ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯರನ್ನ ನಾನು ನಮಸ್ಕರಿಸುತ್ತಾ ಈ ಒಂದು ನಮ್ಮ ಒಂದು ವ್ಯಾಲಿಡಿಕ್ಟರಿ ಪ್ರೋಗ್ರಾಮ್ ಸಮಾರೋಪ ಕಾರ್ಯಕ್ರಮವನ್ನ ಕೈಗೊಳ್ಳಿಕ್ಕೆ ತಮ್ಮೆಲ್ಲರ ಅನುಮತಿ ಕೋರ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲಾ ಗಣ್ಯರನ್ನು ಕೂಡ ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಸರ್ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಕೇಳ್ಕೊಳ್ತೀನಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಕುವೆಂಪು ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ಅಧ್ಯಯನ ವಿಭಾಗ ಹಾಗೂ ಸಮೃದ್ಧಿ ಫೌಂಡೇಶನ್ ಮೈಸೂರು ಇವರ ಸಹಯೋಗದೊಂದಿಗೆ ಸಮಾಜ ವಿಜ್ಞಾನ ವಿಭಾಗಗಳ PhD ವಿದ್ಯಾರ್ಥಿಗಳಿಗೆ ಸಂಶೋಧನಾ ವೈಜ್ಞಾನಿಕತೆಯನ್ನು ಕುರಿತಂತೆ ಕನ್ನಡದಲ್ಲಿ ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಿದ್ದು 11 ದಿನಗಳ ಈ ಕಾರ್ಯಾಗಾರ ಸಮಾರೋಪ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಾಮೇಗೌಡ ಇವರಿಗೆ ಕುವೆಂಪು ವಿಶ್ವವಿದ್ಯಾನಿಲಯ ಮತ್ತು ಸಮಾಜಶಾಸ್ತ್ರ ವಿಭಾಗ ಹಾಗೂ ಸಮೃದ್ಧಿ ಫೌಂಡೇಶನ್ ಮೈಸೂರು ಹಾಗೂ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ನಾನು ಸ್ವಾಗತವನ್ನ ಕೋರುತ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಈ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಕುಲಪತಿಗಳು, ರಾಯಚೂರು ವಿಶ್ವವಿದ್ಯಾನಿಲಯ, ಇವರಿಗೆ ಕುವೆಂಪು ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗ ಹಾಗೂ ಸಮೃದ್ಧಿ ಫೌಂಡೇಶನ್ ಮೈಸೂರು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಆತ್ಮೀಯ PhD ವಿದ್ಯಾರ್ಥಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ. ಈ ಕಾರ್ಯಾಗಾರವನ್ನು ವಿನ್ಯಾಸಗೊಳಿಸಿ ಹಾಗೂ ಅಚ್ಚುಕಟ್ಟಾಗಿ ಆಯೋಜಿಸಲು ಸೂತ್ರಧಾರಿಗಳಾದಂತಹ ನನ್ನ ಹಿರಿಯ ಗುರುಗಳಾದಂತಹ ಪ್ರೊಫೆಸರ್ ಇಂದಿರಾ ಅವರು ಹಿರಿಯ ಸಮಾಜಶಾಸ್ತ್ರಜ್ಞರು, ಸ್ಕಾಲರ್ ಇನ್ ರೆಸಿಡೆನ್ಸಿ ಮಹಿಳಾ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಅಧ್ಯಕ್ಷರು ಸಮೃದ್ಧಿ ಫೌಂಡೇಶನ್ ಮೈಸೂರು, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಅವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ, ವಿಭಾಗದ ಪರವಾಗಿ ಹಾಗೂ ಭಾಗವಹಿಸಿದ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಥ್ಯಾಂಕ್ ಯು. ನಮಸ್ತೆ. ಈ ಕಾರ್ಯಕ್ರಮವನ್ನ ಉತ್ತಮವಾಗಿ ನಡೆಸಿಕೊಡುವಲ್ಲಿ ಶ್ರಮ ವಹಿಸಿದ ಸಮೃದ್ಧಿ ಫೌಂಡೇಶನ್ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಂತಿ ಮೇಡಮ್ ಅವರು ಸಹ ಉಪಸ್ಥಿತರಿರುತ್ತಾರೆ. ಅವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಸಮೃದ್ಧಿ ಫೌಂಡೇಶನ್ನ ಪರವಾಗಿ ಮತ್ತು ನನ್ನ ಆತ್ಮೀಯ PhD ವಿದ್ಯಾರ್ಥಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳನ್ನ ಪರಿಚಯಿಸಲು ಆಗಮಿಸಿರುವಂತಹ ಪ್ರೊಫೆಸರ್ ಶೇಖರ್, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ, ಇವರಿಗೂ ಸಹ ವಿಶ್ವವಿದ್ಯಾನಿಲಯದ ಪರವಾಗಿ, ವಿಭಾಗದ ಪರವಾಗಿ, ಸಮೃದ್ಧಿ ಫೌಂಡೇಶನ್ನ ಪರವಾಗಿ ಹಾಗೂ ನನ್ನೆಲ್ಲ ಶಿಬಿರಾರ್ಥಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ 11 ದಿನಗಳು ಸಹ ನಮ್ಮ ಸಮಾಜಶಾಸ್ತ್ರದ ಹಿರಿಯ ಪ್ರಾಧ್ಯಾಪಕರುಗಳು ಭಾಗವಹಿಸಿದ್ದಾರೆ, ಅಧ್ಯಾಪಕ ವರ್ಗದವರು ಭಾಗವಹಿಸಿದ್ದಾರೆ ಮತ್ತು ಅವರೆಲ್ಲರಿಗಿಂತ ಹೆಚ್ಚಾಗಿ ಕರ್ನಾಟಕದ ಮತ್ತು ವಿವಿಧ ರಾಜ್ಯಗಳಿಂದ PhDಯನ್ನು ನಮೂದಿಸಿಕೊಂಡಿರುವ ಅಥವಾ ಪ್ರವೇಶಾತಿಯನ್ನು ಪಡೆದುಕೊಂಡಿರುವ ಶಿಬಿರಾರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ವಿಶ್ವವಿದ್ಯಾನಿಲಯ, ವಿಭಾಗ ಹಾಗೂ ಸಮೃದ್ಧಿ ಫೌಂಡೇಶನ್ನ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ 11 ದಿನಗಳ ಕಾಲ ಭಾಗವಹಿಸಿರುವ ಸಮಾರೋಪ ಸಮಾರಂಭಕ್ಕೆ ಭಾಗವಹಿಸಿರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ಮತ್ತು ಈ ಕಾರ್ಯಾಗಾರಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಮತ್ತು ಶ್ರಮವಹಿಸಿದಂತಹ ನನ್ನ ಎಲ್ಲ ಆತ್ಮೀಯರಿಗೆ ಕುವೆಂಪು ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಸಮೃದ್ಧಿ ಫೌಂಡೇಶನ್ನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ನಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ತಮಗೂ ಕೂಡ ಈ ಒಂದು ಕಾರ್ಯಾಗಾರದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸರ್. ಥ್ಯಾಂಕ್ ಯು. ಈಗ ಅತಿಥಿಗಳ ಪರಿಚಯವನ್ನ ಡಾಕ್ಟರ್ ಶೇಖರ್, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ,
ಸರ್ ತಾವು ಅತಿಥಿಗಳನ್ನ ಪರಿಚಯ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಡಾಕ್ಟರ್ ರೇಷ್ಮಾ ಮೇಡಮ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಈ ದಿನ 11 ದಿನಗಳ ಆನ್ಲೈನ್ ಕಾರ್ಯಾಗಾರ ಸರಣಿಯ ಸಮಾರೋಪ ಕಾರ್ಯಕ್ರಮದ ಒಂದು ಹಂತದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಸರ್, ಕುಲಪತಿಗಳು, ರಾಯಚೂರು ವಿಶ್ವವಿದ್ಯಾನಿಲಯ, ಇವರನ್ನು ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡುವಂತಹ ಒಂದು ಸುಯೋಗವನ್ನ ನನ್ನ ಗುರುಗಳು ನನಗೆ ನೀಡಿದ್ದಾರೆ. ಒಬ್ಬರು ಸಮರ್ಥ ಶಿಕ್ಷಣ ತಜ್ಞ, ಆಡಳಿತಗಾರ, ಅತ್ಯುತ್ತಮ ವಾಗ್ಮಿಗಳಾದಂತಹ ಡಾಕ್ಟರ್ ಹರೀಶ್ ರಾಮಸ್ವಾಮಿ ಸರ್ ಅವರನ್ನ ಪರಿಚಯಿಸಿಕೊಡೋದು ನನಗೆ ತುಂಬಾ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಅವರ ಸಾಧನೆಗಳ ಪೂರ್ಣ ಪರಿಚಯವನ್ನ ನಾವು ಮಾಡಿಕೊಡ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ದಿನನೇ ಬೇಕಾಗಬಹುದು. ಆದ್ರೆ ನಾನಿಲ್ಲಿ ಅವರ ಸಾಧನೆಗಳ ಒಂದು ಸಣ್ಣ ಒಂದು ಪರಿಚಯವನ್ನಷ್ಟೇ ತಮಗೆಲ್ಲ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತೇನೆ. ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರು 2020ರಲ್ಲಿ ನೂತನವಾಗಿ ಸ್ಥಾಪನೆ ಆಗಿರುವಂತಹ ರಾಯಚೂರು ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಪತಿಗಳಾಗಿ ಪ್ರಸ್ತುತ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸುಮಾರು 32 ವರ್ಷಗಳ ಬೋಧನೆಯ ಅನುಭವವನ್ನು ಹೊಂದಿದ್ದಾರೆ. ಹಾಗೆಯೇ ಕರ್ನಾಟಕ ವಿಶ್ವವಿದ್ಯಾನಿಲಯದ UGC ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸೆಂಟರ್ನ ನಿರ್ದೇಶಕರಾಗಿ 2015ರಿಂದ 2020ರವರೆಗೆ ಸುಮಾರು 5 ವರ್ಷಗಳ ಸೇವೆಯನ್ನ ಇವರು ಸಲ್ಲಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪ್ರಕಟವಾಗ್ತಾ ಇದ್ದಂತಹ ಜರ್ನಲ್ ಆಫ್ ಸೋಷಿಯಲ್ ಸೈನ್ಸ್, ಚಾಣಕ್ಯ ಮತ್ತು ಜರ್ನಲ್ ಆಫ್ ಪೊಲಿಟಿಕಲ್ ಸೈನ್ಸ್ ಇದರ ಸಂಪಾದಕರಾಗಿ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಗೆಯೇ ಪ್ರತಿಷ್ಠಿತ ಸೇಜ್ ಪಬ್ಲಿಕೇಶನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಬೋರ್ಡ್ ಆಫ್ ರಿವ್ಯೂವರ್ಸ್ ನಲ್ಲಿ ಇವರು ರಿವ್ಯೂವರ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಕಾಲೇಜುಗಳ ಆಡಳಿತ ಮಂಡಳಿಗೆ UGC ನಾಮಿನಿಯಾಗಿ ನೇಮಕಗೊಂಡು ಸೇವೆಯನ್ನ ಇವರು ಸಲ್ಲಿಸಿದ್ದಾರೆ. ಇವರು ಭಾರತದ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಂಡು 3 ವರ್ಷಗಳ ಕಾಲ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದ ನ್ಯಾಯಾಲಯದ ಸದಸ್ಯರಾಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. 2007ರಲ್ಲಿ ಮಾನ್ಯರು USA ಅಂತಾರಾಷ್ಟ್ರೀಯ ಸಂದರ್ಶಕರಾಗಿದ್ರು ಹಾಗೂ ಅಲ್ಲಿಯ ಹಳೆಯ ವಿದ್ಯಾರ್ಥಿಯೂ ಕೂಡ ಹೌದು. ಸಲ್ಸ್ಬರ್ಗ್ ಸೆಮಿನಾರ್ನ ಗೌರವ ಸದಸ್ಯರು ಮತ್ತು ಅಲ್ಲಿನ ಹಳೆಯ ವಿದ್ಯಾರ್ಥಿಯೂ ಕೂಡ ಆಗಿದ್ದಾರೆ. 2001ರಲ್ಲಿ ಸೆಲ್ಸ್ಬರ್ಗ್ ಆಸ್ಟ್ರಿಯಾದ ನಿಫಾನ್ ಗೌರವ ಸದಸ್ಯರು ಮತ್ತು ಅಲ್ಲಿಯ ಹಳೆಯ ವಿದ್ಯಾರ್ಥಿ ಕೂಡ ಅವರು ಆಗಿದ್ದಾರೆ. 1997ರಿಂದ 2000ರವರೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಸಿಮ್ಲಾ ಇದರ ಸದಸ್ಯರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. 1998ರಲ್ಲಿ ಹೈದರಾಬಾದ್ನ ASRCಯ ಬಿಂಗ್ಹಾಮ್ ಟೀಚರ್ ಫೆಲೋ ಆಗಿ ಕಾರ್ಯವನ್ನ ಇವರು ನಿರ್ವಹಿಸಿದ್ದಾರೆ. 1983ರಿಂದ 1999ರವರೆಗೆ ನವದೆಹಲಿಯ UGC ಫೆಲೋ ಆಗಿ ಕಾರ್ಯವನ್ನ ಮಾಡಿದ್ದಾರೆ ಸರ್ ಅವರು. ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀಯುತರು ಒಬ್ಬ ಪರಿಣಿತ ರಾಜಕೀಯ ವಿಶ್ಲೇಷಕರು ಮತ್ತು ವಿವಿಧ ಟಿವಿ ವಾಹಿನಿಗಳಲ್ಲಿ ಪ್ಯಾನೆಲ್ ಚರ್ಚೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ನಾವು ಅವರನ್ನ ನೋಡಿ ಅಲ್ಲಿ ಪರಿಚಿತರಾಗಿದ್ದೇವೆ. ಈಗಲೂ ಕೂಡ ಆ ಪ್ಯಾನೆಲ್ ಅಲ್ಲಿ ಸರ್ ಬಹಳಷ್ಟು ಸಂದರ್ಭಗಳಲ್ಲಿ ಪಾಲ್ಗೊಂಡು ಬಹಳ ಉತ್ತಮವಾದಂತಹ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷದ ವಿಚಾರ. ನವದೆಹಲಿಯ CSDC ವತಿಯಿಂದ ನಡೆಸಲಾದಂತಹ ವಿವಿಧ ಚುನಾವಣಾ ಅಧ್ಯಯನಗಳ ಸಂಯೋಜಕರಾಗಿ ಕೂಡ ಸರ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಹುಬ್ಬಳ್ಳಿ, ಧಾರವಾಡ ಪ್ರಾಂತ್ಯದ ಮತ್ತು ಎಂಫಲ್ಸ್ ರಿಸರ್ಚ್ ಅಂಡ್ ಡಾಟಾ ಅನಾಲಿಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ಗಳಲ್ಲಿ ಮಹತ್ವಾಕಾಂಕ್ಷಿ ರಾಜಕೀಯ ನಾಯಕರುಗಳಿಗೆ ಇವರು ಸಲಹೆಯನ್ನ ನೀಡಿದ್ದಾರೆ. ಇವರು ಅನೇಕ ಪ್ರಾಜೆಕ್ಟ್ಗಳನ್ನ ಇವರು ಪೂರ್ಣಗೊಳಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಬೆಸ್ಟ್ ಪ್ರಾಕ್ಟೀಸಸ್ ಆಫ್ ವಾಟರ್ ಕನ್ಸರ್ವೇಷನ್ ಅಮಾಂಗ್ ದಿ ಟ್ರೈಬಲ್ ಕಮ್ಯುನಿಟೀಸ್ ಇನ್ ದ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಎಂಬ ವಿಷಯದ ಮೇಲೆ ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ತುಂಬಾ ಮಹತ್ವಪೂರ್ಣವಾದಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇವರು ಸುಮಾರು 22 PhD ವಿದ್ಯಾರ್ಥಿಗಳಿಗೆ ಮತ್ತು 13 MPhil ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಈಗಲೂ ಕೂಡ ಸುಮಾರು 6 ವಿದ್ಯಾರ್ಥಿಗಳು ಸರ್ ಅವರ ಜೊತೆಯಲ್ಲಿ ತಮ್ಮ ಅಧ್ಯಯನವನ್ನ ಮುಂದುವರಿಸ್ತಾ ಇದ್ದಾರೆ. ಇವರು ಸುಮಾರು 82 ಸಂಶೋಧನಾ ಲೇಖನಗಳನ್ನ ಪ್ರಕಟಿಸಿದ್ದಾರೆ ಹಾಗೂ ಅನೇಕ ಪುಸ್ತಕಗಳನ್ನ ಮತ್ತು ಲೇಖನಗಳನ್ನ ಪರಾಮರ್ಶೆ ಮಾಡಿದ್ದಾರೆ. ಶ್ರೀಯುತರು ಸುಮಾರು 150ಕ್ಕಿಂತಲೂ ಅಧಿಕ ಉಪನ್ಯಾಸಗಳನ್ನ
ದೇಶದ ಉದ್ದಗಲಕ್ಕೂ ಕೂಡ ಅವರು ನೀಡಿದ್ದಾರೆ. ಇವರು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಅಧ್ಯಕ್ಷರಾಗಿ ಸಂಪನ್ಮೂಲ ತಜ್ಞರಾಗಿ ಭಾಗವಹಿಸಿದ್ದಾರೆ. ಜೊತೆಗೆ ಅನೇಕ ರೇಡಿಯೋ ಭಾಷಣಗಳನ್ನ ಕೂಡ ಮಾಡಿದ್ದಾರೆ. ಮಾನ್ಯರು ಸುಮಾರು 26 ವರ್ಷಗಳಿಗಿಂತಲೂ ಹೆಚ್ಚು ಕಾಲದ ಆಡಳಿತಾತ್ಮಕವಾದಂತಹ ಅನುಭವವನ್ನ ಹೊಂದಿದ್ದಾರೆ. ಇದರಲ್ಲಿ 10 ವರ್ಷಗಳು ಕರ್ನಾಟಕ ವಿಶ್ವವಿದ್ಯಾನಿಲಯದ 2 ಜನ ಕುಲಪತಿಗಳಿಗೆ ವಿಶೇಷ ಕರ್ತವ್ಯ ಅಧಿಕಾರಿಗಳಾಗಿ ಆಡಳಿತಾತ್ಮಕ ಮತ್ತು ನೀತಿ ನಿರೂಪಣೆಯಲ್ಲಿ ಸಹಾಯವನ್ನ ಮಾಡಿದ್ದಾರೆ. ಇವರ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕವಾದಂತಹ ಸಾಧನೆಗಳಿಗಾಗಿ ಪ್ರತಿಷ್ಠಿತ ಬಸವರಾಜ್ ಮನ್ಸೂರ್ ಪ್ರಶಸ್ತಿಯನ್ನ ಅವರು ಪಡೆದುಕೊಂಡಿದ್ದಾರೆ. ಇವರು ಹಲವಾರು ಗ್ರಂಥಗಳನ್ನ ರಚಿಸಿದ್ದು, ಅದರಲ್ಲಿ ಕೆಲವೊಂದನ್ನಷ್ಟೇ ನಾನಿಲ್ಲಿ ಹೆಸರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಅದರಲ್ಲಿ ಡಿಸ್ಟೆನ್ಸ್ ಎಜುಕೇಶನ್, ಪೊಲಿಟಿಕಲ್ ಸೈನ್ಸ್, ಇದು ಎಡಿಟೆಡ್ ಬುಕ್ ಕನ್ನಡದಲ್ಲಿದೆ. ಕರ್ನಾಟಕ ಗವರ್ನಮೆಂಟ್ ಅಂಡ್ ಪಾಲಿಟಿಕ್ಸ್, ಇದು ಕೋ ಆಥರ್ಸ್ಗಳ ಜೊತೆಗೆ ಜೊತೆಗೂಡಿ ರಚಿಸಿರುವಂತಹ ಒಂದು ಪುಸ್ತಕ. ಹ್ಯೂಮನ್ ರೈಟ್ಸ್ ಅಂಡ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್, ಇದು ಕೂಡ ಕೋ ಆಥರ್ಸ್ಗಳ ಜೊತೆಗೂಡಿ ರಚಿಸಿರುವಂತಹ ಒಂದು ಪುಸ್ತಕ. ರೀಸ್ಟ್ರಕ್ಚರಿಂಗ್ ಪೊಲಿಟಿಕಲ್ ಸೈನ್ಸ್ ಇನ್ ದ ಏಜ್ ಆಫ್ ಗ್ಲೋಬಲೈಸೇಷನ್, ಇದು ಎಡಿಟೆಡ್ ಪುಸ್ತಕ. ಇಂತಹ ಒಂದು ಪ್ರಮುಖವಾದಂತಹ ಪುಸ್ತಕಗಳನ್ನ ಸರ್ ರಚನೆಯನ್ನ ಮಾಡಿದ್ದಾರೆ. ಪುಸ್ತಕದ ರಚನೆಗಳು ಮಾತ್ರವಲ್ಲದೆ ಬೇರೆ ಬೇರೆ ಪುಸ್ತಕಗಳಲ್ಲಿ ಹಲವಾರು ಅಧ್ಯಾಯಗಳನ್ನ ಕೂಡ ಸರ್ ಬರೆದಿದ್ದಾರೆ. ಬೇರೆ ಬೇರೆ ಚಾಪ್ಟರ್ಗಳನ್ನ ಕೂಡ ಸರ್ ಬರೆದಿದ್ದಾರೆ. ಇದರಲ್ಲಿ ಇತ್ತೀಚೆಗೆ ನವದೆಹಲಿಯ ಸ್ಟುಡೇರಾ ಪ್ರೆಸ್ನವರು ಪ್ರಕಟಿಸಿರುವಂತಹ ಗ್ರಂಥ ಮಾಲಿಕೆಯ ಇಂಡಿಯಾ ಸ್ಟೇಟ್ ಸಿವಿಲ್ ಸೊಸೈಟಿ ಅಂಡ್ ಎಲೆಕ್ಟೋರಲ್ ಡೆಮೋಕ್ರಸಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಈ ಎಲ್ಲ ಸಾಧನೆಗಳ ಜೊತೆಗೆ ಪ್ರೊಫೆಸರ್ ರಾಮಸ್ವಾಮಿ ಸರ್ ಅವರು ಪೋರ್ಚುಗಲ್, ಜರ್ಮನಿ, ಆಸ್ಟ್ರಿಯಾ, ಫಿನ್ಲ್ಯಾಂಡ್, ಮನಿಲಾ ಮುಂತಾದ ದೇಶಗಳ ಆಹ್ವಾನದ ಮೇರೆಗೆ ಅಲ್ಲಿಗೆ ತೆರಳಿ ಅಲ್ಲಿನ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಅನೇಕ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ಇದಿಷ್ಟು ಡಾಕ್ಟರ್ ಹರೀಶ್ ರಾಮಸ್ವಾಮಿ ಸರ್ ಅವರ ಒಂದು ಸಂಕ್ಷಿಪ್ತವಾದಂತಹ ಒಂದು ಪರಿಚಯ. ಪ್ರೊಫೆಸರ್ ರಾಮಸ್ವಾಮಿ ಸರ್ ಅವರನ್ನ ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಈ ಒಂದು ವೆಬಿನಾರ್ನಲ್ಲಿ ನನಗೆ ಇಂತಹ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡೋಕೆ, ಅವರ ಒಂದು ಸಾಧನೆಗಳ ನೋಟವನ್ನ ತಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ನೀಡಿದಂತಹ ಪ್ರೊಫೆಸರ್ ರಾಮೇಗೌಡ ಸರ್, ಡಾಕ್ಟರ್ ಇಂದಿರಾ ಮೇಡಮ್, ಡಾಕ್ಟರ್ ಶಾಂತಿ ಮೇಡಮ್ ಹಾಗೂ ಆರ್ಗನೈಸಿಂಗ್ ಕಮಿಟಿಯ ಎಲ್ಲ ಸದಸ್ಯರಿಗೆ ಹಾಗೂ ಸಮಾಜಶಾಸ್ತ್ರ ವಿಭಾಗ ಕುವೆಂಪು ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನಗೆ ನೀಡಿದಂತಹ ಅತಿಥಿಗಳ ಪರಿಚಯದ ಜವಾಬ್ದಾರಿಯನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ತೆ. ಧನ್ಯವಾದಗಳು ಶೇಖರ್ ಸರ್. ಕಾರ್ಯಾಗಾರದ ಒಂದು ವರದಿಯನ್ನ ಡಾಕ್ಟರ್ ಕಾವ್ಯ ಅವರು ಈ ಒಂದು ಸಭೆಗೆ ಮಂಡಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಸಮೃದ್ಧಿ ಫೌಂಡೇಶನ್, ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಸಮಾಜ ವಿಜ್ಞಾನ ವಿಷಯಗಳ PhD ವಿದ್ಯಾರ್ಥಿಗಳಿಗೆ ಸಂಶೋಧನಾ ವೈಧಾನಿಕತೆಯನ್ನು ಕುರಿತಂತೆ ಕನ್ನಡದಲ್ಲಿ 11 ದಿನಗಳ ಆನ್ಲೈನ್ ಕಾರ್ಯಾಗಾರ ಸರಣಿಯನ್ನು ದಿನಾಂಕ 1/7/2021 ರಿಂದ 11/7/2021 ಅವಧಿಯಲ್ಲಿ ಆಯೋಜಿಸಲಾಗಿತ್ತು. ಕುವೆಂಪು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ತುಮಕೂರು ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ದಾವಣಗೆರೆ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು. ಹೀಗೆ ಕರ್ನಾಟಕ ರಾಜ್ಯದ ಅನೇಕ ವಿಶ್ವವಿದ್ಯಾಲಯಗಳಿಂದ ಸಮಾಜಶಾಸ್ತ್ರ, ಸಮಾಜ ಕಾರ್ಯ, ಅಭಿವೃದ್ಧಿ ಅಧ್ಯಯನ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ, ಭಾಷಾಶಾಸ್ತ್ರ ಮತ್ತು ವಾಣಿಜ್ಯ ಶಾಸ್ತ್ರ ಮುಂತಾದ ಅಧ್ಯಯನ ವಿಭಾಗಗಳಿಂದ ಸುಮಾರು 148ಕ್ಕೂ ಹೆಚ್ಚು ಸಂಶೋಧನಾ ವಿದ್ಯಾರ್ಥಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ದಿನಾಂಕ 1/7/2021
ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿ.ಪಿ. ವೀರಭದ್ರಪ್ಪರವರು ಈ ಕಾರ್ಯಾಗಾರ ಸರಣಿಯನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಪ್ರತಿಯೊಂದು ವಿಜ್ಞಾನವು ತನ್ನದೇ ಆದ ಮಹತ್ವವನ್ನ ಪಡೆದಿವೆ. ಅದರಲ್ಲಿ ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನಗಳ ದಾರಿದೀಪವಾಗಿದೆ ಎಂದರು. ಸಂಶೋಧನೆ ಎಂಬುದು ಸಂಶೋಧನಾ ವಿದ್ಯಾರ್ಥಿಯ ಹೃದಯ ಮತ್ತು ಉಸಿರು. ಮಾರ್ಗದರ್ಶಕರು ಕೇವಲ ಸಂಶೋಧನೆಯ ದಾರಿಯನ್ನು ತೋರಿಸುತ್ತಾರೆ, ಆದರೆ ಅದರ ಸಂಪೂರ್ಣ ಕಾರ್ಯವನ್ನು ಸಂಶೋಧನಾ ವಿದ್ಯಾರ್ಥಿಗಳೇ ಮಾಡಬೇಕು. ಸಮಾಜ ವಿಜ್ಞಾನಗಳ ಸಂಶೋಧನೆ ಒಂದು ಸವಾಲಾಗಿದೆ. ಇದನ್ನು ಸಮಾಜದ ಕಾಳಜಿ ಇಟ್ಟುಕೊಂಡು ಬಹಳ ವಿಮರ್ಶಾತ್ಮಕವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಪ್ರೊಫೆಸರ್ ಆರ್ ಇಂದಿರಾ, ಸ್ಕಾಲರ್ ಇನ್ ರೆಸಿಡೆನ್ಸ್, ಮಹಿಳಾ ಅಧ್ಯಯನ ಕೇಂದ್ರ, ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಸಮಾಜಶಾಸ್ತ್ರಜ್ಞೆ ಹಾಗೂ ಅಧ್ಯಕ್ಷರು, ಸಮೃದ್ಧಿ ಫೌಂಡೇಶನ್, ಇವರು ತಮ್ಮ ದಿಕ್ಸೂಚಿ ಭಾಷಣದಲ್ಲಿ ಸಂಶೋಧನೆಯ ವೈಜ್ಞಾನಿಕತೆ ಮತ್ತು ವಿಧಾನದ ನಡುವೆ ಇರುವಂತಹ ವ್ಯತ್ಯಾಸವನ್ನು ತಿಳಿಸುತ್ತಾ, ಸಂಶೋಧನೆ ಎಂಬುದು ಹುಡುಕಾಟ ನಡೆಸುವ ಕಠಿಣ ಪ್ರಯತ್ನ ಮಾಡಬೇಕು. ಸಂಶೋಧನಾ ವಿಷಯ ಆಯ್ಕೆಯಲ್ಲಿ ಜಾಗರೂಕ ಹೆಜ್ಜೆಯನ್ನು ಇಡಬೇಕು ಎಂದರು. ಹಾಗೆಯೇ ಸಂಶೋಧಕರಾದ ಪ್ರತಿಯೊಬ್ಬರು ತಮ್ಮನ್ನು ತಾವು ಸಾರ್ವಜನಿಕ ವಲಯಕ್ಕೆ ತೆರೆದುಕೊಳ್ಳಬೇಕು ಮತ್ತು ಪ್ರತಿಯೊಂದು ಸಕಾರಾತ್ಮಕ ಟೀಕೆಯನ್ನು ಒಪ್ಪಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಸಮೃದ್ಧಿ ಫೌಂಡೇಶನ್ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಂತಿ ಜಿ, ಇವರು ಸುಸ್ಥಿರ ಅಭಿವೃದ್ಧಿಯ ವಿಷಯಗಳು ಸಮೃದ್ಧಿ ಫೌಂಡೇಶನ್ನ ಕೇಂದ್ರ ವಿಷಯಗಳಾಗಿದ್ದು, ಲಿಂಗ ಸಂವೇದನೆಯ ಆದಿಯಲ್ಲಿ ಸಮೃದ್ಧಿಯ ಪಯಣ ಪ್ರಾರಂಭವಾಯಿತು ಎಂದು ತಿಳಿಸುತ್ತಾ ಸಮೃದ್ಧಿ ಫೌಂಡೇಶನ್ನ ಹುಟ್ಟು ಮತ್ತು ಅದು ಬೆಳೆದು ಬಂದ ಆದಿಯನ್ನು ತಿಳಿಸಿಕೊಟ್ಟರು. ಕಾರ್ಯಾಗಾರದಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಎ ರಾಮೇಗೌಡರವರು ಕಾರ್ಯಾಗಾರದ ಅಗತ್ಯ ಮತ್ತು ರೂಪುರೇಷೆಗಳನ್ನು ತಿಳಿಸುತ್ತಾ, ಸಮಾಜ ವಿಜ್ಞಾನಗಳಿಗೂ ಜಗತ್ತಿಗೆ ಜ್ಞಾನವನ್ನು ಹಂಚುವ ಶಕ್ತಿ ಇದೆ ಮತ್ತು ಆ ಕಾರ್ಯವನ್ನು ನಾವೆಲ್ಲರೂ ಮಾಡುತ್ತಿದ್ದೇವೆ. ಇಂದು ಜ್ಞಾನಕ್ಕಾಗಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಗಂಭೀರ ಸಂಶೋಧನೆಗಳು ನಡೆಯಬೇಕು ಎಂದು ತಿಳಿಸಿದರು. ದಿನಾಂಕ 2/7/2021 ಪ್ರೊಫೆಸರ್ ಮುಜಾಫರ್ ಆಸಾದಿ, ಡೀನರು, ಕಲಾನಿಕಾಯ ಮತ್ತು ಅಧ್ಯಕ್ಷರು, ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ, ಇವರು ಸಂಶೋಧನಾ ಸಾಹಿತ್ಯಾವಲೋಕನ ಮತ್ತು ವಿಮರ್ಶೆ ಕುರಿತು ಚರ್ಚಿಸುತ್ತಾ, ಸಾಹಿತ್ಯ ಅವಲೋಕನವನ್ನು ಹೊಸ ಮುಖದಲ್ಲಿ ನೋಡುವ ಸಾಧ್ಯತೆ ಇದೆಯಾ ಎಂಬ ವಾದದಿಂದ ಪ್ರಾರಂಭ ಮಾಡಬೇಕು. ಹೈಬ್ರಿಡಿಟಿ ಆಫ್ ನಾಲೆಡ್ಜ್ ಅನ್ನು ರಚಿಸಿ ಸಂಶೋಧನೆಯನ್ನು ಅನಾವರಣಗೊಳಿಸಬೇಕು. ಜ್ಞಾನಕ್ಕೆ ಯಾವುದೇ ವ್ಯಾಪ್ತಿ ಇಲ್ಲ. ಎಲ್ಲಾ ಸಮಾಜ ವಿಜ್ಞಾನಗಳು ತನ್ನದೇ ಆದಂತಹ ವ್ಯಾಪ್ತಿಯನ್ನು ನಿಗದಿಪಡಿಸಿಕೊಂಡು ಆ ಚೌಕಟ್ಟಿನ ಒಳಗಡೆ ಮಾತ್ರ ಸಾಹಿತ್ಯ ಅವಲೋಕನವನ್ನು ಮಾಡಲಾಗುತ್ತಿದೆ. ಮೊದಲು ಸಮಾಜ ವಿಜ್ಞಾನಗಳ ನಡುವೆ ಇರುವ ಗೋಡೆಯನ್ನು ತೆಗೆದುಹಾಕಿ 2 ಅಥವಾ ಅನೇಕ ಶಿಸ್ತುಗಳ ಜ್ಞಾನವನ್ನು ಸಮ್ಮಿಲನಗೊಳಿಸಿ ಅದರಿಂದ ಹೊಸ ಜ್ಞಾನವನ್ನು ಸೃಷ್ಟಿಸುವ ಪ್ರಯತ್ನ ಮಾಡಬೇಕು. ಒಂದು ಪುಸ್ತಕ ಮತ್ತೊಂದು ಪುಸ್ತಕಕ್ಕೆ ದಾರಿ ಮಾಡಿಕೊಡುತ್ತದೆ. ಇದರ ಮೂಲಕ ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಬೇಕು. ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ದಾರಿಯೇ ಸಾಹಿತ್ಯ ಅವಲೋಕನ. ಆದ್ದರಿಂದ ಬರಹಗಾರರ ವಾದವನ್ನು ಪ್ರಶ್ನಿಸಬೇಕು. ಅವರು ಕೊಡುವ ಜ್ಞಾನದ ಜೊತೆಗೆ ಮತ್ತಷ್ಟು ಜ್ಞಾನವನ್ನು ಪಡೆದುಕೊಂಡು ನಾವು ಹಾಕಿಕೊಂಡಿರುವ ಗಡಿಯನ್ನು ದಾಟಿ ಪ್ರತಿರೋಧ ನಿರ್ಮಿಸಬೇಕು. ಆಗ ಮಾತ್ರ ನಮ್ಮ ಜ್ಞಾನಕ್ಕೆ ಶಕ್ತಿ ಮತ್ತು ಅಸ್ಮಿತೆ ಸಿಗುತ್ತದೆ ಎಂದರು. ದಿನಾಂಕ 3/7/2021 ಡಾಕ್ಟರ್ ಕೆ.ಜಿ. ಗಾಯತ್ರಿ ದೇವಿ, ಸಮಾಜಶಾಸ್ತ್ರ ಪ್ರಾಧ್ಯಾಪಕರು, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆ ಐಸಾಕ್, ಬೆಂಗಳೂರು, ಇವರು ಸಮಾಜ ವಿಜ್ಞಾನಗಳ ಸಂಶೋಧನೆಗಳಲ್ಲಿ ಕ್ಷೇತ್ರಾಧ್ಯಯನದ ಪ್ರಾಮುಖ್ಯತೆ ಮತ್ತು ಸವಾಲುಗಳ ಕುರಿತು ಮಾತನಾಡುತ್ತಾ, ಕ್ಷೇತ್ರಾಧ್ಯಯನವು ನಾವು ಯಾವ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಂಡಿರುತ್ತೇವೆಯೋ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಏಕೆ, ಹೇಗೆ, ಏನು, ಎಲ್ಲಿ, ಯಾವಾಗ ಈ ರೀತಿಯ ಮೂಲಭೂತ ಪ್ರಶ್ನೆಗಳನ್ನು ಇಟ್ಟುಕೊಂಡು ಕ್ಷೇತ್ರಾಧ್ಯಯನ ಮಾಡುವುದರಿಂದ ಒಳಸತ್ಯಗಳನ್ನು ಅರಿಯಲು ಸಹಾಯವಾಗುತ್ತದೆ. ಬೇರೆ ಬೇರೆ ದೃಷ್ಟಿಕೋನಗಳಿಂದ ಗಮನಾರ್ಹವಾಗಿ ವಿಷಯಗಳನ್ನು ಗ್ರಹಿಸಬೇಕು. ಕ್ಷೇತ್ರಕ್ಕೆ ಹೋಗುವ ಮುನ್ನ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಬೇಕು. ಕ್ಷೇತ್ರಾಧ್ಯಯನ ಹೇಗಿರಬೇಕು ಎಂಬುದು ನಮ್ಮ ಸಂಶೋಧನಾ ವಿಷಯದ ಆಧಾರದ ಮೇಲೆ ನಿಂತಿರುತ್ತದೆ. ಕ್ಷೇತ್ರದಲ್ಲಿ ಪ್ರತಿವರ್ತಿಗಳ ಪರಿಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಗಮನದಲ್ಲಿರಿಸಿಕೊಂಡು ಪ್ರಶ್ನೆಗಳನ್ನು ಕೇಳಬೇಕು. ಕ್ಷೇತ್ರಾಧ್ಯಯನವು ಸಾಮಾನ್ಯದಿಂದ ವಿಶೇಷತೆ ಕಡೆಗೆ ಸಾಗಬೇಕು. ಸಂದರ್ಶಕರು ಕ್ಷೇತ್ರಕ್ಕೆ ಹೋಗಿ ನೇರವಾಗಿ ಸಹವರ್ತಿಗಳನ್ನು ಸಂದರ್ಶಿಸಿದಾಗ ಮಾತ್ರ ನಿಖರ ಮಾಹಿತಿ ದೊರೆಯುತ್ತದೆ ಎಂದು ಹೇಳಿ ಕ್ಷೇತ್ರಾಧ್ಯಯನದಲ್ಲಿ ಎದುರಾಗುವ ಸವಾಲುಗಳನ್ನು ಹಂಚಿಕೊಂಡರು.
ದಿನಾಂಕ 4/7/2021 ಪ್ರೊಫೆಸರ್ ಛಾಯಾ ಕೆ ದೇಗಾವಂಕರ್, ಹೆಚ್ಚುವರಿ ಮುಖ್ಯ ಮೌಲ್ಯಮಾಪನ ಅಧಿಕಾರಿಗಳು, ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ, ಬೆಂಗಳೂರು, ಹಾಗೂ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇವರು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಮಾಹಿತಿಯ ನಡುವೆ ಸಮತೋಲನ ಸಾಧಿಸುವುದು ಹೇಗೆ ಎಂಬ ವಿಷಯ ಕುರಿತು ಚರ್ಚಿಸುತ್ತಾ ಅವಲೋಕನದ ಮೂಲಕ ಅನೇಕ ಮಾದರಿಗಳನ್ನು ಗುರುತಿಸಬೇಕು, ವಿವಿಧ ವಿಧಾನಗಳನ್ನು ಅನುಸರಿಸಿ ಮಾಹಿತಿಯನ್ನು ಕಲೆ ಹಾಕಬೇಕು, ಅನುಗಮನ ಮತ್ತು ನಿಗಮನದ ವಿಧಾನದಲ್ಲಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಮಾಹಿತಿಯನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ನಮ್ಮ ಸಮಾಜ ವ್ಯವಸ್ಥೆಯ ವಿಶ್ಲೇಷಣೆ ಮಾಡಿದಾಗ ಸಂಗತಿಗಳು ನಮಗೆ ಅರ್ಥವಾಗುತ್ತವೆ. ಯಾವುದೇ ಸಂಗತಿಗಳನ್ನು ಅರಿಯಲು ಗುಣಾತ್ಮಕ ವಿಧಾನವು ಸಹಾಯ ಮಾಡುತ್ತದೆ. ಹಾಗೆಯೇ ಮಿಶ್ರ ವಿಧಾನಗಳಲ್ಲಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಾನಗಳ ನಡುವೆ ಸಮತೋಲನ ಸಾಧಿಸಿ ವಿಶ್ಲೇಷಣೆ ಮಾಡಲಾಗುತ್ತದೆ. ಮಿಶ್ರ ವಿಧಾನ ಉತ್ತಮವಾದ ತಂತ್ರ, ಆದರೆ ಮಿಶ್ರ ವಿಧಾನವನ್ನು ಉಪಯೋಗಿಸಲು ಬಹಳ ಕೌಶಲ್ಯ ಮತ್ತು ಉತ್ತಮ ಜ್ಞಾನದ ಅವಶ್ಯಕತೆ ಇದ್ದು ಚಾಣಾಕ್ಷತನದಿಂದ ಗುಂಪು ಚರ್ಚೆಗಳ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು ಎಂದು ತಿಳಿಸಿದರು. ದಿನಾಂಕ 5/7/2021 ಕರ್ನಾಟಕ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗ ಹಾಗೂ ಕರ್ನಾಟಕ ಸಮಾಜಶಾಸ್ತ್ರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಪ್ರೊಫೆಸರ್ CA ಸೋಮಶೇಖರಪ್ಪರವರು ಸಂಶೋಧನಾ ಮಾದರಿ ಆಯ್ಕೆಯ ಕುರಿತು ವಿವರಿಸುತ್ತಾ, ವೈಜ್ಞಾನಿಕ ಸಂಶೋಧನೆಯಲ್ಲಿ ಕ್ಷೇತ್ರಾಧಾರಿತ ಅಧ್ಯಯನಗಳು ಬಹಳ ಮುಖ್ಯವಾಗುತ್ತವೆ. ಇಡೀ ಒಂದು ದೊಡ್ಡ ಜನಸಂಖ್ಯೆಯನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡುವುದು ಸಾಧ್ಯವಿಲ್ಲದ ಕಾರಣಕ್ಕೆ ಹಾಗೂ ಸಂಶೋಧನೆಯ ಗುಣಮಟ್ಟ ಮತ್ತು ವೇಗವನ್ನು ಹೆಚ್ಚಿಸುವ ಕಾರಣಕ್ಕೆ ಆ ಜನಸಂಖ್ಯೆಗೆ ಸಂಬಂಧಪಟ್ಟ ಮಾದರಿಯನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡಬೇಕಾಗುತ್ತದೆ. ಸಮುದಾಯ ಅಥವಾ ಯಾವುದೇ ವಸ್ತು ವಿಷಯದ ಅಧ್ಯಯನವನ್ನು ಸಂಖ್ಯಾತ್ಮಕವಾಗಿ ಪ್ರಸ್ತುತಪಡಿಸಬೇಕಾದಾಗ ನಮೂನೆ ಆಯ್ಕೆ ಬಹಳ ಮುಖ್ಯವಾಗಿರುತ್ತದೆ. ನಮೂನೆಯ ಗಾತ್ರ ವೈವಿಧ್ಯತೆಯನ್ನು ಅವಲಂಬಿಸಿರುತ್ತದೆ. ಹಾಗೆ ಪ್ರತಿವರ್ತಿಗಳಿಂದ ಪಡೆದ ಮಾಹಿತಿಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ವಿಶ್ಲೇಷಣಾತ್ಮಕ ಅಧ್ಯಯನದಲ್ಲಿ ಒಟ್ಟಾರೆಯಾಗಿ ಸಾಮಾನ್ಯೀಕರಣ ಮಾಡಲು ಸಾಧ್ಯವಾಗುತ್ತದೆ ಎಂದರು. ದಿನಾಂಕ 6/7/2021 ಪ್ರೊಫೆಸರ್ TBBSV ರಮಣಯ್ಯ, ಗೌರವ ಸಮಾಜ ಕಾರ್ಯ ಪ್ರಾಧ್ಯಾಪಕರು, ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ಪ್ರಾಧ್ಯಾಪಕರು ಇವರು ಮಾಹಿತಿ ಸಂಗ್ರಹಣಾ ಸಾಧನಗಳಾಗಿ ಪ್ರಶ್ನಾವಳಿ ಮತ್ತು ಸಂದರ್ಶನ ಅನುಸೂಚಿ ಕುರಿತು ಚರ್ಚಿಸುತ್ತಾ, ಸಂಶೋಧನೆಗೆ ದತ್ತಾಂಶಗಳು ಅವಶ್ಯಕ, ಅದನ್ನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಎರಡೂ ಮೂಲಗಳಿಂದ ಪಡೆಯಬಹುದು. ಆದರೆ ಪ್ರಾಥಮಿಕ ಮಾಹಿತಿಗಳು ಲಭ್ಯವಿದ್ದಲ್ಲಿ ಅದಕ್ಕೆ ಹೆಚ್ಚು ಗಮನ ನೀಡಬೇಕು. ಅಧ್ಯಯನದ ಉದ್ದೇಶಗಳ ಆಧಾರದ ಮೇಲೆ ಪ್ರಶ್ನಾವಳಿ ಮತ್ತು ಸಂದರ್ಶನ ಅನುಸೂಚಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಕೇಳುವ ಪ್ರಶ್ನೆಗಳು ಸ್ಪಷ್ಟ ಮತ್ತು ನೇರವಾಗಿರಬೇಕು ಹಾಗೂ ಪ್ರತಿವರ್ತಿಗಳ ಮನಸ್ಥಿತಿಯನ್ನು ಅರಿತು ನಿಗದಿತ ಸಮಯದಲ್ಲಿ ಸಂದರ್ಶನ ಮಾಡಿ ಮಾಹಿತಿಯನ್ನು ಕಲೆ ಹಾಕಬೇಕು. ಸಂಶೋಧನೆಯನ್ನು ಪದವಿ ಅಥವಾ ಶೈಕ್ಷಣಿಕ ಅವಶ್ಯಕತೆಗಳಿಗಾಗಿ ಮಾತ್ರ ನಿರ್ವಹಿಸದೆ ಅದನ್ನು ಉತ್ಸಾಹದಿಂದ ಮಾಡುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು. ಹಾಗೆಯೇ ಸಂಶೋಧನಾ ನೀತಿ ನಿಯಮಗಳನ್ನು ಪ್ರಾಮಾಣಿಕವಾಗಿ ಪಾಲಿಸಬೇಕು ಎಂದು ತಿಳಿಸಿದರು. ದಿನಾಂಕ 7/7/2021 ಪ್ರೊಫೆಸರ್ ಯಶವಂತ ಡೋಂಗ್ರೆ, ಸಂದರ್ಶಕ ಪ್ರಾಧ್ಯಾಪಕರು, ರಿಟ್ಸುಮೆಕನ್ ವಿಶ್ವವಿದ್ಯಾಲಯ, ಕ್ಯೋಟೋ, ಜಪಾನ್, ಹಾಗೂ ವಾಣಿಜ್ಯಶಾಸ್ತ್ರ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯ ಇವರು ಬಹುಶಿಸ್ತೀಯ ದೃಷ್ಟಿಕೋನ, ಸಮಕಾಲೀನ ಸಂಶೋಧನೆಯ ಮೂಲ ನೆಲೆಗಟ್ಟು ವಿಷಯ ಕುರಿತು ಮಾತನಾಡುತ್ತಾ, ದೈನಂದಿನ ಜೀವನದಲ್ಲಿ ಎದುರಾಗುವ ಹಲವು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಲ್ಲಿ ಸಮಸ್ಯೆಯನ್ನು ಹಲವು ದೃಷ್ಟಿಕೋನಗಳಿಂದ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಮೊದಲು ಬಹುಶಿಸ್ತೀಯ ಅಧ್ಯಯನಗಳನ್ನು ಓದಬೇಕು ಮತ್ತು ಹೆಚ್ಚು ಹೆಚ್ಚು ಚರ್ಚೆಗಳನ್ನು ಮಾಡುವುದರಿಂದ ಹೊಸ ಜ್ಞಾನವನ್ನು ಪಡೆಯಬಹುದು. ಸಂಶೋಧನೆಯು ಏನನ್ನಾದರೂ ಹೊಸತನ್ನು ನೀಡಲು, ಹೊಸ ವ್ಯಾಖ್ಯಾನವನ್ನು ನೀಡಲು ಮತ್ತು ಹೊಸ ರೀತಿಯಲ್ಲಿ ವಿಷಯವನ್ನು ಮಂಡಿಸಲು ಹಾಗೂ ಜಾಗತಿಕ ಮಟ್ಟದಲ್ಲಿ ಸಂಶೋಧನೆ ಮಾನ್ಯತೆ ಪಡೆದುಕೊಳ್ಳಲು ಬಹುಶಿಸ್ತೀಯ ಅಧ್ಯಯನ ಸಹಾಯ ಮಾಡುತ್ತದೆ. ಹಾಗೆಯೇ ಇವು ಅಭಿವೃದ್ಧಿ ನೀತಿಗಳ ರಚನೆಯಂತಹ ಕಾರ್ಯಗಳಿಗೆ ಅನುಕೂಲವಾಗುತ್ತವೆ ಎಂದು ತಿಳಿಸಿದರು. ದಿನಾಂಕ 8/7/2021 ಪ್ರೊಫೆಸರ್ ಜಯಶ್ರೀ, ಪ್ರಾಧ್ಯಾಪಕರು ಮತ್ತು ಅಧ್ಯಕ್ಷರು, ಸಮಾಜಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ಇವರು ಸಿದ್ಧಾಂತ ಮತ್ತು ಸಂಶೋಧನಾ ವಿಷಯಗಳ ನಡುವೆ ಅರ್ಥಪೂರ್ಣ ಸಂಬಂಧ ಏರ್ಪಡಿಸುವುದು ಹೇಗೆ ಎಂಬುದನ್ನು ಅನೇಕ ಸುಪ್ರಸಿದ್ಧ ಸಿದ್ಧಾಂತಕಾರರ ಸಿದ್ಧಾಂತಗಳನ್ನು ಉದಾಹರಣೆಯಾಗಿ ನೀಡುತ್ತಾ, ಯಾವುದೇ ಸಂಶೋಧನೆಯು ಅರ್ಥಪೂರ್ಣವಾಗಿ ಹೊರಹೊಮ್ಮಬೇಕಾದರೆ ಸಿದ್ಧಾಂತದ ಅಳವಡಿಕೆ ಬಹಳ ಅವಶ್ಯಕ. ಸಿದ್ಧಾಂತದ ಅಳವಡಿಕೆ ಸಂಶೋಧನೆಯಲ್ಲಿ ಇಲ್ಲದಿದ್ದರೆ ಅದು ಜೊಳ್ಳು ಜೊಳ್ಳಾಗಿ ಕಾಣುತ್ತದೆ. ಏಕೆ ಮತ್ತು ಹೇಗೆ ಎಂಬ ಎರಡು ಪ್ರಶ್ನೆಗಳನ್ನು ಸಿದ್ಧಾಂತದಲ್ಲಿ ಮತ್ತು ಸಂಶೋಧನೆಯಲ್ಲಿ ಅಳವಡಿಸಿಕೊಳ್ಳಲೇಬೇಕು.
ಯಾವುದೋ ಒಂದು ನಿರ್ವಾತ ಪ್ರದೇಶದಲ್ಲಿ ಸಿದ್ಧಾಂತಗಳು ಹುಟ್ಟಿಕೊಳ್ಳುವುದಿಲ್ಲ, ಬದಲಾಗಿ ಸಮಾಜದ ಆಗು ಹೋಗುಗಳಿಂದ ಹುಟ್ಟಿಕೊಳ್ಳುತ್ತದೆ. ಸಿದ್ಧಾಂತವು ಸಮಾಜವನ್ನು ವಿವರಣಾತ್ಮಕ ಹಂತಕ್ಕೆ ತೆಗೆದುಕೊಳ್ಳುತ್ತದೆ ಮತ್ತು ಸಂಗತಿಗಳನ್ನು ನಿರ್ದೇಶಿಸುತ್ತದೆ ಹಾಗೂ ಸಂಶೋಧನೆಗೆ ಉತ್ತಮ ಚೌಕಟ್ಟನ್ನು ಹಾಕಿಕೊಡುತ್ತದೆ. ಸಂಶೋಧನೆಯಲ್ಲಿ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳಲು ಸಾಕಷ್ಟು ಸವಾಲುಗಳು ಇವೆ. ಆದರೆ ಸಂಶೋಧಕರು ಕ್ಷೇತ್ರದ ಮಾಹಿತಿಯ ಆಧಾರದ ಮೇಲೆ ಯಾವ ಸಿದ್ಧಾಂತವನ್ನು ತಮ್ಮ ಸಂಶೋಧನೆಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಅರಿತುಕೊಳ್ಳಬೇಕು ಎಂದು ಹೇಳಿದರು. ದಿನಾಂಕ 9/7/2021 ಪ್ರೊಫೆಸರ್ ಮಹೇಶ್ ಎಂ, ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ಮತ್ತು ಸಹಕಾರ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ, ಇವರು ಮಾಹಿತಿ ವಿಶ್ಲೇಷಣೆ ಮತ್ತು ಸಂಖ್ಯಾಶಾಸ್ತ್ರೀಯ ವಿಧಾನಗಳ ಬಳಕೆ ಕುರಿತು ಮಾತನಾಡುತ್ತಾ, ಪ್ರತಿಯೊಂದು ಸಂಶೋಧನೆಯಲ್ಲಿಯೂ ಸಂಖ್ಯಾಶಾಸ್ತ್ರದ ಅವಶ್ಯಕತೆ ಇದೆ. ಪರಿಕಲ್ಪನೆಗಳ ನಡುವೆ ಇರುವ ಸಂಬಂಧವನ್ನು ತನಿಖೆ ಮಾಡಲು ಸಂಖ್ಯಾಶಾಸ್ತ್ರವನ್ನು ಬಳಸಿಕೊಳ್ಳಬೇಕು. ಮಾಹಿತಿ ವಿಶ್ಲೇಷಣೆಯು ಒಂದು ಪ್ರಕ್ರಿಯೆಯಾಗಿದ್ದು, ನಾವು ಆಯ್ಕೆ ಮಾಡಿಕೊಂಡ ಪ್ರಶ್ನೆಗೆ ಉತ್ತರ ಮತ್ತು ಪರಿಹಾರವನ್ನು ಕಂಡುಕೊಳ್ಳಲು ಅನುಕೂಲವಾಗುತ್ತದೆ. ನಾವು ಸಂಗ್ರಹಿಸಿದ ಎಲ್ಲಾ ಮಾಹಿತಿಯನ್ನು ನೇರವಾಗಿ ಬಳಸಲು ಸಾಧ್ಯವಿಲ್ಲ. ವಿವಿಧ ತಂತ್ರಗಳನ್ನು ಬಳಸಿ ಅದರ ಮೂಲಕ ಮಾಹಿತಿ ವಿಶ್ಲೇಷಣೆ ಮಾಡಬೇಕು. ಸಂಗ್ರಹ ಮಾಡಿರುವ ದತ್ತಾಂಶಕ್ಕೆ ಯಾವ ತಂತ್ರವನ್ನು ಬಳಸಿದರೆ ಸೂಕ್ತವಾಗುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕಾಗುತ್ತದೆ. ಯಾವುದೇ ಸಂಶೋಧನೆಯಲ್ಲಿ ಪೂರ್ವ ಕಲ್ಪನೆಗಳು ತಮ್ಮ ಗುರಿಯನ್ನು ತಲುಪಲು ನಿರ್ದೇಶಿಸುತ್ತವೆ. ಅಂತಹ ಪೂರ್ವ ಕಲ್ಪನೆಗಳನ್ನು ಪರೀಕ್ಷೆಗೆ ಒಳಪಡಿಸಲು ನಮಗೆ ನಿಯತಾಂಕ ಮತ್ತು ನಿಯತಾಂಕವಲ್ಲದ ಪರೀಕ್ಷೆಗಳು ಸಹಕಾರಿಯಾಗಿವೆ. ಛಲಗಳ ನಡುವೆ ಧನಾತ್ಮಕ, ಋಣಾತ್ಮಕ ಮತ್ತು ಶೂನ್ಯ ಈ ರೀತಿಯಾದಂತಹ 3 ಸಂಬಂಧಗಳಿದ್ದು, ಅವುಗಳನ್ನು ಗುರುತಿಸಲು ಮತ್ತು ತುಲನೆಯನ್ನು ಮಾಡಲು ಸಂಖ್ಯಾಶಾಸ್ತ್ರೀಯ ತಂತ್ರಗಳು ಸಹಾಯ ಮಾಡುತ್ತವೆ ಎಂದರು. ಗೋಷ್ಠಿಯ ಕೊನೆಯಲ್ಲಿ ಅಭ್ಯರ್ಥಿಗಳ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ಮುಕ್ತ ಅವಕಾಶ ನೀಡಲಾಗಿತ್ತು. ಈ ಕಾರ್ಯಾಗಾರ ಸಂಶೋಧಕರಿಗೆ ಉತ್ತಮ ವೇದಿಕೆಯನ್ನು ನಿರ್ಮಿಸಿದ್ದು, ಸಂಶೋಧನೆಯ ಪ್ರಾರಂಭದಿಂದ ಅಂತಿಮ ಹಂತದವರೆಗೂ ಮಾಡಬೇಕಾದ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾರ್ಗಸೂಚಿಯನ್ನು ಹಾಕಿಕೊಟ್ಟಿದೆ. ಪ್ರತಿಯೊಬ್ಬ ಸಂಪನ್ಮೂಲ ವ್ಯಕ್ತಿಗಳು ವಿದ್ವತ್ಪೂರ್ಣ ಜ್ಞಾನವನ್ನು ನೀಡಿದ್ದಾರೆ. ನಮ್ಮ ಸಂಶೋಧನಾ ಕಾರ್ಯಕ್ಕೆ ಈ ಕಾರ್ಯಾಗಾರವು ದಾರಿದೀಪ ಸಿಕ್ಕಂತಾಗಿದೆ ಎಂದು ಪ್ರತಿಯೊಬ್ಬರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಇಂತಹ ಕಾರ್ಯಾಗಾರಗಳನ್ನು ಮುಂದೆಯೂ ಕೂಡ ನಮಗೆ ಅನೇಕ ವಿಷಯಗಳನ್ನು ಕುರಿತಂತೆ ನಡೆಸಿಕೊಡಬೇಕಾಗಿ ತಮ್ಮ ಬೇಡಿಕೆ ಮತ್ತು ನಿರೀಕ್ಷೆಗಳನ್ನು ಮುಕ್ತವಾಗಿ ಹೇಳಿಕೊಂಡರು. ದಿನಾಂಕ 10/7/2021 ಡಾಕ್ಟರ್ CP ರಾಮಶೇಷ್, ಗ್ರಂಥಪಾಲಕರು, ಪೂರ್ವ, ಮೈಸೂರು ವಿಶ್ವವಿದ್ಯಾಲಯ ಗ್ರಂಥಾಲಯ, ಇವರು ಬೋಧನೆ ಮತ್ತು ಸಂಶೋಧನೆಗಾಗಿ ವಿದ್ಯುನ್ಮಾನ ಮಾಹಿತಿಯ ಆಕಾರಗಳನ್ನು ಕುರಿತು ವಿವರಿಸುತ್ತಾ, ಇಂದು ಜ್ಞಾನವು ಅಗಾಧವಾಗಿ ಬೆಳೆಯುತ್ತಿದೆ. ಜ್ಞಾನದಲ್ಲಿ 2 ರೀತಿಯ ಜ್ಞಾನವನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ನಾವೇ ಓದಿ ಪಡೆದುಕೊಂಡಿರುವ ಜ್ಞಾನ ಒಂದೆಡೆ, ಮತ್ತೊಂದೆಡೆ ಈ ಜ್ಞಾನದ ಮೂಲವನ್ನು ತಿಳಿದುಕೊಳ್ಳುವುದು ಕೂಡ ಜ್ಞಾನವೆಂದೇ ಪರಿಗಣಿತವಾಗುತ್ತದೆ. ಮಹಾಪ್ರಬಂಧಗಳ ವಿದ್ಯುನ್ಮಾನ ಆಕಾರಗಳಾದ ಶೋಧಗಂಗಾ, NDLTO, ಡಿಜಿಟಲ್ ಡಿಸರ್ಟೇಷನ್ಸ್ ಫ್ರಮ್ UMI ಅಂಡ್ OATD, ಓಪನ್ ಆಕ್ಸೆಸ್ ಥೀಸಿಸ್ ಅಂಡ್ ಡಿಸರ್ಟೇಷನ್ಸ್ ಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ನೀಡಿದರು. ಹಾಗೆಯೇ ನಿಯತಕಾಲಿಕೆಗಳಿಗೆ ಸಂಬಂಧಿಸಿದಂತೆ ProQuest, EBSCO ಜರ್ನಲ್ಸ್, ಸೋಷಿಯಲ್ ಸೈನ್ಸ್ ರಿಸರ್ಚ್ ನೆಟ್ವರ್ಕ್, RIPEC, DOAJ, CORE, UGC Internet Services, NList, CSIR, JSTOR, Project News, Kessings, Records of World Events and Indiastat.com, ಕಂಟೆಂಟ್ ಹೀಗೆ ಹಲವು ವಿದ್ಯುನ್ಮಾನ ಆಕಾರಗಳ ಸಂಪೂರ್ಣ ಮಾಹಿತಿಯನ್ನು ಪ್ರಸ್ತುತಪಡಿಸಿದರು. 2ನೇ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಶಾಂತಿ ಜಿ, ಸಮಾಜ ವಿಜ್ಞಾನ ಸಂಶೋಧಕರು ಮತ್ತು ಕಾರ್ಯದರ್ಶಿಗಳು, ಸಮೃದ್ಧಿ ಫೌಂಡೇಶನ್, ಇವರು ಸಾಮಾಜಿಕ ಸಂಶೋಧನೆಯಲ್ಲಿ ನೈತಿಕತೆಯ ವಿಚಾರಗಳನ್ನು ಕುರಿತು ಚರ್ಚಿಸುತ್ತಾ, ನೈತಿಕತೆ ಎಂಬುದು ತತ್ವಶಾಸ್ತ್ರದ ಒಂದು ಭಾಗ, ಇದು ಸಮಾಜ ವಿಜ್ಞಾನಗಳಿಗೆ ತುಂಬಾ ಅವಶ್ಯಕವಾದದ್ದು. ವ್ಯಕ್ತಿಗತವಾಗಿ ನಮ್ಮಲ್ಲಿ ಇರುವ ಸರಿತಪ್ಪುಗಳನ್ನು ಗುರುತಿಸಿಕೊಳ್ಳಲು ನಡೆಸುವ ಚರ್ಚೆಯೇ ನೈತಿಕತೆಯಾಗಿದೆ. ಸಮಾಜ ಸ್ಥಿರವಾದುದಲ್ಲ, ನಿರಂತರವಾಗಿ ಬದಲಾವಣೆಯನ್ನು ಹೊಂದುತ್ತಿರುತ್ತದೆ. ಸಮಾಜ ಬದಲಾದಂತೆ ಸರಿತಪ್ಪುಗಳ ಅನಿಸಿಕೆಗಳು ಮತ್ತು ಒಪ್ಪಿಕೊಳ್ಳುವ ಚೌಕಟ್ಟು ಕೂಡ ಬದಲಾಗುತ್ತದೆ. ವ್ಯಕ್ತಿಗಳು ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಇರಬೇಕು ಎಂದು ತಿಳಿಸುವ ಸೈದ್ಧಾಂತಿಕ ಹಿನ್ನೆಲೆಯನ್ನು ನೈತಿಕತೆ ಒಳಗೊಂಡಿರುತ್ತದೆ. ಮನುಷ್ಯರನ್ನು ಸಂಶೋಧನೆಯ ವಿಷಯವಾಗಿ ಆಯ್ಕೆ ಮಾಡಿಕೊಂಡಾಗ ಅವರಿಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗದಂತೆ ನೋಡಿಕೊಳ್ಳುವುದು ಮತ್ತು ರಕ್ಷಣೆ ಮಾಡುವುದು ನೈತಿಕತೆಯ ಮೊದಲ ಮಾನದಂಡ.
ಸಹವರ್ತಿಗಳ ಮಾಹಿತಿಯ ಗೌಪ್ಯತೆಗೆ ಸಂಬಂಧಿಸಿದ ಕೆಲವು ಮಾರ್ಗಸೂಚಿಗಳನ್ನು ಹಾಕಿಕೊಳ್ಳಬೇಕು. ಸಂಶೋಧನೆಯಲ್ಲಿ ಕೃತಿ ಚೌರ್ಯವನ್ನು ಮಾಡಬಾರದು. ಮಾಧ್ಯಮಿಕ ಮಾಹಿತಿಗಳನ್ನು ಹಾಕುವಾಗ ಅವುಗಳ ಆಕರ ಗ್ರಂಥಗಳನ್ನು ನಮೂದಿಸಬೇಕು ಎಂದು ತಿಳಿಸಿದರು. ಹಾಗೆಯೇ ಪ್ಲಗರಿಸಂ ಸಾಫ್ಟ್ವೇರ್ಗಳ ಬಗ್ಗೆ ಮತ್ತು ಅನೇಕ ಸೈಟೇಷನ್ಗಳ ಕುರಿತು ವಿಸ್ತಾರವಾದ ಮಾಹಿತಿಯನ್ನು ಹಂಚಿಕೊಂಡರು. ಕಾರ್ಯಾಗಾರದ ಕೊನೆಯಗೋಸ್ಕರ ಸಂಶೋಧನಾ ಬರಹಗಳಲ್ಲಿ ಗಮನ ಹರಿಸಬೇಕಾದ ವಿಚಾರಗಳನ್ನು ಕುರಿತಂತೆ ಇಂದು ನಡೆದಿದ್ದು, ಪ್ರೊಫೆಸರ್ ಆರ್ ಇಂದಿರಾ ಅವರು ಬರವಣಿಗೆ ಎನ್ನುವುದು ಸಂಶೋಧನಾ ಪ್ರಕ್ರಿಯೆಯ ಅತಿ ದುರ್ಬಲ ಕೊಂಡಿಯಾಗಿದೆ, ಆದರೆ ಅದು ಸಂಶೋಧನೆಯ ಜೀವಾಳ ಹಾಗೂ ಅತ್ಯಂತ ಕ್ಲಿಷ್ಟಕರ ಘಟ್ಟ. ಆದ್ದರಿಂದ ಬರವಣಿಗೆಯನ್ನು ಆರಂಭಿಕ ಹಂತದಲ್ಲೇ ಅಭ್ಯಾಸ ಮಾಡಿಕೊಳ್ಳಬೇಕು. 200 ಪದಗಳ ಸಾರಾಂಶವನ್ನು ಬರೆಯಲು ಕಲಿಯಬೇಕು. ನಾವು ಯಾವ ಉದ್ದೇಶಕ್ಕಾಗಿ ಬರವಣಿಗೆಯನ್ನು ಮಾಡುತ್ತಿದ್ದೇವೆ ಎಂಬುದನ್ನು ಮೊದಲು ನಿರ್ಧರಿಸಿಕೊಳ್ಳಬೇಕು. ಮಾನವ ಪ್ರಪಂಚ ಹೇಗೆ ವೈವಿಧ್ಯಮಯವಾಗಿದೆಯೋ ಹಾಗೆ ಭಾಷೆಯು ಕೂಡ ವೈವಿಧ್ಯತೆಯನ್ನು ಹೊಂದಿದೆ. ನಾವು ಉಪಯೋಗಿಸುವ ಭಾಷೆ ಸರಳವಾಗಿ ಮತ್ತು ಚಿಕ್ಕದಾಗಿರಬೇಕು. ಭಾಷೆಯತ್ತ ಗಮನ ಹರಿಸಬೇಕಾಗಿರುವುದು ಎಲ್ಲಾ ಬರಹಗಾರರ ಆದ್ಯ ಕರ್ತವ್ಯ. ವ್ಯಾಕರಣ ಶುದ್ಧ ಭಾಷೆಯನ್ನು ಬಳಸಬೇಕು. ಸಂಶೋಧನೆ ಪ್ರತಿ ಹಂತದಲ್ಲೂ ತಮ್ಮ ಅನುಭವಗಳನ್ನು, ಆಕರ ಗ್ರಂಥಗಳ ಸಾರವನ್ನು ಸಂಶೋಧಕರು ದಾಖಲಿಸುತ್ತಾ ಹೋಗಬೇಕು. ತಮ್ಮ ಬರವಣಿಗೆಯನ್ನು ವಿಮರ್ಶೆಗೆ ಒಳಪಡಿಸಲು ಸಂಶೋಧಕರು ತಯಾರಿದ್ದು ಗುಣಾತ್ಮಕ ಬರಹಗಳ ಸತತ ಅಧ್ಯಯನದಲ್ಲಿ ತೊಡಗಿರಬೇಕು ಎಂದು ಸಲಹೆ ನೀಡಿದರು. ಒಟ್ಟಾರೆಯಾಗಿ ಈ ಸಮಾಜ ವಿಜ್ಞಾನ ವಿಭಾಗಗಳ PhD ವಿದ್ಯಾರ್ಥಿಗಳಿಗೆ ಸಂಶೋಧನಾ ವೈಜ್ಞಾನಿಕತೆಯನ್ನು ಕುರಿತಂತೆ ಕನ್ನಡದಲ್ಲಿ ನಡೆದ ಸತತ 11 ದಿನಗಳ ಆನ್ಲೈನ್ ಕಾರ್ಯಾಗಾರ ಸರಣಿಯು ಬಹಳ ಯಶಸ್ವಿಯಾಗಿ ಸಂಪೂರ್ಣಗೊಂಡಿದ್ದು, ಇದರ ಕೀರ್ತಿ ಈ ಕಾರ್ಯಾಗಾರವನ್ನು ಬಹಳ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ ಪ್ರೊಫೆಸರ್ ಆರ್ ಇಂದಿರಾ, ಸ್ಕಾಲರ್ ಇನ್ ರೆಸಿಡೆನ್ಸ್, ಮಹಿಳಾ ಅಧ್ಯಯನ ಕೇಂದ್ರ, ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಸಮಾಜಶಾಸ್ತ್ರಜ್ಞ ಹಾಗೂ ಅಧ್ಯಕ್ಷರು ಸಮೃದ್ಧಿ ಫೌಂಡೇಶನ್, ಮತ್ತು ಪ್ರೊಫೆಸರ್ ಎ ರಾಮೇಗೌಡ, ಅಧ್ಯಕ್ಷರು ಸಮಾಜಶಾಸ್ತ್ರ ವಿಭಾಗ, ಕುವೆಂಪು ವಿಶ್ವವಿದ್ಯಾಲಯ, ಹಾಗೂ ಡಾಕ್ಟರ್ ಶಾಂತಿ ಜಿ, ಕಾರ್ಯದರ್ಶಿಗಳು, ಸಮೃದ್ಧಿ ಫೌಂಡೇಶನ್ ಇವರುಗಳಿಗೆ ಸಲ್ಲುತ್ತದೆ. ನನ್ನ ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಬಹಳ ಸವಿವರವಾಗಿ ವರದಿಯನ್ನ ಮಂಡಿಸಿದಂತಹ ಕಾವ್ಯ ಅವರಿಗೆ ಧನ್ಯವಾದಗಳು. ಶಶಿಕುಮಾರ್, ರಿಸರ್ಚ್ ಸ್ಕಾಲರ್, ಕುವೆಂಪು ಯೂನಿವರ್ಸಿಟಿ, ಇವರು ಕೂಡ ತಮ್ಮ ವಿಚಾರವನ್ನ 3 ನಿಮಿಷದಲ್ಲಿ ತಿಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಶಶಿಕುಮಾರ್. ಎಸ್ ಮೇಡಮ್. ಎಸ್ ಸರ್, ಪ್ಲೀಸ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಶಿಕುಮಾರ KN, ಸಂಶೋಧನಾರ್ಥಿ. ನಾನು ಪ್ರೊಫೆಸರ್ ಅಂಜನಪ್ಪ ಸರ್, ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಕುವೆಂಪು ವಿಶ್ವವಿದ್ಯಾಲಯ ಇವರ ಮಾರ್ಗದರ್ಶನದಲ್ಲಿ ಸಂಶೋಧನೆಯನ್ನು ಕೈಗೊಂಡಿರುತ್ತೇನೆ. ಇಂದು ಈ ಒಂದು ಕಾರ್ಯಾಗಾರದ ಕುರಿತು ನನ್ನ ಅಭಿಪ್ರಾಯವನ್ನು ಹೇಳುತ್ತಿದ್ದೇನೆ. ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಸಮೃದ್ಧಿ ಫೌಂಡೇಶನ್ ಮೈಸೂರು ಇವರ ಸಹಯೋಗದೊಂದಿಗೆ ಸಮಾಜ ವಿಜ್ಞಾನ ವಿಭಾಗಗಳ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಂಶೋಧನಾ ವೈಜ್ಞಾನಿಕತೆಯನ್ನು ಕುರಿತಂತೆ ಕನ್ನಡದಲ್ಲಿ ಆಯೋಜಿಸಿರುವ 11 ದಿನದ ಆನ್ಲೈನ್ ಕಾರ್ಯಾಗಾರ ಸರಣಿಯು ತುಂಬಾ ವ್ಯವಸ್ಥಿತವಾಗಿ ಮೂಡಿಬಂದಿದೆ. ಈ ಒಂದು ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ 1ನೇ ದಿನದಿಂದ 11ನೇ ದಿನದವರೆಗಿನ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ನೀಡಿದಂತಹ ಉಪನ್ಯಾಸಗಳು, ಮಾಹಿತಿಗಳು ಮತ್ತು ಸಲಹೆಗಳು ಸಂಶೋಧನೆಗೆ ತುಂಬಾ ಅವಶ್ಯಕವಾಗಿವೆ ಸರ್. ಸಂಶೋಧನಾ ಹಂತಗಳಾದ ಸಂಶೋಧನಾ ವಿಷಯದ ಆಯ್ಕೆಯಿಂದ ಹಿಡಿದು ವರದಿ ತಯಾರಿಕೆವರೆಗಿನ ಎಲ್ಲ ಉಪನ್ಯಾಸಗಳು ಪ್ರತಿಯೊಬ್ಬ ಸಂಶೋಧನಾರ್ಥಿಗಳಿಗೆ ಮನಮುಟ್ಟುವಂತಿದ್ದವು. ಪ್ರತಿಯೊಂದು ಸಂಶೋಧನಾ ಹಂತಕ್ಕೂ ಸಂಪನ್ಮೂಲ ವ್ಯಕ್ತಿಗಳು, ವಿಷಯ ಪರಿಣಿತರು ನೀಡಿದ ಸಲಹೆಗಳು ನಮ್ಮ ಮುಂದಿನ ಸಂಶೋಧನಾ ಪ್ರಕ್ರಿಯೆಯನ್ನು ಹೇಗೆ ಮುಂದುವರಿಸಬೇಕೆಂದು ನಮಗೆ ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ ಸರ್. ಈ ನಂದು ಥೀಸಿಸ್ ಕಂಪ್ಲೀಟ್ ಸಬ್ಮಿಷನ್ ಆಗಿದೆ. ಈಗ ನನ್ ಪರ್ಸನಲಿ ಫೀಲಿಂಗ್ ಏನಾಗ್ತಾ ಇದೆ ಅಂದ್ರೆ, ಇದೊಂದು ಕಾರ್ಯಾಗಾರ 6 ತಿಂಗಳು ಮುಂಚೆ ಆಗಿದ್ರಿಂದ ನಂದು ವಿಶ್ಲೇಷಣೆ ಇನ್ನ ತುಂಬಾ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಅನ್ನೋದು ತುಂಬಾ ಫೀಲ್ ಆಗ್ತಾ ಇದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಾಗಾರದ ಕುರಿತು ಹೇಳುವುದಾದ್ರೆ, ಕಾರ್ಯಾಗಾರಕ್ಕೆ ಆಗಮಿಸಿದಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮಾತೃಭಾಷೆಯಲ್ಲಿ ವಿಷಯವನ್ನು ಮನದಟ್ಟು ಮಾಡಿಸಿಕೊಟ್ಟಿದ್ದಾರೆ. ಒಂದು ವೇಳೆ ಇಂಗ್ಲಿಷ್ ನಲ್ಲಿ ಈ ಒಂದು ಕಾರ್ಯಾಗಾರವನ್ನು ಮಾಡಿದ್ದರೆ ನೀರಿಳಿಯದ ಗಂಟಲೊಳ್ ಕಡುಬಂ ತುರುಕಿದಂತೆ ಆಗುತ್ತಿತ್ತು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಬೇರೆ ಭಾಷೆಗಳು ಮಾತೃಭಾಷೆಗೆ ಸರಿಸಮವಾಗಲಾರದು ಎಂಬುದಕ್ಕೆ ಈ ಒಂದು ಕಾರ್ಯಾಗಾರವು ಉತ್ತಮವಾದ ಉದಾಹರಣೆ ಆಗಿದೆ ಸರ್. ಮುಂದಿನ ದಿನಗಳಲ್ಲಿ ನನ್ನ ಸಂಶೋಧನಾ ಮಿತ್ರರು ಮತ್ತು ನೀಡಿದಂತಹ ಮೊನ್ನೆ ಸಲಹೆಗಳನ್ನು ನೀಡಿದಂತಹ ಆಧಾರವಾಗಿ ಇಟ್ಕೊಂಡು ಆದ್ರೆ ಮಾಡ್ರನ್ ಮತ್ತೆ ಪೋಸ್ಟ್ ಮಾಡರ್ನ್ ಥಿಯರೀಸ್ ಗಳ ಕುರಿತಂತೆ ಇನ್ನೂ ಹೆಚ್ಚಿನ ತರಗತಿಗಳು ಈ ಒಂದು ಕಾರ್ಯಾಗಾರಗಳಿಂದ ಆಗ್ಬೇಕು ಅನ್ನೋದು ಒಂದು.
ಮತ್ತೆ ಡಿಗ್ರಿ ಕಾಲೇಜ್ನ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಿಸಿದಂತೆ ಉಪನ್ಯಾಸ ಕಾರ್ಯಾಗಾರಗಳನ್ನು ಏರ್ಪಡಿಸುವುದು, ಮತ್ತೆ ಸಂಶೋಧನಾ ಲೇಖನಗಳ ಬರವಣಿಗೆಗೆ ಸಂಬಂಧಿಸಿದಂತೆ ಮತ್ತೆ ಸಮಾಜಶಾಸ್ತ್ರ ವಿಭಾಗ ಮತ್ತು ಸಮೃದ್ಧಿ ಫೌಂಡೇಶನ್ ವತಿಯಿಂದ ಒಂದು ಸಂಶೋಧನಾ ಜರ್ನಲ್ ಅನ್ನು ಸ್ಥಾಪಿಸುವುದು. ಹೀಗೆ ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದರೆ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳಿಗೂ ಅನುಕೂಲವಾಗುತ್ತದೆ ಎಂಬುದು ನಮ್ಮ ಅಭಿಪ್ರಾಯವಾಗಿದೆ ಸರ್. ಈ ಒಂದು ಕಾರ್ಯಾಗಾರಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಈ ಒಂದು ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ವಂದನೆಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಶಶಿಕುಮಾರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಬಳ್ಳಾರಿ ವಿಶ್ವವಿದ್ಯಾಲಯದ ರಿಸರ್ಚ್ ಸ್ಕಾಲರ್ ಸರ್. ನಾನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ NL ರವರ ಸ್ಟೂಡೆಂಟ್ ಸರ್. ನಾನು ಈಗ 10 ದಿನಗಳ ಒಂದು ಸಂಶೋಧನಾ ಒಂದು ಈ ವರ್ಕ್ಶಾಪ್ ನಾನು ಕೇಳಿದ್ದೀನಿ. ನಿಜವಾಗ್ಲೂ ಇದು ಒಂದು ಅದ್ಭುತವಾದ ಕಾರ್ಯ. ಸ್ಪೆಷಲಿ ಆಗಿ ಸಮೃದ್ಧಿ ಫೌಂಡೇಶನ್, ರಾಮೇಗೌಡ್ ಸರ್ಗೆ ಮತ್ತು ಇಂದ್ರಾ ಮೇಡಮ್ ಅವರಿಗೂ ಈ 10 ದಿನಗಳ ಸಂಪನ್ಮೂಲ ವ್ಯಕ್ತಿಗಳು 10 ದಿನ ನಡೆಸಿಕೊಟ್ಟಂತ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ವಿಶೇಷವಾಗಿ ನಾನು ಹೃದಯ ತುಂಬಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸರ್. ಯಾಕೆ ಹೇಳ, ಅದ್ಭುತವಾದ ಒಂದು ವಿಚಾರ, ಒಂದು ವರ್ಕ್ಶಾಪ್ ಆಗಿದೆ. ಯಾಕಂತ ಕೇಳಿ, ಈ ಒಂದು ಲಾಕ್ಡೌನ್ ಸಿಸ್ಟಮ್ ಅಲ್ಲಿ ಎಲ್ಲ ಈ ಆನ್ಲೈನ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ರಿಸರ್ಚ್ ಸ್ಕಾಲರ್ಗೂ PG ಸ್ಟೂಡೆಂಟ್ಸ್ಗೂ ಎಲ್ಲರಿಗೂ ಒಂದು ಒಳ್ಳೆಯದಾಗಿದೆ. ಹಾಗೆ ಇಂದಿರಾ ಮೇಡಮ್ ಅವರಿಗೂ ಕೂಡ ಒಂದು ಅಭಿನಂದನೆ ತಿಳಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ ಸರ್. ಧನ್ಯವಾದಗಳು ಸರ್. ಅರ್ಪಣಾ ಕುವೆಂಪು ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ವಿಚಾರವನ್ನ ಮಂಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಎಸ್ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಅರ್ಪಣಾ TG, ಸಂಶೋಧನಾ ವಿದ್ಯಾರ್ಥಿ, ಪ್ರೊಫೆಸರ್ E ರಾಮೇಗೌಡ ಸರ್ ಇವರ ಮಾರ್ಗದರ್ಶನದಲ್ಲಿ PhD ಮಾಡುತ್ತಿದ್ದೇನೆ. ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಸಮೃದ್ಧಿ ಫೌಂಡೇಶನ್, ಮೈಸೂರು ಇವರ ವತಿಯಿಂದ ಸಮಾಜ ವಿಜ್ಞಾನ ವಿಭಾಗಗಳ PhD ವಿದ್ಯಾರ್ಥಿಗಳಿಗೆ ಸಂಶೋಧನಾ ವೈಜ್ಞಾನಿಕತೆಯನ್ನು ಕುರಿತಂತೆ ಕನ್ನಡದಲ್ಲಿ ಆಯೋಜಿಸಿದ 11 ದಿನದ ಆನ್ಲೈನ್ ಕಾರ್ಯಾಗಾರದಲ್ಲಿ 10 ದಿನದ ಆನ್ಲೈನ್ ಕಾರ್ಯಾಗಾರ ಯಶಸ್ವಿಯಾಗಿ ಮೂಡಿಬಂದಿದ್ದು 11ನೇ ದಿನದ ಸಮಾರೋಪ ಸಮಾರಂಭದಲ್ಲಿ ಪ್ರಸ್ತುತದಲ್ಲಿದೆ. ಸಂಪನ್ಮೂಲ ವ್ಯಕ್ತಿಗಳು ಸಂಶೋಧನಾ ಸಾಹಿತ್ಯ ಅವಲೋಕನ ಮತ್ತು ವಿಮರ್ಶೆಯಿಂದ ಸಂಶೋಧನಾ ಬರಹಗಳು ಗಮನ ಹರಿಸಬೇಕಾದ ಆಯಾಮಗಳು, ಇಲ್ಲಿಯವರೆಗೆ ಇವುಗಳ ಬಳಕೆಯನ್ನು ಹಂತ ಹಂತವಾಗಿ ಸಂಶೋಧಕರು ತಮ್ಮ ಸಂಶೋಧನೆಯಲ್ಲಿ ಹೇಗೆಲ್ಲ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಸರಳವಾಗಿ, ಸುಲಭವಾಗಿ ಹಾಗೂ ಎಳೆಯಾಗಿ ಚಿತ್ರಿಸಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿಕೊಟ್ಟ ಮಾಹಿತಿಯನ್ನು ಸಂಶೋಧನೆಯಲ್ಲಿ ಅಳವಡಿಸಿಕೊಳ್ಳಲು ನಮಗೆ ನೆರವಾಗಿದೆ. ಹಾಗೆ ಇಂತಹ ಕಾರ್ಯಕ್ರಮಗಳು ಮುಂದೆ ಕೂಡ ಮಾಡಬೇಕೆಂಬ ಅಭಿಲಾಷೆಯನ್ನು ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳು ಹೊಂದಿದ್ದಾರೆ. ಮುಂದಿನ ಕಾರ್ಯಾಗಾರದಲ್ಲಿ ಸಂಖ್ಯಾಶಾಸ್ತ್ರೀಯ ವಿಧಾನಗಳ ಬಳಕೆಯ ಬಗ್ಗೆ ಹೆಚ್ಚಿನ ಮಾಹಿತಿ, ಲೇಖನಗಳ ಬರವಣಿಗೆಯ ಬಗ್ಗೆ ಹೆಚ್ಚಿನ ಮಾಹಿತಿ, ಕ್ಷೇತ್ರ ಕಾರ್ಯದಿಂದ ತಂದ ಮಾಹಿತಿಯನ್ನು ಹೇಗೆ ತನ್ನ ಸಂಶೋಧನಾ ಮಹಾಪ್ರಬಂಧದ ರಚನೆಯಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ, ಸಮಾಜಶಾಸ್ತ್ರೀಯ ಸಿದ್ಧಾಂತಗಳ ಬಗ್ಗೆ ಹಾಗೂ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲಾ ಪೂಜ್ಯ ಗುರುಗಳಿಗೂ ವಂದಿಸುತ್ತಾ ನನ್ನೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. Okay, thank you for alerting all of us with your wisdom and knowledge. Also, I would like to thank my lecturers for arranging this workshop. I hope to the information you people have shared will be useful for further studies ಅಂತ ಹೇಳ್ಬೋದು. ತುಂಬಾನೇ ಉಪಯುಕ್ತವಾದಂತ ಹಾಗೇನೆ 11 ದಿನಗಳ ಕಾಲ ನಡೆಸಿದಂತಹ ಒಂದು ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿದ್ವತ್ಪೂರ್ಣವಾದಂತಹ ಒಂದು ಮಾತುಗಳನ್ನ ಆಡಿ ಹಾಗೆ ನಮ್ಮ ಒಂದು ಈ ಮುಂದಿನ ಒಂದು ಸ್ಟಡೀಸ್ಗೂ ಕೂಡ ಒಂದು ದಾರಿದೀಪವಾಗಿದೆ ಈ ಒಂದು ಕಾರ್ಯಾಗಾರ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸಿಂಚನಾ. ಥ್ಯಾಂಕ್ ಯು ಮ್ಯಾಮ್. ಓವರ್ ಟು ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಸರ್, ಕುಲಪತಿಗಳು, ರಾಯಚೂರು ವಿಶ್ವವಿದ್ಯಾಲಯ, ರಾಯಚೂರು. ಸರ್ ಪ್ಲೀಸ್. ಮೇಡಮ್ ಥ್ಯಾಂಕ್ ಯು ಅಗೇನ್. ಮೇಡಮ್ ಪ್ರೊಫೆಸರ್ ಇಂದಿರಾ ಜಿ,
who is like my sister. I always call her my sister, and she's a doyen of sociology. ಅವ್ರ ಮುಂದೆ ಮಾತಾಡ್ಬೇಕಾದ್ರೆ ಬಹಳ ಧೈರ್ಯವಾಗಿ ಮಾತಾಡ್ಬೇಕು, ಕಷ್ಟಪಟ್ಟು ಧೈರ್ಯ ತಂದ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಅಯ್ಯೋ, ಮೊದಲನೇದಾಗಿ ಅದನ್ನ ಹೇಳಲೇಬೇಕು ನಾನು. ಎರಡನೇದಾಗಿ ಕಾಳ್ ಚೆನ್ನೇಗೌಡ ಇದ್ದಾರೆ. ಕಾಳ್ ಚೆನ್ನೇಗೌಡ ವಾಸ್ ಆಲ್ಮೋಸ್ಟ್ ಲೈಕ್ ಮೈ guru. We were in Maharajas College, and I'm happy to see Professor Kaal Chennegowda here. Ramegowdaru, of course, we are contemporaries, we are friends. There's no problem. Thank you. And there are also other seniors, and I give my pranams to all of them. ಮೊದಲನೇದಾಗಿ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಮತ್ತು ಸಮೃದ್ಧಿ ಫೌಂಡೇಶನ್ ಎರಡಕ್ಕೂ I must congratulate for taking up this research methodology course online, especially at a time when Indian research and Indian education itself is in a crossroads. But ಇಲ್ಲಿ ಸೇರಿರುವ ಎಲ್ಲರನ್ನ ನಾನು ನೋಡಿದ್ರೆ ಮತ್ತು ನೀವು ಕರೆಸಿರ್ತಕ್ಕಂಥ ಎಲ್ಲ ರಿಸೋರ್ಸ್ ಪರ್ಸನ್ಸ್ಗಳನ್ನ ನಾನು ಗಮನಿಸಿದೆ. I think it has done a wonderful work. I don't think I'll be adding anything more, but perhaps a qualitative change is something that I would like to bring to my lecture. ಬಹುಶಃ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಸೈನ್ಸಿನ ಪ್ರಾಮುಖ್ಯತೆ ಕಳೀತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಇದಕ್ಕೆ ಹಲವಾರು ಕಾರಣಗಳಿದೆ ಅನ್ನೋದನ್ನು ಕೂಡ ಈಗಾಗಲೇ ಲಿಸ್ಟ್ ಔಟ್ ಮಾಡಿರಬಹುದು. ಫಂಡಿಂಗ್ ಇಂದ ಹಿಡಿದು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಇರಬಹುದು, ಸ್ಟ್ರಕ್ಚರಲ್ ಕನ್ಸ್ಟ್ರೇಂಟ್ಸ್ ಇರಬಹುದು, ಅಥವಾ ನಮ್ಮ ಕ್ವಾಲಿಟಿ ಇಶ್ಯೂಸ್ ಇರಬಹುದು. ಇವುಗಳನ್ನೆಲ್ಲ ನಾವು ಪದೇ ಪದೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. ನಾನಿಲ್ಲಿ ಮಾತಾಡುವಾಗ ಒಂದು ಸ್ಟ್ರಕ್ಚರ್ ಇರಲಿ ಅನ್ನೋ ಕಾರಣಕ್ಕಾಗಿ ಒಂದು 5-6 ಅಂಶಗಳನ್ನು ಮಾತ್ರ ಇಲ್ಲಿ ತೆಗೆದುಕೊಂಡು ನಿಮ್ಮ ಮುಂದೆ ನನ್ನ ವಿಚಾರಗಳನ್ನು ಮಂಡಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಸೋಷಿಯಲ್ ಸೈನ್ಸ್ ಅಂದ್ರೆ ಏನು? Probably this is one of the basic questions that we don't ask. ಇದಕ್ಕೆ ಮುಖ್ಯ ಕಾರಣ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಎಜುಕೇಶನ್ ಸಿಸ್ಟಮ್ ಇಟ್ಸೆಲ್ಫ್. ಯಾವಾಗ ನಾವು ಇಂಗ್ಲಿಷ್ ಎಜುಕೇಶನ್ ಅಡಾಪ್ಟ್ ಮಾಡಿಕೊಂಡು ಅಲ್ಲಿಂದ ಮುಂದೆ ನಮ್ಮ ಸಂಸ್ಕೃತಿಯನ್ನ ನಾವು ಯಾವ ರೀತಿಯಾಗಿ ಬಹಳ ಹೊಗಳಿ ಬೆಳೆಸ್ತಾ ಇದ್ದೀವಿ, ಎರಡರಲ್ಲೂ ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು ಪ್ರಶ್ನೆಯನ್ನ ಕೇಳದೇ ಇರತಕ್ಕಂಥ ಒಂದು ಹವ್ಯಾಸ. ವಿ ಡೋಂಟ್ ಕ್ವೆಶ್ಚನ್. ಮನೆಯಲ್ಲಿ ದೇವರಿಗೆ ಯಾಕೆ ಪೂಜೆ ಮಾಡ್ತೀರಿ ಅಥವಾ ಮಂಗಳಾರತಿ ಮಾಡ್ತೀರಿ ಅಂತ ಯಾರನ್ನಾದ್ರು ಕೇಳಿದ್ರೆ ಯಾರು ಉತ್ತರ ಕೊಡಲ್ಲ. ಕ್ಯೂರಿಯಾಸಿಟಿಯನ್ನ ನಾವು ಸದಾ ಸಪ್ರೆಸ್ ಮಾಡ್ತಾನೆ ಬಂದಿದ್ದೀವಿ. ಕ್ಯೂರಿಯಾಸಿಟಿ ಎಲ್ಲಿವರೆಗೆ ಸಪ್ರೆಸ್ ಆಗ್ತದೆ ಅಲ್ಲಿವರೆಗೆ ಬಹುಶಃ ಸಂಶೋಧನೆ ಕೂಡ ನನ್ನ ದೃಷ್ಟಿಯಲ್ಲಿ ಸಪ್ರೆಸ್ ಆಗ್ತದೆ. ಇವತ್ತಿನ ಒಂದು ಇನ್ಸ್ಟಿಟ್ಯೂಷನ್ ಫ್ರೇಮ್ ವರ್ಕ್ ಅನ್ನ ನಾವು ನೋಡ್ತಾ ಹೋದ್ರೆ we are establishing more and more universities, probably more than 400 universities. ಅದರಲ್ಲಿರುವ ವೆರೈಟಿಗಳನ್ನ ನೋಡಿದ್ರೆ ಡೀಮ್ಡ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ಇದರಲ್ಲೇ ನಾವು ಸಾಕಷ್ಟು ಕ್ಲಾಸ್ ಕಾನ್ಶಿಯಸ್ನೆಸ್ ನ ಬೆಳೆಸ್ತಾ ಇದ್ದೀವಿ. ಈ ಕ್ಲಾಸ್ ಕಾನ್ಶಿಯಸ್ನೆಸ್ ಕೂಡ ಇಟ್ ಇಸ್ ರಿಫ್ಲೆಕ್ಟಿಂಗ್ ಆನ್ ದಿ ಕ್ಲಾಸ್ ಆಫ್ ರಿಸರ್ಚ್ ದಟ್ ವಿ ಆರ್ ಡೂಯಿಂಗ್. ಇದರಲ್ಲಿ ತಪ್ಪಿದೆ ಅನ್ನೋದು ಬಹಳ ಜನ ಒಪ್ಪದೇ ಇರಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಮತ್ತಷ್ಟು ಆಡಿಂಗ್ ಫ್ಯೂಯಲ್ ಟು ದ ಫೈರ್ ಅಂತ ನಾವು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಗಳನ್ನು ಮಾಡ್ತಕ್ಕಂಥದ್ದು, ಕೆಲವರಿಗೆ ಹೆಚ್ಚಿನ ಫಂಡ್ ಕೊಡ್ತಕ್ಕಂಥದ್ದು, ಕೆಲವರಿಗೆ ಕಡಿಮೆ ಫಂಡ್ ಕೊಡ್ತಕ್ಕಂಥದ್ದು, ಅಕ್ರೆಡಿಟೇಷನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಆ ಅಕ್ರೆಡಿಟೇಷನ್ ಅಲ್ಲಿ ಇರ್ತಕ್ಕಂಥ ಯೂನಿವರ್ಸಾಲಿಟಿ ಆಫ್ ಮೆಷರ್ಮೆಂಟ್ ಏನಿದೆ ಅದರ ವೇರಿಯೇಷನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳದೆ ಆ ಇಂಡಿಜಿನಸ್ ಕ್ವಾಲಿಟಿ ಆಫ್ ರಿಸರ್ಚ್ ಏನಿರಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇರ್ತಕ್ಕಂಥದ್ದು, ಇವೆಲ್ಲವನ್ನ ನಾವು ನೋಡಿದಾಗ ಬಹುಶಃ ಈ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ನಲ್ಲಿ ಸಾಕಷ್ಟು ಸುಧಾರಣೆಗಳು ಬಂದರೆ ಮಾತ್ರ ನಾವು ಒಂದು ಈ ಸಂಶೋಧನೆ ಬಗ್ಗೆ ನಾವೇನ್ ಮಾತಾಡ್ತಾ ಇದ್ವಿ ಮತ್ತು ಸಂಶೋಧನಾ ಕ್ವಾಲಿಟಿ ಬಗ್ಗೆ ಮಾತಾಡ್ತೀವಲ್ಲ
ಅವೆರಡರಲ್ಲೂ ಕೂಡ ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ. ನಾನು ರಾಜ್ಯದ ಒಂದು ವಿಶ್ವವಿದ್ಯಾಲಯಕ್ಕೆ ಕುಲಪತಿಯಾಗಿ ಅಪಾಯಿಂಟ್ ಆಗಿದ್ದೀನಿ. ಆದರೆ ಅದರ ಸಂಕಟ ನನ್ನೊಬ್ಬನಿಗೆ ಗೊತ್ತು. ಕೇಳ್ತಾರೆ ಜನ, ನೀನ್ ಕುಲಪತಿ ಆದ್ಮೇಲೆ ಇದು ಹೇಳ್ತಾ ಇದೆಯಲ್ಲ ಅಂತ. ಹಿ ಹೂ ವೇರ್ಸ್ ದ ಕ್ರೌನ್ ನೋಸ್ ದ ವೇಟ್ ಆಫ್ ಇಟ್ ಅಂತ, ಅಥವಾ ಹಿ ಹೂ ವೇರ್ಸ್ ದ ಶೂಸ್ ನೋಸ್ ವೇರ್ ದ ಶೂ ಬೈಟ್ಸ್ ಅಂತ ಹೊರಗೆ ಕೂತ್ಕೊಂಡು ನಾವು ಹೇಳ್ಬೋದು. ಬಟ್ ಇಫ್ ಯು ಲುಕ್ ಎಟ್ ದ ಎಂಪತಿ ಆರ್ ದ ಸಿಂಪತಿ ಫ್ರಮ್ ದ ಗವರ್ನಮೆಂಟ್ and try to look forward to building a quality research or quality university, a global standard university, I sometimes feel I'm a dreamer. It is an utopia. ಈ ರೀತಿಯಾದಂಥ ಫೀಲಿಂಗ್ಸ್ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಮ್ಮ ವ್ಯವಸ್ಥೆಯಲ್ಲಿ ನಾವು ಇದನ್ನ ಧೈರ್ಯವಾಗಿ ಪ್ರೊಟೆಸ್ಟ್ ಮಾಡದೆ, ಆಗ್ತಾ ಇರೋ ತಪ್ಪುಗಳನ್ನು ಮಾತಾಡದೆ, ಟೀಕೆಗಳನ್ನ ಹೇಳದೆ, ನಮ್ಮ ಸಂಶೋಧನೆಗಳಲ್ಲಿ ನಮ್ಮನ್ನು ನಾವೇ ಟೀಕೆ ಮಾಡಿಕೊಳ್ಳದೆ, ನಮ್ಮ ಕಲ್ಚರ್ಗಳಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಳ್ಳದೆ ಇರೋದೇ ಕಾರಣ ಅಂತ ನನಗನ್ಸುತ್ತೆ. ಸಣ್ಣದಾದ 2 ಎಕ್ಸಾಂಪಲ್ ಕೊಟ್ಟು ನಮ್ಮ ಮುಂದೆ ಹೋಗ್ಬಿಡ್ತೇನೆ. ನಾನು ಒಂದು ರಿಸರ್ಚ್ ಪೇಪರ್ ಬರೆದ್ರೆ ನಾನು ನನ್ನ ಕಲೀಗ್ಸ್ಗೆ ಅವರ ಚೇಂಬರ್ಗೆ ಹಾಕ್ತಾ ಇದ್ದೆ, ಕುಡ್ ಯು ಪ್ಲೀಸ್ ರೀಡ್ ದಿಸ್ ಅಂಡ್ ಗಿವ್ ಮಿ ಯುವರ್ ಒಪಿನಿಯನ್ ಅಂತ. ಇವತ್ತವರೆಗೆ ನಮ್ಮ ಯಾವ ಸ್ನೇಹಿತರು ಕೂಡ ನಿನ್ನ ಪೇಪರ್ಲಿ ಇಂಥ ತಪ್ಪಿದೆ ಅಂತ ಹೇಳಲಿಲ್ಲ. ಕಾರಣ ಇಷ್ಟೇ, ಅವ್ರಿಗೆ ಓದಕ್ಕೆ ಟೈಮ್ ಇರಲಿಲ್ಲ. ಮೈ ಆನ್ಸರ್ ವೆನೆವರ್ ಐ ಆಸ್ಕ್ ದೆಮ್ ವಾಸ್ ವೆರಿ ಸಿಂಪಲ್. ನೋಡಿದೆ ನಿನ್ ಪೇಪರು, ಬಟ್ ಓದಕ್ಕೆ ಆಗ್ಲೇ ಇಲ್ಲ, ನನಗೆ ಟೈಮೇ ಇರಲಿಲ್ಲ. ದಿಸ್ ಈಸ್ ದ ವೇ ವಿ ಆರ್ ಫಂಕ್ಷನಿಂಗ್ ಆಸ್ ರಿಸರ್ಚರ್ಸ್ ಅಂಡ್ ಟೀಚರ್ಸ್. ಹೋಗ್ಲಿ, ಬೇರೆಯವರು ಕೊಟ್ಟರು ನನಗೆ ಪೇಪರು, ಓದಿದೆ, ಕಾಮೆಂಟ್ ಮಾಡ್ಬೇಕಾದ್ರೆ ನಾನು ಹೆದರ್ಬೇಕು. ಅದಕ್ಕೆ ನಾನು ನಮ್ಮ ವಿದ್ಯಾರ್ಥಿಗಳಲ್ಲಿ ಪಾಠ ಮಾಡುವಾಗ ಅಥವಾ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನಮ್ಮ ಪರಿಸ್ಥಿತಿ ಸತ್ಯ ಮಾತಾಡೋದು ಎಷ್ಟು ಹೆದರಿಕೆ ಆಗಿದೆ ಅಂದ್ರೆ, ಯಾರ್ದಾದ್ರು ಮನೆಗೆ ಹೋಗಿ ಅವರು ಸಾರು ಅಡುಗೆ ಅನ್ನ ಬಡಿಸಿದಾಗ ಊಟ ಮಾಡುವಾಗ ಅವ್ರು ಸಾರಲ್ಲಿ ಉಪ್ಪು ಹಾಕಿಲ್ಲ ಅಂದ್ರು ಊಟ ಆದ್ಮೇಲೆ ಊಟ ಹೇಗಿತ್ತು ಅಂದ್ರೆ ಬಹಳ ಚೆನ್ನಾಗಿತ್ತು ಅಂತಾನೆ ಹೇಳ್ಬರ್ತೀವಿ. ನಿಮ್ಮ ಅಡಿಗೆಯಲ್ಲಿ ಉಪ್ಪಿಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲಿ ತಪ್ಪು ತಿಳ್ಕೊತಾರೋ ಅಂತ. ವಿ ಆರ್ ನಾಟ್ ಸ್ಪೀಕಿಂಗ್ ಟ್ರೂತ್. ಇಫ್ ಯು ಆರ್ ನಾಟ್ ಸ್ಪೀಕಿಂಗ್ ಟ್ರೂತ್, ಯು ಆರ್ ನಾಟ್ ಡೂಯಿಂಗ್ ರಿಸರ್ಚ್. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಜೊತೆ ನಾನು ವರ್ಕ್ ಮಾಡಿದಾಗ್ಲೂ ನನ್ಗೆ ಆಯ್ತು. ಒನ್ ಸ್ಮಾಲ್ ಎಕ್ಸಾಂಪಲ್ ಐ ವುಡ್ ಇಲಿಸ್ಟ್ರೇಟ್ ವಿತ್ ಎ ವೆರಿ ಫೇಮಸ್ ರಿಸರ್ಚ್ ಸೆಂಟರ್ ಇನ್ Bangalore. This was on fuel and fodder. The project was handled by a very senior professor. I wrote about the corruption in the system. I wrote about how the whole project was collapsing at the delivery end. The result was that I was asked to reframe the whole report and then resubmit it. Because we are worried if you don't write a good report, the government may not grant you further grants. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಕಟ್ಟೋದು ಅಥವಾ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರವಾಗಿ ನಾವು ಏನನ್ನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ, ಅನ್ಲೆಸ್ ಅದರ್ವೈಸ್ ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸಂಶೋಧನೆಯ ಮಾಡುವಂತ ಕೆಲಸದಲ್ಲಿ ತನ್ನ ಸತ್ಯತೆಗಳನ್ನು ನೇರವಾಗಿ ಹೇಳುವಂತ ಒಂದು ಕೆಪಾಸಿಟಿಯನ್ನು ಇಟ್ಕೊಂಡಿರೋದು. ಇಫ್ ಐ ಕಾಂಟ್ ಸ್ಪೀಕ್ ದ ಟ್ರೂತ್, ಇನ್ ಮೈ ಒಪಿನಿಯನ್, ಆಸ್ ಐ ಸೆಡ್ ಅರ್ಲಿಯರ್, ಯು ಆರ್ ನಾಟ್ ಡೂಯಿಂಗ್ ರಿಸರ್ಚ್. ಎರಡನೇದು ಸ್ಟ್ರಕ್ಚರಲ್ ಕನ್ಸ್ಟ್ರೈನ್ಸ್ ಇದೆ. ಏನು ಸ್ಟ್ರಕ್ಚರಲ್ ಕನ್ಸ್ಟ್ರೈನ್ಸ್? ಫಂಡಿಂಗ್, ಫಾರ್ ಎಕ್ಸಾಂಪಲ್, ಈಸ್ ಎ ಕ್ಲಾಸಿಕಲ್ ಎಕ್ಸಾಂಪಲ್. ಹಲವಾರು ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸಿನ ರಿಸರ್ಚ್ ಅನ್ನು ಇವತ್ತು ನೀವು ನೋಡಿದ್ರೆ, ಯು ಫೈಂಡ್ ದಟ್ ಯು ಆರ್ ನಾಟ್ ಫೈಂಡಿಂಗ್ ಫಂಡಿಂಗ್. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ಎನ್ ಐಸೋಲೇಟೆಡ್ ಕೇಸ್. ಇಟ್ is interlinked to the kind of research that we are undertaking. There is something called social value. Even when Marx talks about value additions, he speaks about surplus value, everything. Now value is what? The kind of research now delivery ಮಾಡಲಿಕ್ಕೆ ಹೋದಾಗ ಆ ರಿಸರ್ಚ್ ನ ವ್ಯಾಲ್ಯೂ ಏನು? I am very critical of certain kind of research. I will exemplify. I don't mind exemplifying. For example, personality-based research. A research based on a mata.
a research based on a kind of explanatory note, taking and glorifying individuals. Should we consider these things as research? Well, it is easy to talk about quality, ನಿಜ. ನನ್ನದೇ ಹಲವಾರು ಎಕ್ಸ್ಪೀರಿಯನ್ಸ್ಗಳಲ್ಲಿ 3 ಪೇಜು 4 ಪೇಜು ಕ್ರಿಟಿಸಿಸಮ್ ಬರೆದು 5ನೇ ಪೇಜಲ್ಲಿ however the candidate may be awarded PhD ಅಂತ ಬರೆದಿದ್ದೀನಿ. ಇದಕ್ಕೆ ಕೆಲವರು ನನ್ನ ಮೊರಾಲಿಟಿಯನ್ನು ಕೂಡ ಕ್ವಶನ್ ಮಾಡಿದ್ದಾರೆ. ಹರೀಶ್, you have written this, but finally you have said the PhD can be awarded ಅಂತ. ಮತ್ತೆ ನೀನೇ ಕ್ವಾಲಿಟಿ ಬಗ್ಗೆ ಮಾತಾಡ್ತೀಯ. Now there are social compulsions. I am talking not only about a grade C scholar, I am talking about grade A scholars also. They don't want a report which does not reflect the reality, which does not explain the problems. They want a report which is smooth, because every guide perhaps believes that the research that he has guided is always perfect. ಇದನ್ನು ಹೇಳಲಿಕ್ಕೆ ಕಾರಣ ನನ್ನಿಷ್ಟೇ. ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ನಮಗೆ ಯಾವುದೇ ರಿಸರ್ಚ್ ಅನ್ನು ನಾವು ಮಾಡ್ಲಿಕ್ಕೆ ಹೊರಟಾಗಲೂ ಕೂಡ ಒಬ್ಬ ಅಕಾಡೆಮಿಕ್ ಆದವನು ಓಪನ್ ಮೈಂಡ್ ಇಂದ ತನ್ನ ಅಪ್ರೋಚ್ ನ ಮಾಡಬೇಕು. ಆಬ್ಜೆಕ್ಟಿವಿಟಿ ಇನ್ ರಿಸರ್ಚ್ ಅಂತ ನಾವು ಮಾತಾಡ್ತೀವಿ. ಆಬ್ಜೆಕ್ಟಿವಿಟಿ ಇನ್ ರಿಸರ್ಚ್ is not merely the non-interference of the values of an individual in the kind of research that he pursues or explains. It also involves that his openness to the kind of criticisms that he should expect of what he does. ಇದು ಒಬ್ಬ ಅಕಾಡೆಮಿಕ್ ಸ್ಕಾಲರ್ ನಲ್ಲಿ ಇರಬೇಕಾದಂತ ಮುಖ್ಯ ಗುಣ. So one side we are building universities, on the other side we are not funding the universities enough, and now we are also talking about new education policies with a very, very, very complex but a beautiful system which is going to break the barrier between STEM sciences and then the social sciences. I welcome some of them. I am a part of it. I am interested that those things should come in, but I am also worried whether we are prepared to handle all these things, because the generation next has to be prepared for all these things. So ಈ ಒಂದು ಸಂದರ್ಭದಲ್ಲಿ ಸಂಶೋಧನಾ ಈ ರೀತಿಯಾದಂತ ಯಾವ ಕಾರ್ಯಾಗಾರಗಳನ್ನು ನೀವು ಮಾಡ್ತಾ ಇದ್ದೀರಿ, ಆ ಕಾರ್ಯಾಗಾರಗಳಲ್ಲಿ ಒಂದು ಆಸ್ಪೆಕ್ಟ್ ಅನ್ನು ನೀವು ಇನ್ಕ್ಲೂಡ್ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟ್ ರೀಡಿಂಗ್ ಅಂಡ್ ರೈಟಿಂಗ್ ಬಗ್ಗೆ. ರೀಡಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ಸ್. People don't know how to read a book. I may be a professor, but I have attended some of these reading and writing skills. I conducted a reading and writing skill through EPW also. So basically we tend to believe that I can read anything and then comprehend the kind of thoughts that I can go ahead. Literature survey, I think Professor Rasidi has spoken about it, which is one of the critical input of research. If a good researcher knows how to read a book and then bring in the ideas of the book into the kind of research that he is pursuing, I think half of the research is done. But we are not able to do those things. And I'm afraid that is one of the reasons why our quality of the research is suffering. Now, the second aspect that I would like to bring to your focus is the research output and the quality issues. Now, perhaps you must have read quite a number of reports, including the current reports with regard to the South Asian social science status, which came out in 2011 and then is being repeatedly done. Now, what do you see there? Most of the South Asian universities look at India as a giant in putting out research output, publications,
I'm not excluding vernacular writing. I'm including vernacular writing because I'm very conscious that vernacular writing has a better method of explaining things because I'm nearer to the subject and the content and the context. But when you look at the whole research output, we are actually putting out a lot of work. But then the question comes, qualitatively, how do we measure it? I have 2-3 issues in this. One is the bibliometric analysis, which you normally find in most of the research. ಈಗ ಗೂಗಲ್ ಸರ್ಚ್ ಅಲ್ಲಿ ಗೂಗಲ್ ಸ್ಕಾಲರ್ ಹೋದ್ರೆ ನಿಮ್ಮನ್ನು ಕೇಳ್ತಾರೆ ಅವರು ಇಂಪ್ಯಾಕ್ಟ್ ಫ್ಯಾಕ್ಟರ್ ಏನು, ಇಂಡೆಕ್ಸ್ ಏನು, ಇದ್ರ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ನಾವು ಕೊಡಬೇಕಾಗಿದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿದೆ. ಕಾಪಿರೈಟ್ ಇಶ್ಯೂಸ್ ಬಗ್ಗೆ ಇರ್ಬೋದು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಇರ್ಬೋದು, ಮತ್ತು ನಾವು ಕೃತಿ ಚೌರ್ಯ ಅಂತ ಏನ್ ಹೇಳ್ತೀವಿ, ಈ ಕೃತಿ ಚೌರ್ಯಗಳ ಬಗ್ಗೆ ಇನ್ವೇರಿಯಬಲಿ ವಿ ಹ್ಯಾವ್ ಟು ಹ್ಯಾವ್ ಎನಫ್ ಟ್ರೈನಿಂಗ್ ಫಾರ್ ಅವರ್ ಚಿಲ್ಡ್ರನ್. ಈ ಬಿಬ್ಲಿಯೋಮೆಟ್ರಿಕ್ ಅನಾಲಿಸಿಸ್ ಅನ್ನು ನಾವು ಮಾಡಲಿಕ್ಕೆ ಹೊರಟಾಗ ವಾಟ್ ವಿ ಫರ್ಗೆಟ್ ಈಸಿಲಿ ಈಸ್ ಸ್ಕೋಪಸ್ ಇಂಡೆಕ್ಸ್ ಇರ್ಬೋದು, ಕೇರ್ ಜರ್ನಲ್ಸ್ ಇರ್ಬೋದು, ಅದರಲ್ಲಿ ಸೋಷಿಯಲ್ ಸೈನ್ಸ್ ಜರ್ನಲ್ಸ್ ಎಷ್ಟು ಎನ್ಲಿಸ್ಟ್ ಆಗಿದೆ is a question. Because most of the time we run journals, but our journals in run ಮಾಡುವಾಗ we don't know how the journals should be run in accordance with the global standards. We are only stopping at a peer-reviewed journal. Therefore, your impact factors are failing, and therefore there is also exploitation. People are collecting thousands of rupees and publishing papers. A person who doesn't know how to speak in Kannada, I'm saying Kannada very clearly. ಕನ್ನಡದಲ್ಲಿಯೇ ಅವನು 4 ಸೆಂಟೆನ್ಸ್ ಬರೀಲಿಕ್ಕೆ ಆಗದೆ ಇದ್ದವನು ಇಂಗ್ಲಿಷ್ ನಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾನೆ ಮತ್ತು ಇಂಗ್ಲಿಷ್ ನ ಜರ್ನಲ್ಗಳಲ್ಲಿ ಯು ಫೈಂಡ್ ಹಿಸ್ ನೇಮ್. One may feel proud about it because NAAC will look into it. But I'm afraid we are fooling ourselves. Now, the second aspect of quality issue, I would measure it from the social value perspective. ನಾನು ಒಂದು ಸಂಶೋಧನೆಯನ್ನು ಕೈಗೆ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ರೆ ಆ ಸಂಶೋಧನೆಯ ವ್ಯಾಲ್ಯೂ ಏನು? How does it change or alter the lives of many? ನೋಡಿ, ಒಂದು ಕಾಲದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ರಿಸರ್ಚ್ ಮಾಡಿದ್ರೆ ಲ್ಯಾಂಡ್ ರಿಫಾರ್ಮ್ಸ್ ನಿಂದ ಎಷ್ಟು ಜನಗಳಿಗೆ ಸಹಾಯ ಆಗ್ತಾ ಇತ್ತು ಅನ್ನೋದನ್ನ ಮೆಷರ್ ಮಾಡಬಹುದಿತ್ತು. ಲ್ಯಾಂಡ್ ರಿಫಾರ್ಮ್ಸ್ ಬಿಕೇಮ್ ಅನ್ ಆಕ್ಟ್. ಬಟ್ ಅದಾದ ನಂತರದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಬಹಳಷ್ಟು ಜನಕ್ಕೆ ಆಸಕ್ತಿನೇ ಇಲ್ಲ. ಆದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಫಂಡಮೆಂಟಲಿ ಬ್ರಾಟ್ ಅಬೌಟ್ ಪ್ಯಾರಾಡೈಮ್ ಚೇಂಜ್ ಇನ್ ದ ಹೋಲ್ ಸೋಷಿಯಲ್ ಸ್ಟ್ರಕ್ಚರ್ ಇಟ್ ಸೆಲ್ಫ್. ಆ ರೀತಿಯಾಗಿ ಇಡೀ ಒಂದು ಸಮಾಜದ ಮೂಲಭೂತವಾದಂತ ಬದಲಾವಣೆಗಳಿಗೆ ಕಾರಣೀಭೂತವಾದಂತ ಅಂಶಗಳ ಮೇಲೆ ನಾವು ಸಂಶೋಧನೆಯನ್ನು ಮಾಡ್ತಾ ಇಲ್ಲ. ಟುಡೇ ವಿ ಡೋಂಟ್ ಹ್ಯಾವ್ ಮೆನಿ ಸೋಷಿಯಲ್ ಮೂವ್ಮೆಂಟ್ಸ್ ಇನ್ ದಿಸ್ ಕಂಟ್ರಿ. How many studies are coming up on social movements? There are number of students. When I talk to the students, simple thing. ನಾನೇ ಒಬ್ಬ ಮೇಷ್ಟ್ರಾಗಿ ಬೆಳಗಾವಿನ ಶುಗರ್ ಲಾಬಿ ಬಗ್ಗೆ ನಾನು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಐ ಆಮ್ ನಾಟ್ ಗೆಟಿಂಗ್ ಎನ್ ಇಂಟೆಲಿಜೆಂಟ್ ಸ್ಟೂಡೆಂಟ್. ಐ ಆಮ್ ಯೂಸಿಂಗ್ ದ ವರ್ಡ್ ಇಂಟೆಲಿಜೆಂಟ್ ಸ್ಟೂಡೆಂಟ್. ದಿಸ್ ಇಂಟೆಲಿಜೆನ್ಸ್ ಮೀನ್ಸ್ ಅವನು ಓದುವ ಕೆಪಾಸಿಟಿ, ಇಂಗ್ಲಿಷ್ ಲಿಟ್ರೇಚರ್ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ, ಕನ್ನಡದಲ್ಲಿಯೇ ಉತ್ತಮ ಗ್ರಂಥಗಳನ್ನ ಓದ್ತಕ್ಕಂಥದ್ದು. ದಯವಿಟ್ಟು ಕ್ಷಮಿಸ್ಬೇಕು, ಕನ್ನಡದಲ್ಲಿ ಯಾರು ಪುಸ್ತಕ ಬರೀತಾ ಇದ್ರೆ ನಿಮಗೆ ಒಂದೇ ಒಂದು ರಿಕ್ವೆಸ್ಟ್ ನಂದು, ನೀವು ಬರೆಯುವ ಪುಸ್ತಕಗಳಿಂದ ಡಿಸಿಪ್ಲಿನ್ಗಳು ಸಾಯ್ತಾ ಇದೆ ಹೊರತು ಬದುಕ್ತಾ ಇಲ್ಲ. ನೀವು ಆ ಪುಸ್ತಕಗಳನ್ನು ಬರೆಯೋದ್ರ ಮುಖಾಂತರವಾಗಿ ಯು ಆರ್ ಪ್ರಿಪೇರಿಂಗ್ ಗೈಡ್ಸ್ ಅಂಡ್ ಯು ಆರ್ ಮೇಕಿಂಗ್ ಮನಿ, ಬಟ್ ಯು ಆರ್ ಕಿಲಿಂಗ್ ದ ಸಬ್ಜೆಕ್ಟ್ಸ್ ಬಿಕಾಸ್ ಯು ಆರ್ ನಾಟ್ ಗೋಯಿಂಗ್ ಇನ್ ಟು ದ ಒರಿಜಿನಲ್ ರೈಟಿಂಗ್ಸ್. ಪೊಲಿಟಿಕಲ್ ಸೈನ್ಸ್ ಅಲ್ಲೂ ಇದೇ ಆಗಿದೆ. ಕೆಲವರು 52 ಪುಸ್ತಕ ಬರೆದಿದ್ದೀನಿ ಅಂತ ಕ್ಲೈಮ್ ಮಾಡ್ತಾರೆ. ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್. ನೀವು ಒಂದೇ ಪುಸ್ತಕ ಬರೀರಿ ಸ್ವಾಮಿ, ಆದರೆ ಒಳ್ಳೆ ಪುಸ್ತಕ ಬರೀರಿ. ಯಾಕೆ ಈ ಮಾತನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ವಾಲಿಟಿ ಬಗ್ಗೆ ಮಾತಾಡುವಾಗ ಒಂದು ಆರ್ಟಿಕಲ್ ನಾನು ಪಬ್ಲಿಷ್ ಮಾಡ್ತೀನಿ ಒಂದು ಜರ್ನಲ್ ಅಲ್ಲಿ ಅಂದ್ರೆ ಅದಕ್ಕೆ ಸೀರಿಯಸ್ನೆಸ್ ಇದೆ. ಕೆನ್ ಐ ಡಿಫೆಂಡ್ ಮೈ ಓನ್ ಆರ್ಗ್ಯುಮೆಂಟ್ಸ್ ಅನ್ನೋ ಪ್ರಶ್ನೆ ಇದೆ. ಕೆನ್ ಐ ಪಾಸಿಟ್ ಹೈಪಾಥಿಸಿಸ್ ಅಂಡ್ ದೆನ್ ಪ್ರೂವ್ ದಟ್ ಅಂತ ಇದೆ.
ಇವತ್ತು ಎಷ್ಟೋ ಜನಕ್ಕೆ ನಾನು ಥೀಸಿಸ್ ಬರೆಯುವಾಗ ಡಾಕ್ಟರಲ್ ಡಿಗ್ರಿಗೆ ಅದು 250 ಪೇಜ್ 300 ಪೇಜ್ ಇರಬೇಕು ಅನ್ನೋದೇ ಆರ್ಗ್ಯುಮೆಂಟ್ ಇದೆ ಹೊರತು ವಾಟ್ ಇಸ್ ದ ಥೀಸಿಸ್ ಅಂತ ಕೇಳಿದ್ರೆ ಥೀಸಿಸ್ನ ಟೈಟ್ಲ್ ಹೇಳ್ತಾರೆ ಹೊರತು ಥಿಯರಿ ಅವ್ರು ಬರೆದಿರ್ತಕ್ಕಂಥ ಥೀಸಿಸ್ನ ಥಿಯರಿ ಅಥವಾ ಥೀಸಿಸ್ ಏನು ಅಂತ ಯಾರು ಹೇಳಲ್ಲ ನನಗೆ. ಯಾಕೆ ಹೇಳಲ್ಲ? Because they have never understood what is the difference between a thesis and the title of a thesis. Once you write a thesis, then you have to come up with a thesis. What is the thesis? For example, poverty induces violence. Can you prove or disprove this? That is the reason why you need empirical evidence. ಆ empirical evidence ಗೆ ಎಲ್ಲಿ ನೀವು ಆಯ್ಕೆ ಮಾಡ್ತೀರಿ? If you slum ಅನ್ನ ಆಯ್ಕೆ ಮಾಡಿಕೊಂಡ್ರೆ probably you will have higher rate of violence there because of poverty. But the same may not happen somewhere else. Comparative studies ಇಲ್ಲ. ಸೊ ಪಬ್ಲಿಷ್ ಮಾಡುವಾಗ ನಾನು ಯಾವ ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡಿದ್ರೆ ಇದಕ್ಕೆ ವ್ಯಾಲ್ಯೂ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನನೇ ಹರಿಸಲ್ಲ. ಯಾಕೆ ಅಂದ್ರೆ ನಾವು ರೊಟೀನ್ ಅಲ್ಲಿ ರಿಚುವಲಿಸ್ಟಿಕ್ ಆಗಿ 2 ಪಬ್ಲಿಕೇಶನ್ ಮಾಡ್ಬೇಕಂತೀವಿ. ವಿದ್ಯಾರ್ಥಿಗಳ 2 year ರಿಪೋರ್ಟ್ಗಳನ್ನು ಇವ್ಯಾಲ್ಯೂಯೇಟ್ ಮಾಡಲ್ಲ, ವಿದ್ಯಾರ್ಥಿಗಳ ಪಬ್ಲಿಕೇಶನ್ಸ್ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಇಲ್ಲ. ಅವ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಸೇರಿದಾನೆ ಅಂದ್ರೆ ಅವನ ಪೇಪರ್ಗಳನ್ನು ಮುಟ್ಟೋದೇ ಇಲ್ಲ. ಯಾಕೆ ಅಂದ್ರೆ ಬೇಡದ ಭಯಗಳು ನಮ್ಮನ್ನ ಕಾಡ್ತಾ ಇದೆ. ಟು ಮೀ ಎ ರಿಸರ್ಚರ್ ಹೂ ಬಿಲಾಂಗ್ಸ್ ಟು ಎನಿ ಕಮ್ಯುನಿಟಿ ಇಸ್ ಎ ರಿಸರ್ಚರ್ ಅಂಡ್ ಹಿ ಹ್ಯಾಸ್ ಟು ಸ್ಟಡಿ ವೆಲ್. ಸೊ ಈ ರೀತಿಯಾದಂತ ರಿಸರ್ಚ್ ಔಟ್ಪುಟ್ ಅನ್ನ ಬಿಬ್ಲಿಯೋಮೆಟ್ರಿಕ್ ಅನಾಲಿಸಿಸ್ ಗಳಿಗೆ ಹಾಕಿ, ಈಗ ಬಿಬ್ಲಿಯೋಮೆಟ್ರಿಕ್ ಅನಾಲಿಸಿಸ್ ಅನ್ನು ಕೂಡ ಸಾಕಷ್ಟು ಟೀಕೆ ಮಾಡ್ತಾ ಇದೀವಿ ನಾವು. ಒಳ್ಳೆ ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡಬೇಕು ಅಂತ ಹೇಳಿದ್ರೆ ಸೈಂಟಿಫಿಕ್ ಜರ್ನಲ್ಸ್ ಇದೆಯಾ ಅಂತ ನೋಡುವಂತ ಕೆಲಸಗಳನ್ನು ಮಾಡಬೇಕು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ಗಿವ್ ಯು ಒನ್ ಸ್ಮಾಲ್ ಇಲ್ಲಸ್ಟ್ರೇಷನ್ ಅಂಡ್ ದೆನ್ ಮೂವ್ ಫಾರ್ವರ್ಡ್. Physics professors don't believe that social science is a real science. Why do they say that? Because they say they're impractical and they don't speak truth. Because in science you need proof. Karl Popper ಓದಿರೋರು ಗೊತ್ತಿದೆ, ಸೋಷಿಯಲ್ ಸೈನ್ಸ್ ಅಲ್ಲಿ ನಾವು ಫಾಲ್ಸಿಫಿಕೇಶನ್ ಅಷ್ಟೇ ಮಾಡ್ತೇವೆ, ಪ್ರೂಫ್ ಅಥವಾ ಪ್ರೂಫ್ ತೋರಿಸಲ್ಲ ಅಂತ ಇಲ್ಲ. ಯು ಕ್ಯಾನ್ ಓನ್ಲಿ ಫಾಲ್ಸಿಫೈ ಅ ಥೀಸಿಸ್, ಬಟ್ ಸೈನ್ಸ್ ಅಲ್ಲಿ ಪ್ರೂಫ್ ಇದೆ. ಅದಕ್ಕೆ ಒಬ್ರು ಸೋಷಿಯಲ್ ಸೈಂಟಿಸ್ಟ್ ನ ಕರ್ಕೊಂಡು ಮಾತಾಡ್ತಾ ಚರ್ಚೆ ಮಾಡಿದವ್ರು ಏನ್ ಮಾಡಿದ್ರು, ದಿಸ್ ಇಸ್ ಅವೈಲಬಲ್ ಆನ್ ದಿ ನೆಟ್ ಇಫ್ ಯು ವಾಂಟ್. ಸೋಷಿಯಲ್ ಸೈನ್ಸ್ ರಿಸರ್ಚ್ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಅವರು he decided that he would use high sounding words, what we call as jargons, and wrote a beautiful paper, science teacher, science professor, and sent it to a social science journal. He was hoping that the journal would reject his article, but within a few weeks he heard that the journal had already published his article because the title was attractive, but the entire jargon was nonsense. When he got the paper published, he came out and showed it in the science, academia, and said, "Nodi, social science nodi ee tara publish ಮಾಡ್ತಾರೆ." ಇದು ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಇದರ ಬಗ್ಗೆ ಸಾಕಷ್ಟು ಪೇಪರ್ ಬರೆದಿರೋದು ಕೂಡ ನನ್ನ ಹತ್ರ ಇದೆ. ಐ ಹ್ಯಾವ್ ಆಲ್ಸೋ ಡಿಸ್ಕಸ್ಡ್. ಯಾಕೆ ಇದಾಗ್ತಾ ಇದೆ? ಆರ್ ವಿ ನಾಟ್ ಸೀರಿಯಸ್ ಆಸ್ ರಿಸರ್ಚರ್ಸ್? ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡುವಾಗ ಐ ವಿಲ್ ಗೋ ಟು ದ ಥರ್ಡ್ ಒನ್. ಐ ಪಿ ದೇಸಾಯಿ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಐ ಪಿ ದೇಸಾಯಿ ಆರ್ಟಿಕಲ್ಸ್ ನೀವು ಓದಿರ್ಬೋದು, ಕರೆಂಟ್ ಆರ್ಟಿಕಲ್ಸ್ ನೀವು ಓದಿದ್ರೆ, he traces the problem of social sciences to 3 issues. One, he says, this has originated from the Indological, Indology ಅಂತ ಕೇಳಿದ್ದೀನಿ, Indological studies ಇಂದ ಒರಿಜಿನೇಟ್ ಆಗಿದೆ. ಎರಡನೇದು, ನಮ್ಮ ರೈಟಿಂಗ್ಸ್ ರಿಸರ್ಚ್ ಎಲ್ಲಾನು ಡಾಮಿನೆಂಟ್ಲಿ ಇವ್ಯಾಲ್ಯೂಯೇಟಿವ್ ಅಂತ ಆರ್ಗ್ಯೂ ಮಾಡ್ತಾರೆ. ಪಂಚಾಯತ್ ರಾಜ್ ತೆಗೆದುಕೊಂಡ್ರೆ ಬಹುಶಃ ನಾನು ಐ ಕಾಲ್ ಇಟ್ ಆಸ್ ವಿದೌಟ್ criticism is one of the probably most exploited areas of research today. ಎಲ್ಲ ಪಂಚಾಯತಿಗಳ ಮೇಲೆ ಬೇಕಾದಂಗೆ ಸಂಶೋಧನೆಗಳು ಬರೆದಾಕ್ಬಿಟ್ಟಿದ್ದಾರೆ, ಮೀನಿಂಗ್ಲೆಸ್ ಸಂಶೋಧನೆಗಳು ಇದೆ. ಮೂರನೇದು, whenever we see social science research is closer to these social problems but without solutions. ಡೌರಿ ಕೇಸ್ಗಳು ಅಥವಾ ಇತ್ತೀಚೆಗೆ ಆದಂತ ನಂಬರ್ ಆಫ್ ರೇಪ್ಸ್, ಸೋಷಿಯಲ್ ಪೆಥಾಲಜೀಸ್ ನಮ್ಮನ್ನು ಕಾಡ್ತಾ ಇದೆ.
But why are we not capable of problem solving? ಈ ಪ್ರಶ್ನೆಗಳನ್ನ ನಾವು ತೆಗೆದುಕೊಂಡಾಗ ನನಗನ್ಸೋದು ವಿಶ್ವವಿದ್ಯಾಲಯಗಳ ಗುಣಮಟ್ಟದಲ್ಲಿ, ಸಂಶೋಧನಾ ಗುಣಮಟ್ಟಗಳಲ್ಲಿ ನಾವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. ಅಲ್ಲಿ ನಾವು ಸುಧಾರಣೆಗಳನ್ನ ಮಾಡ್ಕೊಳ್ಬೇಕು. MLA, MP ಇಂದ ಹಿಡಿದು ಪ್ರತಿಯೊಬ್ಬರು ಮೇಷ್ಟ್ರುಗಳ ಬಗ್ಗೆ ತುಚ್ಛವಾಗಿ ಮಾತಾಡುವಂತ ಪರಿಸ್ಥಿತಿ ಇದೆ. ಲಕ್ಷಗಟ್ಟಲೆ ದುಡ್ಡು ತಗೋತಾರೆ, ಏನ್ ಮಾಡ್ತಾರ್ರಿ ಅಂತ ಕೇಳ್ತಾರೆ. ಯಾಕೆಂದ್ರೆ ನಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳಕ್ಕೆ ನಾವು ಅವ್ರ ಹತ್ರ ಹೋಗೋ ಹವ್ಯಾಸ ಇಟ್ಕೊಂಡಿದ್ದೇವೆ. ಈ ರೀತಿಯಾದಂತ ಸಂಶೋಧನೆಗಳನ್ನು ಮಾಡ್ತಾ ನಾವು ನಮ್ಮ ಹೆಸರನ್ನು ನಾವೇ ಕೆಡಿಸ್ಕೊತಾ ಇದ್ದೀವಿ ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತೇವೆ. ಹಾಗಾದ್ರೆ ಸೋಷಿಯಲ್ ಸೈನ್ಸ್ ರಿಸರ್ಚ್ ಚೆನ್ನಾಗೇ ಇಲ್ವಾ ಅಂತ ಕೇಳಿದ್ರೆ, ಐ ವುಡ್ ಸ್ಟಿಲ್ ಸೇ ದೇರ್ ಆರ್ ಐಲ್ಯಾಂಡ್ಸ್ ಆಫ್ ಎಕ್ಸಲೆನ್ಸಸ್. ಇದೆ, ಐಲ್ಯಾಂಡ್ಸ್ ಆಫ್ ಎಕ್ಸಲೆನ್ಸ್ ಇದೆ ನಮ್ಮಲ್ಲಿ. ಟಾಟಾ ಇನ್ಸ್ಟಿಟ್ಯೂಟ್ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಫಂಡಮೆಂಟಲ್ ರಿಸರ್ಚ್. ಅವರು ಕೈಗೆ ತೆಗೆದುಕೊಳ್ಳುವಂತ ಆಕ್ಟಿವಿಟೀಸ್ ನೋಡಿ, ಅದನ್ನ ನಾವ್ ಯಾಕೆ ಮಾಡ್ಕೊಳ್ಬಾರ್ದು? ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಡೀನ್ಸ್ ಇದ್ದಾರೆ, ಡೀನ್ ಕಮಿಟಿಗಳಿದೆ. ಸೋಷಿಯಲ್ ಸೈನ್ಸ್ಗೆ ಒಂದು ಫೋಕಸ್ ಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡಬಹುದು. ವಿ ಕ್ಯಾನ್ ಸೆಟ್ ಅನ್ ಅಜೆಂಡಾ. ಪ್ರತಿ ವಿಶ್ವವಿದ್ಯಾಲಯಕ್ಕೆ ಜ್ಯೂರಿಸ್ಡಿಕ್ಷನ್ ಇದೆ. ಆ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಇರುವಂತಹ ಸಮಸ್ಯೆಗಳನ್ನ, ಸೋಷಿಯಲ್ ಇಶ್ಯೂಸ್ ಅನ್ನು ತೆಗೆದುಕೊಂಡು ಅದರ ಬೇಸಿಸ್ ಮೇಲೆ ನಾವು ಚರ್ಚೆಯನ್ನು ಮಾಡಬಹುದು. ದಲಿತ್ ಇಂಡೆಕ್ಸ್ ಕ್ರಿಯೇಟ್ ಮಾಡಿದಿರಿ. ಒಂದು ವಿಶ್ವವಿದ್ಯಾಲಯದಲ್ಲಿ ಕೇಳಿದೆ ನಾನು, ರಿಸರ್ಚ್ಗೆ ಹೋದಾಗ, ಸ್ಯಾಂಪಲ್ ಸೈಜ್ ಎಷ್ಟು ತೆಗೆದುಕೊಂಡಿದ್ದೀರಪ್ಪ ಅಂತ. 150 ಅಂತ ಹೇಳಿದ್ರು. 150 ಸ್ಯಾಂಪಲ್ ಸೈಜ್ ಅಲ್ಲಿ ಕೆನ್ ಯು ಕಮ್ ಟು ಕನ್ಕ್ಲೂಷನ್ ಅಂತ ಕೇಳಿದೆ ನಾನು. ಸ್ಯಾಂಪಲ್ ಸೈಜ್ ಮೆಟ್ರಿಕ್ ಇದೆ. ಆ ಸ್ಯಾಂಪಲ್ ಸೈಜ್ ಮೆಟ್ರಿಕ್ ಅನ್ನ ನಾವು ಯಾಕೆ ಬಳಸ್ತಾ ಇಲ್ಲ? ಐ ಡೋಂಟ್ ನೋ. ದಲಿತ್ ಬಗ್ಗೆ ರಿಸರ್ಚ್ ಮಾಡಿದವನು, ದಲಿತ್ ಯಾವ ಒಂದು ಇಂಡೆಕ್ಸ್ ನಾವು ಕ್ರಿಯೇಟ್ ಮಾಡಿದೀವಿ ಅದನ್ನ ಯಾಕೆ ನೀವು ನೋಡಿಲ್ಲಪ್ಪ? ಐ ಡೋಂಟ್ ನೋ ವೆದರ್ ದೇ ಡೋಂಟ್ ಹ್ಯಾವ್ ಟೈಮ್ ಆರ್ ವಾಟ್. ಇದೆಲ್ಲಕ್ಕೂ ಕಾರಣ ನನಗನ್ಸೋದು ನಮ್ಮ ವರ್ಕ್ ಕಲ್ಚರ್. ಇವತ್ತು ನೀವು ಏನ್ ಟ್ರೈನಿಂಗ್ ಕೊಟ್ಟಿದ್ದೀರಿ, ಐ ವೆಲ್ಕಮ್ ಇಟ್. ಬಟ್ ಈ ಟ್ರೈನಿಂಗ್ ಇಲ್ಲಿಗೆ ನಿಲ್ಬಾರ್ದು. ವಿ ಮಸ್ಟ್ ಬಿ ಏಬಲ್ ಟು ಜಡ್ಜ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಇನ್ ಫ್ಯೂಚರ್. ಎಲ್ಲಿ ಹೋಗ್ತಾ ಇದೆ ಇವರ ಸಂಶೋಧನೆ? ಈ ಸಂಶೋಧನಾ ವರ್ಕ್ಶಾಪ್ ಬಂದ ಮೇಲೆ ಎಷ್ಟು ಪಬ್ಲಿಕೇಶನ್ಸ್ ಮಾಡಿದ್ದಾರೆ, ಆ ಪಬ್ಲಿಕೇಶನ್ಸ್ ಗಳನ್ನ ತರಿಸ್ಕೊಂಡು ರಿವ್ಯೂ ಮಾಡಿ ಅದರಲ್ಲಿ ಯಾವ್ದು ಕ್ವಾಲಿಟೇಟಿವ್ ರಿವ್ಯೂ ಇದೆ ಇಲ್ಲ ಅನ್ನೋದು. ನಾನು ಚಾಣಕ್ಯಗೆ ಮತ್ತು ಸೋಷಿಯಲ್ ಸೈನ್ಸ್ ಜರ್ನಲ್ಗೆ ನಾ ಎಡಿಟರ್ ಆದ್ಮೇಲೆ ಬ್ಲೈಂಡ್ ರಿವ್ಯೂ ಮಾಡಿಸ್ತಾ ಇದ್ದೆ. ನಾನು ಬ್ಲೈಂಡ್ ರಿವ್ಯೂ ಬಂದಾಗ ಐ ವುಡ್ ರಿಜೆಕ್ಟ್. ಬಹಳ ಜನ ನನ್ನನ್ನು ಹೇಟ್ ಮಾಡಿದ್ರು, ಬೈದ್ರು, ಏನ್ರಿ ಇವನೊಬ್ಬನೇ ಸ್ಕಾಲರ್ ಅಂತ. ಬಟ್ ಬ್ಲೈಂಡ್ ರಿವ್ಯೂ ಮಾಡಿಸ್ತಾ ಇದ್ದಿದ್ದರಿಂದ ನನಗೆ ಒಂದು ಸೇಫ್ಟಿ ಏನಿತ್ತು, ಯಾರ ಪೇಪರ್ ಯಾರ ಹತ್ರ ಹೋಗಿತ್ತು ಅಂತ ಗೊತ್ತಿಲ್ಲ. ರಿವ್ಯೂ ಮಾಡಿದ ಕಂಟೆಂಟ್ ಅನ್ನು ಮಾತ್ರ ನಾನು ಅವ್ರಿಗೆ ಕಳಿಸ್ತಾ ಇದ್ದೆ. Therefore, my journal was qualitatively good. ICSR ಇರಬಹುದು, ಫಂಡಿಂಗ್ ಏಜೆನ್ಸೀಸ್ ಯಾವುದೇ ಇರಬಹುದು, ಅದನ್ನ ಟ್ಯಾಪ್ ಮಾಡಿ ಆ ಜರ್ನಲ್ಗೆ ದುಡ್ಡನ್ನು ತರಿಸುವ ಪ್ರಯತ್ನವನ್ನು ಮಾಡಿದೆ. ಮತ್ತು ಯಾವ ಇಂಟರ್ನ್ಯಾಷನಲ್ ಟ್ಯಾಗ್ಗೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅನಾಲಿಸಿಸ್ ಮಾಡಬೇಕು ಅವುಗಳನ್ನ ಟ್ಯಾಪ್ ಮಾಡಿ ಐ ಯೂಸ್ ಟು ರಿಜಿಸ್ಟರ್ ದ ಜರ್ನಲ್. ಸೊ ನೀವು ಈ ರೀತಿ ಪ್ರಯತ್ನಗಳನ್ನು ಮಾಡಿ ವರ್ಕ್ ಕಲ್ಚರ್ ನಲ್ಲೇ ನಾವು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಆ ಸಂಶೋಧನೆಯ ವ್ಯತ್ಯಾಸಗಳು ನಮಗೆ ಕಂಡು ಬರ್ತದೆ. ಬಹುಶಃ ನೀವೆಲ್ಲ ಓದಿದಿರಿ, ಮೇಡಮ್ ಇದ್ದಾರೆ, ನನಗೆ ಬಹಳ ದೊಡ್ಡಸ್ತಿಗೆ ಹೇಳಲ್ಲ, ಬಹಳ ಹಂಬಲ್ ಆಗಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ. ಗುಲ್ಬೆನ್ಕಿಯನ್ ಕಮಿಷನ್ ರಿಪೋರ್ಟ್ ಇದೆ, ಮತ್ತು ನಿಮ್ಗೆ ರಂಗರಾಜನ್ ರಿಪೋರ್ಟ್ ಇದೆ. ಅದಲ್ಲದೆ ಸೋಷಿಯಲ್ ಸೈನ್ಸ್ ರಿಪೋರ್ಟಿಂಗ್ ಸೌತ್ ಏಷ್ಯನ್ ಫೋಕಸ್ ಇಟ್ಕೊಂಡು ಮಾಡ್ತಕ್ಕಂಥ ಇವ್ಯಾಲ್ಯೂಯೇಟಿವ್ ರಿಪೋರ್ಟ್ಸ್ ಇದೆ. ದಯಮಾಡಿ ಓದಿ. They are telling very clearly what is happening to social sciences. ನಾವು ರಿಯಾಕ್ಟಿವ್ ಸೋಷಿಯಲ್ ಸೈನ್ಸಸ್ ಮಾಡ್ತಾ ಇದ್ದೀವಾ ಅಥವಾ ರಿಯಾಕ್ಷನರಿ ಸೋಷಿಯಲ್ ಸೈನ್ಸ್ ಮಾಡ್ತಾ ಇದ್ದೀವಾ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಈ ಕಮಿಷನ್ ರಿಪೋರ್ಟ್ಸ್ ಎಲ್ಲ ಆನ್ಯುಯಲಿ ಬರ್ತಾ ಇದೆ, ಕಮಿಷನ್ ರಿಪೋರ್ಟ್ಸ್ ಇದಾವೆ, and they are trying to understand why social sciences are failing, especially in a country like India. There are many countries which have succeeded by bringing social science research into policy. ನಾವು ಬ್ಲೇಮ್ ಮಾಡ್ಬೋದು, ಏನಪ್ಪಾ ನಮ್ಮ ಪೊಲಿಟಿಷಿಯನ್ಸ್ ನಮ್ಮ ರಿಸರ್ಚ್ ಅನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ಬೋದು. ಬಟ್ ದ ಕ್ವೆಶ್ಚನ್ ಈಸ್, ಹ್ಯಾವ್ ಯು ಗಾಟ್ ಎನಿಥಿಂಗ್ ದಟ್ ಕ್ಯಾನ್ ಬೇಸಿಕಲಿ ಆರ್ ಫಂಡಮೆಂಟಲಿ ಆಲ್ಟರ್ ದ ಪಾಲಿಸಿ ದಟ್ ಈಸ್ ಆಲ್ರೆಡಿ ಮೇಡ್ ಇನ್ ದಿಸ್ ಕಂಟ್ರಿ? We don't know the difference between a policy and a program many times. So ಈ ರೀತಿಯಾದ ಬದಲಾವಣೆಗಳನ್ನು ನಾವು ತರಲಿಕ್ಕೆ ಸಾಧ್ಯವ.
I would like to call the attention of everybody to read Karl Popper. First, you must read. Foucault, you must read. Derrida, you must read. ಅದಲ್ದೇನೆ ಕೆಲವು ಪೇಪರ್ಸ್ ಇದೆ. ಪಪೋಲಾ 210 ಓದಿ. ಸುಧೀರ್ ಅಂಡ್ ಅಶೀಲಾ ಓದಿ 2011, ಎಸ್ಪೆಷಲಿ ಡೆವಲಪ್ಮೆಂಟ್ ಸ್ಟಡೀಸ್ ಮಡ್ರಾಸ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥದ್ದು. ಯು ಕ್ಯಾನ್ ಆಲ್ಸೋ ರೀಡ್ ಗುಪ್ತಾ ಅಂಡ್ ಮಹೇಶ್ ಮತ್ತು ರಿಷಿಕೇಶ್ ಅವರ ಡಿಫಿಷಿಯಂಟ್ ಸ್ಟೇಟಸ್ ಆಫ್ ಸೋಷಿಯಲ್ ಸೈನ್ಸಸ್. There are a number of writings that are coming up which are actually concerned about how social sciences are moving and what should be done with the social sciences. Backup paper. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, as I began telling you that we are at crossroads, and if this crossroad continues to bother us, our social sciences will lose meaning. We need to work hard on that front. ಆ ನಿಟ್ಟಿನಲ್ಲಿ ನಾವು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ನನಗೆ ನನ್ನ ದೃಷ್ಟಿಯಲ್ಲಿ ತಮ್ಮ ಮುಂದೆ ಇಡಬೇಕು ಅನ್ನಿಸ್ತು. ಇನ್ನು 2 ಅಂಶಗಳ ಬಗ್ಗೆ ಮಾತಾಡ್ತೀನಿ. ಮೇಡಮ್ ಕೇಳಿದ್ದೆ, ನಾನು 40-45 ನಿಮಿಷ ಮಾತಾಡ್ಬೋದು ಅಂದ್ರೆ ಮೇಡಮ್ ನಾನು 20-25 ನಿಮಿಷ ಅಷ್ಟೇ ಮಾತಾಡ್ಬೇಕಂತ ಅನ್ಕೊಂಡಿದ್ದೆ. ಮೆಥಡಾಲಜಿಕಲ್ ಇಶ್ಯೂಸ್ ಇದೆ ಮತ್ತು ರಿಸರ್ಚ್ ಅಜೆಂಡಾಗಳನ್ನ ಸೆಟ್ ಮಾಡ್ತಕ್ಕಂಥದ್ದು. ಮೆಥಡಾಲಜಿಕಲ್ ಇಶ್ಯೂಸ್ ನಲ್ಲಿ ನಾವು ಬಹಳ ಮುಖ್ಯವಾಗಿ ಸೋಷಿಯಲ್ ಸೈನ್ಸಿನ ಮೆಥಡಾಲಜಿಗಳು ಯಾವುದು, ಯಾವ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡ್ರೆ ಯಾವ ಸಂಶೋಧನೆಯನ್ನ ಮಾಡಬಹುದು. ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಕೊಟ್ಟು ಮುಂದೆ, ಕಾಶ್ಮೀರದ ಸಮಸ್ಯೆ ಬಗ್ಗೆ ಒಂದು ಥೀಸಿಸ್ ಹೊರಗಡೆ ಬರುತ್ತೆ. ಎಕ್ಸಾಮಿನರ್ ಆಗಿ ಹೋಗಿ ಪ್ರಶ್ನೆಯನ್ನ ಕೇಳ್ತಾರೆ. ಆ ಟೈಟ್ಲ್ ಏನು? ಪ್ರಾಬ್ಲಮ್ಸ್ ಆಫ್ ಕಾಶ್ಮೀರೀಸ್ ಎನ್ ಎಂಪೆರಿಕಲ್ ಸ್ಟಡಿ ಅಂತ ಇದೆ. ಎಕ್ಸಾಮಿನರ್ ಕೇಳಿದ್ರು ಗೈಡಿಗೆ, ವಿದ್ಯಾರ್ಥಿ ಕಾಶ್ಮೀರದಲ್ಲಿ ಎಷ್ಟು ತಿಂಗಳಿದ್ದ? ಹೋಗಿಲ್ಲ ಸರ್. ಗೈಡ್ ನೀವು ಹೋಗಿದ್ರಾ? ಹೋಗಿಲ್ಲ ಸರ್. ಮತ್ತೆ ಎಂಪೆರಿಕಲ್ ಸ್ಟಡಿ ಹೇಗಾಯ್ತಿದ್ದು? ಯಾಕೆ ಇದನ್ನ ಹೇಳ್ತೀನಿ? We are not trying to even read. ಕೇಳಿದ್ರೆ ಹಿಸ್ಟಾರಿಕಲ್ ಮೆಥಡ್, ಲೀಗಲ್ ಮೆಥಡ್, ಒಂದೊಂದು ಥೀಸಿಸ್ ಓದಿದರೆ ನೀವು 25 ಮೆಥಡ್ ಬರೀತಾರೆ. ಒಂದು ಸಿನಾಪ್ಟಿಕ್ ನೋಟ್ ಬರ್ಕೊಡಿ ಅಂತ ಹೇಳಿದ್ರೆ ಆ ಸಿನಾಪ್ಸಿಸ್ ಒಳಗೆ ಬರೆಯುವಂತ ಚಾಪ್ಟರೈಸೇಷನ್ ನೋಡಿದ್ರೆ 13-15 ಚಾಪ್ಟರ್ ಬರೀತಾರೆ. I am afraid in my lifetime I will not be able to complete the thesis. You should be able to understand what exactly you are trying to say. Do you have a frame of mind to undertake a research in your lifetime within 4 years or 6 years and to understand the problem completely? We are not doing it. First few chapters, ಸುಮ್ಮನೆ ಗಮನಕ್ಕೆ ತರ್ತೀನಿ ನಿಮಗೆ. ಹಿಸ್ಟಾರಿಕಲ್ ಚಾಪ್ಟರ್ಸ್ 20 ಥೀಸಿಸ್ ತೆಗೆದು ನೋಡಿ. 20 ಥೀಸಿಸ್ ಅಲ್ಲೂ ಹಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಂತ ಓದೋದೇನಿದೆ ಅದರಲ್ಲಿ? ಸೈಟೇಷನ್ ಮೇಲೆ, ಪೇರೆಂಟ್ ಥೀಸಿಸ್ ಮೇಲೆ ನೀವು ಹೇಳ್ಬಿಡ್ಬೋದು, ಅನ್ಲೆಸ್ ಅದರ್ವೈಸ್ ದೇರ್ ಇಸ್ ಎನಿ ಡಿಫರೆನ್ಸ್ ಇನ್ ಇಟ್. ಸುಮ್ಮನೆ ಅದ್ರ ಮೇಲೆ ಬರೀತಾರೆ. ಫಸ್ಟ್ ಚಾಪ್ಟರ್ ಅಲ್ಲಿ ಮೆಥಡಾಲಜಿ ಹೇಳ್ತೀವಿ ಅಂತ ಹೇಳ್ತಾರೆ. ಆ ಮೆಥಡಾಲಜಿನ ನನ್ಗೆ ಅರ್ಥವೇ ಆಗೋದಿಲ್ಲ ಮೆಥಡಾಲಜಿ. ಯಾಕೆಂದ್ರೆ ಮೆಥಡಾಲಜಿ ಹೇಳಿದ ಮೇಲೆ ನನ್ನ ಚಾಪ್ಟರ್ ಯಾವ್ದ್ರಲ್ಲಾದ್ರೂ ಅದು ಕೋರ್ ರಿಫ್ಲೆಕ್ಟ್ ಆಗಬೇಕು. ಚಾಪ್ಟರ್ ರಿಫ್ಲೆಕ್ಟ್ ಆಗಲ್ಲ. ಅದು ಮೆಥಡಾಲಜಿ ರಿಫ್ಲೆಕ್ಟ್ ಆಗಲಿಲ್ಲ ಅಂದ್ಮೇಲೆ ಆ ಕೋರ್ ಚಾಪ್ಟರ್ಸ್ ಯಾಕೆ ಬರೆದ್ರು? Then come to conclusion. Conclusion is another major problem. Thesis ಗೆ ಸಂಬಂಧವೇ ಇಲ್ಲ. ಬಾಡಿ ಆಫ್ ದ ಥೀಸಿಸ್ ಅಲ್ಲಿ ಇಲ್ಲದೆ ಇರೋದೆಲ್ಲ ಕನ್ಕ್ಲೂಷನ್ ಅಲ್ಲಿ ಇದೆ. And my question always is, if you are doing a quantitative analysis, the quantitative analysis has to be converted into a knowledge formation. ಆಗ್ತಾ ಇಲ್ಲ. So if this candidate or the guide, I would rather blame the guide here. If the guide is not very clear about the methodological questions, then I am afraid the researcher cannot be blamed. Many a time
I'm sure researchers don't even have the time to sit and discuss his subject, his concerns about the subject with the guide. Guide decides. Even before the thesis can be written, there is already a conclusion in the title itself. Now, if this is the kind of research we are going to work on, I'm afraid we'll not be able to change. Last part, visibility and citations. Any thesis that you write, please remember it has to have some kind of an indigenous idea or existence. I cannot borrow the Western notions. When I say what is visibility, please understand, in social sciences, research is at some point a continuity. An established thesis must be examined by another researcher with varied examples or empirical evidences, and then try to prove or disprove the thesis, or construct his own new thesis, or modify the thesis that is already existing. If it is yes, if you can't do such things, you simply accept the study that was done earlier is almost similar and typical. You can create stereotype, but if you cannot do anything, you must try to argue on the basis of the falsification of those arguments. But ಅದ್ಯಾವುದನ್ನು ಮಾಡಕ್ಕಾಗ್ಲಿಲ್ಲ ಅಂದಾಗ ನಮ್ಮ ಇಡೀ ಸೋಷಿಯಲ್ ಸೈನ್ಸ್ನಲ್ಲಿ ಸಮಸ್ಯೆಗಳಾಗ್ತದೆ. ಅದಕ್ಕೆ ಇಂದಿರಾ ಮೇಡಮ್ ಇದ್ದಾರೆ, ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಬಹಳ ಸ್ಟ್ರಾಂಗ್ ಆಗಿ ತನ್ನದೇ ಆದಂತ ಒಂದು ಫೌಂಡೇಶನ್ ಬೆಳೆಸ್ಕೊಂಡಿದೆ, ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಇಲ್ಲ. ನನ್ನ ಒಂದೇ ಒಂದು ರಿಕ್ವೆಸ್ಟ್, ಸೋಷಿಯಾಲಜಿ ರಿಸರ್ಚಿನ ಜೊತೆಗೆ ಬೇರೆ ಸೋಷಿಯಲ್ ಸೈನ್ಸ್ ರಿಸರ್ಚ್ ಒಂದು ಸಣ್ಣ ಟೀಮ್ ಮಾಡಿ ಒಂದು ರಿಸರ್ಚ್ ಪಾಲಿಸಿ, ರಿಸರ್ಚ್ ಎಥಿಕ್ಸು, ಕೋಡು, ಮೆಥಡಾಲಜಿಕಲ್ ಇಶ್ಯೂಸ್ ಬಗ್ಗೆ ಒಂದು ಸಣ್ಣ ಬ್ರೋಷರ್ ತಯಾರು ಮಾಡಿ ಎಲ್ಲ ಯೂನಿವರ್ಸಿಟಿಗಳು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ವ್ಯವಸ್ಥೆ ಮಾಡಿ. ಯಾಕೆಂದ್ರೆ ಯಾವಾಗ ನಮಗೆ ಸೋಷಿಯಲ್ ಸೈನ್ಸ್ ರಿಸರ್ಚ್ನ ಒಂದು ಪಾಲಿಸಿಯೇ ಇಲ್ಲ, ನಾವು ಹೆಲ್ಟರ್ ಸ್ಕೆಲ್ಟರ್ ಆಗಿ ವರ್ಕ್ ಮಾಡ್ತೇವೆ. ಕೆಲವು ವಿಶ್ವವಿದ್ಯಾಲಯಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ, ಟ್ರಿಪಲ್ ಎ ಕಮಿಟಿಗಳಲ್ಲಿ ಗಾಬರಿ ಆಗುತ್ತೆ. ಇವ್ಯಾಲ್ಯೂಯೇಟಿವ್ ಸ್ಟಡಿ ಯಾವುದೂ ಇಲ್ಲ, ಬರೀ ಪುಸ್ತಕಗಳು 100 ಪಬ್ಲಿಷ್ ಆಗಿದೆ. By publishing, you are perishing not only yourself but also the subject. You are not actually qualitatively adding anything to it. ಈ ಬದಲಾವಣೆಗಳು ಕೂಡ ಆಗಬೇಕಾಗುತ್ತೆ. ಎರಡನೇದು ಮೇಡಮ್, ನನ್ನ ರಿಕ್ವೆಸ್ಟ್, ಒಂದು ಥಿಂಕ್ ಟ್ಯಾಂಕ್ ಎಸ್ಟಾಬ್ಲಿಷ್ ಮಾಡಿಕೊಡಿ ಪ್ಲೀಸ್. ನಿಮ್ಮಂಥವ್ರಿದ್ರೆ ನಿಮ್ಮ ಲೀಡರ್ಶಿಪ್ ಅಲ್ಲಿ ಜನ ಮಾತು ಕೇಳ್ತಾರೆ. ಒಂದು ಸೋಷಿಯಲ್ ಸೈನ್ಸಿನ ಥಿಂಕ್ ಟ್ಯಾಂಕ್ ನ ಎಸ್ಟಾಬ್ಲಿಷ್ ಮಾಡಿ, ನಿಮ್ಮ ಸಮೃದ್ಧಿ ಫೌಂಡೇಶನ್ ಅಡಿಯಲ್ಲೇ ಮಾಡಿ. ಎಷ್ಟು ಸಾಧ್ಯ ಆಗುತ್ತೆ ನಾವು ಬಂದು ನಿಮ್ ಜೊತೆ ಕೂತ್ಕೋತೀವಿ. ಆ ಥಿಂಕ್ ಟ್ಯಾಂಕ್ ಮುಖಾಂತರವಾಗಿ ನಾವು ಸರ್ಕಾರಗಳನ್ನ ಎದುರಿಸೋಣ. ನಮ್ಮ ಇಂದಿರಾ ಮೇಡಮ್ ವೈಸ್ ಚಾನ್ಸಲರ್ ಆಗ್ಲಿಲ್ಲ, ಅದಕ್ಕೆ ಲಾಬಿ ಬೇಕು, ಹುಡುಕಾಡ್ಬೇಕು, ಹಣ ಬೇಕು. ಇಂಥವನ್ನೆಲ್ಲ ತೆಗೆದುಹಾಕ್ಬೇಕಾದ್ರೆ ವಿ ನೀಡ್ ಟು ಹ್ಯಾವ್ ಎ ಥಿಂಕ್ ಟ್ಯಾಂಕ್. We have to project the right people in the right direction. We have to project the thesis, which is good, which is bad. We have to take very serious view of all the universities. The thesis enlisted must always be checked and verified. Last, I want you to develop the practice of Cambridge questions. You remember Cambridge raises 10 questions every year. 10 ಕ್ವೆಶ್ಚನ್ಗಳನ್ನ ಅವರು ನಮ್ಮ ಎಲ್ಲರಿಗೆ ಹಾಕ್ತಾರೆ. ಈ ಕ್ವೆಶ್ಚನ್ಸ್ಗಳಿಗೆ ಉತ್ತರವನ್ನು ಹುಡುಕ್ಲಿಕ್ಕೆ ಸಾಧ್ಯವ ನಾವು ಅಂತ. ದಟ್ ಸೆಟ್ಸ್ ದ ರಿಸರ್ಚ್ ಅಜೆಂಡಾ ಫಾರ್ ಮೋಸ್ಟ್ ಆಫ್ ಅಸ್. ಸೈಟೇಷನ್ ಬಗ್ಗೆ ಒಂದು 2 ಮಾತಾಡ್ತೀವಿ. ಇವತ್ತು ನಾವು ಬರೆಯುವಂತ ರೈಟಿಂಗ್ಸ್ ರಿಫ್ಲೆಕ್ಟ್ ಆಗದೆ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಮೋಸ್ಟ್ ಆಫ್ ಅಸ್ ಇನ್ಕ್ಲೂಡಿಂಗ್ ಮೀ, ಐ ಮೇ ಬಿ ಎ ವೈಸ್ ಚಾನ್ಸಲರ್, ದಟ್ ಡಸಂಟ್ ಮೀನ್ ದಟ್ ಐ ಆಮ್ ಗ್ರೇಟ್. In fact, I have to do more work if I have to be a better leader. ಆ ಹಿನ್ನೆಲೆಯಲ್ಲಿ ನಮ್ಮ ರಿಸರ್ಚ್ ಪೇಪರ್ಸ್ಗಳನ್ನ ಇವತ್ತು ಇರುವಂತ ಪಬ್ಲಿಕ್ ಡೊಮೈನ್ಗಳಲ್ಲಿ ನಾವು ಹಾಕಬೇಕಾಗಿದೆ. ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕೋದಷ್ಟೇ ಅಲ್ಲ, ಅದರ ಮೇಲೆ ಬರುವಂತ ಟೀಕೆ ಟಿಕಾಣೆಗಳನ್ನ ನಾವು ಧೈರ್ಯವಾಗಿ ಎದುರಿಸಬೇಕಾಗಿದೆ.
ಕನ್ನಡದಲ್ಲಿ ಬರೆಯುವಂತ ಒಂದು ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಲ್ಲಿ ಬರೀತಕ್ಕಂಥವರಿಗೆ ಒಂದು ಸ್ಕೋಪಸ್ ಅಂತ ಇಂಡೆಕ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ನಾವು ಅದನ್ನೆಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವರ ಮದರ್ ಟಂಗ್ ಅಲ್ಲಿ ಬರೆದಂತ ರಿಸರ್ಚಿನ ವ್ಯಾಲ್ಯೂಗಳು ಹಾಳಾಗ್ತಾ ಇದೆ. ಬೈಲಿಂಗ್ವಲ್ ಜರ್ನಲ್ ತರಬೇಕು ಅಂತ ಹೇಳಿ ನಾನು ಚಾಣಕ್ಯ ಜರ್ನಲ್ ತಂದದ್ದು. ಸಂಶೋಧನೆಗೂ ಹೆಲ್ಪ್ ಆಗ್ಬೇಕು, ಸಂಶೋಧಕರಿಗೂ ಹೆಲ್ಪ್ ಆಗ್ಬೇಕು, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಬೇಕು, ಮೇಷ್ಟ್ರುಗಳಿಗೆ ಹೆಲ್ಪ್ ಆಗ್ಬೇಕು. ಆ ಬೈಲಿಂಗ್ವಲ್ ಜರ್ನಲ್ ತರುವ ಮುಖಾಂತರವಾಗಿ ನಾವು ಏನ್ ಇಂಗ್ಲಿಶಿನ ಸ್ಟೇಟಸ್ ಕಾನ್ಶಿಯಸ್ನೆಸ್ ಅಥವಾ ಕಲೋನಿಯಲ್ ಮೆಂಟಾಲಿಟಿಗಳಿದೆ ಅದನ್ನು ನಾವು ತೊಡೆದು ಹಾಕಬಹುದು. ಈ ಎಲ್ಲ ಬದಲಾವಣೆಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಬಹುಶಃ ಈ ಸೋಷಿಯಲ್ ಸೈನ್ಸಿನ ಒಂದು ವ್ಯತ್ಯಾಸ ನಾವು ತರಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಸೋಷಿಯಲ್ ಸೈನ್ಸಿನ ಹೆಸರಿನಲ್ಲಿ ನಾವು ಸಂಶೋಧನೆಗಳನ್ನು ಮಾಡ್ತೀವಿ ಅಂತ ಹೇಳ್ತೀವಿ, ಆದ್ರೆ ಆ ಸಂಶೋಧನೆ ಸಮಾಜಕ್ಕೆ ಯಾವುದೇ ರೀತಿಯಾಗಿ ಬೆನಿಫಿಟ್ ಕೊಡೋದಿಲ್ಲ. ಅದು ಬೆನಿಫಿಟ್ ಕೊಡ್ಲಿಲ್ಲ ಅಂದ್ರೆ ಅಂತ ಸಂಶೋಧನೆಗಳನ್ನ ನಾವು ಮಾಡಿಯೂ ಕೂಡ ಬಹುಶಃ ಏನು ಪ್ರಯೋಜನ ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ನಿಮ್ಮ ವರ್ಕ್ಶಾಪ್ ನಲ್ಲಿ ನಾನು ನೆಗೆಟಿವ್ ಆಗಿ ಹೇಳಿದೆ ಅಥವಾ ನಿಮ್ಮ ವರ್ಕ್ಶಾಪ್ ನಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಮತ್ತಷ್ಟು ಸ್ಫೂರ್ತಿ ಸಿಗಲಿ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಹೊರತು ನಾನು ರಿಕ್ವೆಸ್ಟ್ ಮಾಡಿದ ಒಂದೆರಡು ಕಾಂಪೋನೆಂಟ್ಗಳನ್ನ, ಹೊಸ ಕಾಂಪೋನೆಂಟ್ಗಳನ್ನ ನೀವು ಆಡ್ ಮಾಡಿ ನಾವು ನಮ್ಮ ವಿದ್ಯಾರ್ಥಿಗಳನ್ನ ಈ ನಿಟ್ಟಿನಲ್ಲಿ ಅವರ ಚತುರತೆಗಳನ್ನ, ಅವರ ಕ್ರಿಯೇಟಿವಿಟಿಗಳನ್ನ ನಾವು ಮುಂದುವರಿಸಲಿಕ್ಕೆ ಪ್ರಯತ್ನವನ್ನ ಪಟ್ರೆ ಅದು ಸಾಧ್ಯ. ಆದ್ರಿಂದ ಒಂದೇ ಒಂದು ಲಾಸ್ಟ್ ರಿಕ್ವೆಸ್ಟ್ ಮೇಡಮ್, ವಿದ್ಯಾರ್ಥಿಗಳನ್ನ ಪ್ರಿಪೇರ್ ಮಾಡಕ್ ಮೊದಲು ಮೇಷ್ಟ್ರುಗಳನ್ನ ಪ್ರಿಪೇರ್ ಮಾಡಿ. NEP ಬರ್ತಾ ಇದೆ, ದಯವಿಟ್ಟು ನಮ್ಮ ಮೇಷ್ಟ್ರುಗಳಲ್ಲಿ ಇರುವಂತಹ ಅಹಂಕಾರ ಏನಿದೆಯಲ್ಲ, ನನಗೆ ಎಲ್ಲಾ ತಿಳಿದಿದೆ, ನಾ MA ಆದ ತಕ್ಷಣ ನಾನು ಐ ಬಿಕಮ್ ಎ ಗೈಡ್, ಐ ಬಿಕಮ್ ಎ PhD ಮಾಡಿದ್ದೀನಿ, ರಿಸರ್ಚರ್ ಅಂತ, ಅದನ್ನ ನಾವು ಮುರಿಬೇಕಾಗಿದೆ. ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ದಯವಿಟ್ಟು ಈ ನಿಟ್ಟಿನಲ್ಲಿ ತಾವೇನಾದ್ರು ಸೀರಿಯಸ್ ಆಗಿ ಕೈ ತೆಗೆದುಕೊಂಡ್ರೆ ನನ್ನ ವಿಶ್ವವಿದ್ಯಾಲಯದ ಜೊತೆಗೂ ತಾವು ಬರ್ಬೋದು ಮೇಡಮ್. ನೀವು ಕರೆದಾಗ ನಾನು ಬರಕ್ ತಯಾರಿದ್ದೇನೆ, ಕೂತ್ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೇನೆ. ಯಾಕೆಂದ್ರೆ ನಿಮ್ಮಂತವ್ರನ್ನ ಕಳ್ಕೊಂಡ್ರೆ ನಾವು ವಿ ಆರ್ ಫೂಲ್ಸ್. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಸಮೃದ್ಧಿ ಫೌಂಡೇಶನ್ ನೀವೆಲ್ಲ ಮುಂದೆ ಬನ್ನಿ. ಕಾಲ್ಚನ್ನೇಗೌಡರು ಸಿಕ್ಕಿದ್ದಾರೆ, ನಮಸ್ಕಾರ ಕಾಲ್ಚನ್ನೇಗೌಡರು. ನೀವು ಲೀಡರ್ ಆಗ್ತಾ ಇದ್ದ ಮಹಾರಾಜಲ್ಲಿ ನಾವೆಲ್ಲ ನಿಮ್ ಹಿಂದೆ ತಿರುಗ್ತಾ ಇದ್ವಾಗ ಆ ಕಾಲಗಳನ್ನ ನಾನು ಇವತ್ತು ನೆನೆಸ್ಕೋತೀನಿ. ಒಂದು ಮಾರಲ್ ಲೀಡರ್ಶಿಪ್ ಏನ್ ಕೊಡ್ತಾ ಇದ್ರಿ, ದಟ್ ವಾಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲವುಗಳನ್ನ ನಾವು ಬದಲಾವಣೆ ಮಾಡ್ಬೋದು. ನಮ್ಮ ವಿಶ್ವವಿದ್ಯಾಲಯಗಳನ್ನು ಕೂಡ 200, 100 ಅಂತ ಏನು ಗ್ಲೋಬಲ್ ರ್ಯಾಂಕಿಂಗ್ ಅಲ್ಲಿ ಯೋಚನೆ ಮಾಡ್ತಾ ಇದೀವಲ್ಲ, ಆ ರ್ಯಾಂಕಿಂಗ್ ತಗೊಂಡೋಗ್ಬೋದು. ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ, ತಾವೆಲ್ಲ ಮಾಡ್ತೀರಿ. ಅದರಲ್ಲಿ ನಾನು ಕೈ ಜೋಡಿಸಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ ನನಗೆ ಕೊಟ್ಟ ಅವಕಾಶದಲ್ಲಿ ನಾನು ಮಾತಾಡಿದ್ದೀನಿ. ನಾ ಮಾತಾಡಿದ್ರ ಬಗ್ಗೆ ನಿಮ್ಗೆ ಏನಾದ್ರು ಸಿಟ್ಟಿದ್ರೆ ದಯವಿಟ್ಟು ಹಿಂತಿರುಗಿ ಬೈರಿ. ಕ್ರಿಟಿಸಿಸಮ್ ತಗೊಳಕ್ ನಾ ರೆಡಿ ಇದ್ದೇನೆ. ನಾನು ತಪ್ಪಾಗಿ ಹೇಳಿದ್ರೆ ಅದು ತಪ್ಪು ಅಂತ ತಿಳಿಸಿ, ಅದಕ್ಕೆ ನಂಗೆ ಏನ್ ಸಂಕೋಚ ಇಲ್ಲ. ಇಷ್ಟು ಹೇಳಿದ್ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೈಕ್ ಮ್ಯೂಟ್ ಮಾಡಿ. Who questions much shall learn much and retain much. ತಮ್ಮ ಜ್ಞಾನಭರಿತವಾದಂತಹ ಒಂದು ಜ್ಞಾನಕ್ಕೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಸರ್. ಮೇಡಮ್ ತಾವೇನೋ ಮಾತಾಡ್ತಾ ಇದ್ರಿ ಮೇಡಮ್? ಇಲ್ಲ, ಮೈಕು ಮ್ಯೂಟ್ ಮಾಡಕ್ ಹೇಳಿ ಅರ್ಧ ಶಬ್ದ ಬರ್ತಾ ಇದೆ ಅಂದ್ರೆ ಅಷ್ಟೇ. ಓಕೆ ಮ್ಯಾಮ್. ಓಕೆ. ಸೊ ಈಗ ಈ ಕಾರ್ಯಕ್ರಮದ ಮತ್ತು ಈ ಕಾರ್ಯಾಗಾರದ ಮುಖ್ಯ ರೂವಾರಿಯಾಗಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಆಗಿರ್ತಕ್ಕಂತಹ ಪ್ರೊಫೆಸರ್ ಆರ್ ಇಂದಿರಾ ಮೇಡಮ್, ಸ್ಕಾಲರ್ ಇನ್ ರೆಸಿಡೆನ್ಸ್ ಮಹಿಳಾ ಅಧ್ಯಯನ ಕೇಂದ್ರ ಮತ್ತು ಸಮೃದ್ಧಿ ಫೌಂಡೇಶನ್ ಡೈರೆಕ್ಟರ್ ಆಗಿರ್ತಕ್ಕಂತಹ ಮೇಡಮ್ ರವರಿಗೆ ತಮ್ಮ ಭವಿಷ್ಯಕ್ಕಾಗಿ ಆಶಯಗಳು ಈ ವಿಚಾರವನ್ನ ನಮ್ಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಬಹಳ ವಿನಯಪೂರ್ವಕವಾಗಿ ತಮ್ಮನ್ನ ಕೋರ್ತೇನೆ ಮೇಡಮ್. ಓವರ್ ಟು ಇಂದಿರಾ ಮೇಡಮ್. ಥ್ಯಾಂಕ್ ಯು. ಪ್ರೊಫೆಸರ್ ಹರೀಶ್ ಅವರು ಮಾತಾಡಿದ ಮೇಲೆ ಭವಿಷ್ಯಕ್ಕಾಗಿ ಆಶಯಗಳ ಬಗ್ಗೆ ನಾನೇನು ಮಾತಾಡಕ್ಕೆ ನನಗ್ ಭಯ ಆಗ್ತಾ ಇದೆ. ಇಟ್ ವಾಸ್ ವೆರಿ ಕೈಂಡ್ ಆಫ್ ಹಿಮ್ ಟು ಸೇ ದಿಸ್ ಅಬೌಟ್ ಮೀ. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ನೀವು. ಬಟ್ ಸೊ ನನಗ್ ನಿಜಕ್ಕೂ ಹೇಳೋದಿಲ್ಲ. ಬಟ್ ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಯು. ಈ ಒಕೇಶನ್ ಅಲ್ಲಿ ನಾನು ಒಂದ್ ವಿಷಯ ಹಂಚ್ಕೊಳಕ್ಕೆ ಇಷ್ಟ ಪಡ್ತೀನಿ. ಇವತ್ತು ಅವ್ರು ಬಂದಿರೋದು ಮತ್ತೆ ತುಂಬಾ ಅಭಿಮಾನದ ಮಾತುಗಳನ್ನ ನಮ್ಮ ಬಗ್ಗೆ ಹೇಳಿರೋದು ನನಗೆ ತುಂಬಾ ಸಂತೋಷ ಆಗಿದೆ.
ಅವ್ರು ಯಾವಾಗ್ಲೂ ನನ್ನನ್ನು ಅಕ್ಕ ಅಂತ ಕರೀತಾರೆ. ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಐ ವ್ಯಾಲ್ಯೂ ದಟ್ ಅ ಲಾಟ್. ಅಂಡ್ ಸೋಶಿಯಾಲಜಿಗೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ, ನಾನು ಓದಿದ ಟೆರಿಸನ್ ಕಾಲೇಜ್ನಲ್ಲಿ ಸೋಶಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಇತ್ತು. ನಾನು ತಗೊಂಡಿರ್ಲಿಲ್ಲ. ಇಂಗ್ಲಿಷ್, ಹಿಸ್ಟ್ರಿ, ಎಕನಾಮಿಕ್ಸ್ ಇತ್ತು, ತಗೊಂಡಿದ್ದೆ. ಆಗಿನ ಕಾಲಕ್ಕೆ 5 ಜನ ಬರ್ಲಿಲ್ಲ ಅಂದ್ರೆ ಮೇಜರ್ ಕ್ಲೋಸ್ ಮಾಡ್ಬಿಡ್ತಾ ಇದ್ರು. ಅದೇನಾಯ್ತು, ನಾನ್ ತಗೊಂಡೆ, 2ನೇ ದಿನ ಎಲ್ಲಾರು ಹೊಟ್ಟೋದ್ರು. ಇಂಗ್ಲಿಷ್ ಯಾರು ಮೇಜರ್ ಕಷ್ಟ ಅಂತ, ನಾನು ಒಬ್ಳೆ ಉಳ್ಕೊಂಡೆ. ಸೋಶಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ನಲ್ಲಿ ಸ್ಟೂಡೆಂಟ್ಸ್ ಇದ್ರು. ಸೊ ನನಗ್ ಗೊತ್ತಿಲ್ಲ, ಐ ವಾಸ್ 17 year old who did not know anything about sociology. ನಾನು ಹತ್ಕೊಂಡು ಇಂಗ್ಲಿಷ್ ಹೊಟ್ಟೋಯ್ತಲ್ಲ ಅಂತ ಇಂಗ್ಲಿಷ್ ಹಿಸ್ಟ್ರಿ ತಗೊಳಕ್ ಆಗಲ್ಲ, ಮನೆಗೆ ಹೋದೆ. ನಮ್ ತಂದೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು. ಯಾರು ಹೇಳಿದ್ರು ನಿನಗೆ ಸೋಶಿಯಾಲಜಿ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ, ಮೊದಲು ಹೋಗಿ ಸೇರ್ಕೊ ಅಂದ್ರು. ಸೊ ನಾನು ಸೋಶಿಯಾಲಜಿಗೆ ಹೋದೆ. ಮತ್ತೆ ನಮ್ಮ ಮೇಷ್ಟ್ರು ಪ್ರೊಫೆಸರ್ ವೆಂಕಟರಾಮ್ ಅವರು, ಹರೀಶ್ ಅವರ ಸಹೋದರರು, ಅವ್ರದ್ದು ಫಸ್ಟ್ ಕ್ಲಾಸ್ ಇತ್ತು. ಹೆಂಗ ಅವ್ರು ಸೋಶಿಯಾಲಜಿಯನ್ನ ಪಾಠ ಮಾಡಿದ್ರು ಅಂದ್ರೆ, ನಾನು ಅಲ್ಲಿ ಗೊತ್ತಾಯ್ತು ನಂಗೆ, ಬರ್ದಿದ್ರೆ ನಾನು ಏನ್ ಕಳ್ಕೊಳ್ತಾ ಇದ್ದೆ ಅಂತ. ಸೊ ಆ ನೆನಪು ಯಾವತ್ತೂ ನನ್ನ ಮನಸ್ಸಲ್ಲಿ ಜಾಗೃತ ಆಗಿದೆ. ಅಂಡ್ ಅವ್ರನ್ನ ನೋಡಿದಾಗೆಲ್ಲ ನನ್ನ ಗುರುಗಳ ಜ್ಞಾಪಕ ಬರುತ್ತೆ. ನಾ ಯಾವಾಗ್ಲೂ ಹೇಳ್ತೀನಿ ಅದನ್ನ. ನನಗೆ ನಿಜಕ್ಕೂ ಹೇಳಕ್ ಏನಿಲ್ಲ. ಆಲ್ ಐ ವಾಂಟ್ ಟು ಸೇ ಇಸ್, ಸ್ವಲ್ಪ ಧೈರ್ಯದಿಂದ ನೀವು ಎತ್ತದ ಕೆಲವು ವಿಚಾರಗಳನ್ನ ನಾನು ರಿಸರ್ಚ್ ರೈಟಿಂಗ್ ಬಗ್ಗೆ ಮಾತಾಡುವಾಗ ಐ ಜಸ್ಟ್ ರಿಫರ್ಡ್ ಟು ಇಟ್. ಇಷ್ಟೇ ನಾನು ಹೇಳೋದು. ಇಂಪ್ಯಾಕ್ಟ್ ಬಗ್ಗೆ ನಾವು ಪ್ರಾಜೆಕ್ಟ್ಸ್ ನ ಮಾಡಿದಾಗ ಟ್ರೈ ಮಾಡಿದ್ವಿ. ಜೊಯ್ಡಾದ ಅರಣ್ಯ ಸಮುದಾಯಗಳಲ್ಲಿ ನಾವು ಪ್ರಾಜೆಕ್ಟ್ಸ್ ನ ಮಾಡಿದಾಗ ಇದು ಯಾವಾಗ್ಲೂ ನನ್ನನ್ನು ಬಾಧಿಸ್ತಾ ಇತ್ತು. ನಾವು ಪ್ರಾಜೆಕ್ಟ್ ಮಾಡ್ತೀವಿ, ರಿಸರ್ಚ್ ಮಾಡ್ತೀವಿ, ಬಂದ್ಬಿಡ್ತೀವಿ, ಫಾಲೋ ಅಪ್ ಇರಲ್ಲ ಅಂತ. ಅದನ್ನ ಟ್ರೈ ಮಾಡಿದ್ವಿ ಅಂಡ್ ನಾವು ಅದನ್ನೆಲ್ಲ ರೆಕಾರ್ಡ್ ಮಾಡಿದೀವಿ. ನಾನು ಹೇಳೋದು 1-2 ಮಾತು ಇಷ್ಟೇನೆ. ಏನು ಅಂತ ಹೇಳಿದ್ರೆ, ನಾನು ಹೇಳ್ದೆ, ನಮ್ಮನ್ನ ಯಾವಾಗ್ಲೂ ಕ್ರಿಟಿಸಿಸಮ್ಗೆ ತೆರೆದಿಟ್ಕೋಬೇಕು, ನನಗ್ ಗೊತ್ತಿರೋದೇ ಶ್ರೇಷ್ಠ ಅಂತ ನಾನು ಯಾವತ್ತೂ ಅನ್ಕೋಬಾರ್ದು. ನಿನ್ನೆ ರಾಮಶೇಷ್ ಅವರು ಆಕರ ಗ್ರಂಥಗಳ ಬಗ್ಗೆ ಹೇಳಿದಾಗ ನಾನು ಹೇಳಿದೆ, ಶೈಕ್ಷಣಿಕ ಅಹಂಕಾರ ಅಂತ ಏನಾದ್ರೂ ಇದ್ರೆ ಅದು ಇದನ್ನ ಕೇಳಿದ ಮೇಲೆ ಮಾಯ ಆಗ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದ್ರ ಸಾಗರ ಯಾವಾಗ್ಲೂ ಸೋಶಿಯಾಲಜಿ ಬಗ್ಗೆ ನಾನು ಹೇಳ್ತೀನಿ, ಅದು ಜ್ಞಾನದ ಬಗ್ಗೆ ಅನ್ವಯಿಸುತ್ತೆ ಅಂತ ಅಷ್ಟ್ ಹೇಳ್ಬಲ್ಲೆ. ಅಂಡ್ ಈ ಬರೆಯೋದ್ರ ಬಗ್ಗೆ ಅವ್ರು ಹೇಳಿದ್ರು. ನಾನು ಯಾವಾಗ್ಲೂ ನಾವು ಮಾತಾಡ್ತಾ ಇರೋವಾಗ ಹೇಳ್ತಾ ಇರ್ತೀನಿ, ನೆಕ್ಸ್ಟ್ ಪ್ರಹ್ಯಾಪ್ಸ್ ಪಾರ್ಟಿಸಿಪೆಂಟ್ಸ್ ಈ ತರ ವರ್ಕ್ಶಾಪ್ಸ್ ಮಾಡಿದಾಗ, ಪ್ರೋಗ್ರಾಮ್ಸ್ ಮಾಡಿದಾಗ ನಾವು ರೈಟಿಂಗ್ ಅಲ್ಲಿ ಬರೆಯೋದಕ್ಕೆ ಅವ್ರನ್ನ ಸಪೋರ್ಟ್ ಮಾಡಿ ಅದನ್ನ ವಾಪಸ್ ತರಿಸ್ಕೊಂಡು ನಮ್ ಕಾಮೆಂಟ್ಸ್ ನ ಅವ್ರಿಗೆ ಹೇಳ್ಬೇಕು, ಆ ಕೆಲಸ ಆಗ್ಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಐ ಹೋಪ್ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಅಲ್ಲಿಗೆ. ಮತ್ತೆ ಅದನ್ನ ಹೇಳಿ ನನ್ಗೆ ಹೆಚ್ಚೇನು ಮಾತಾಡಕ್ಕಿಲ್ಲ ಅನ್ಸುತ್ತೆ. ನಮಗೆ ತುಂಬಾ ಆಶಯಗಳಿದೆ, ಆಸೆಗಳು ಇದ್ದಾವೆ. ಮತ್ತೆ ಪ್ರೊಫೆಸರ್ ಹರೀಶ್ ಅವ್ರಿಗೆ ಅದೇ ಅವ್ರು ಹೇಳಿದ್ರಲ್ಲ, ಗೈಡ್ಸ್ಗೆ ವರ್ಕ್ಶಾಪ್ ಮಾಡ್ಬೇಕು ಅಂತ. ನಾನು ಹ್ಯಾಪಿ ಟು ಶೇರ್ ವಿತ್ ಯು ದಟ್ ಲಾಸ್ಟ್ ಮಂತ್ ನಾವು ಸೆಂಟರ್ ಫಾರ್ ವಿಮೆನ್ ಸ್ಟಡೀಸ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮತ್ತೆ ಸಮೃದ್ಧಿ ಒಂದು ಗೈಡ್ಸ್ಗೆ ವರ್ಕ್ಶಾಪ್ ಅಂತ ಮಾಡಿದ್ವಿ. ಅಂಡ್ ಇಟ್ ವಾಸ್ ವೆರಿ ವೆಲ್ ಟೇಕನ್ ಅಂಡ್ ರಿಸೀವ್. ನಾನು ಅದನ್ನ ಅಲ್ಲಿ ಹೇಳಿದ್ದೆ, ಇಲ್ಲಿ ಜಸ್ಟ್ ಕ್ವಿಕ್ ಆಗಿ ಹೇಳ್ಬಿಡ್ತೇನೆ. ಇದು ಮಾಡ್ತಿದೀವಿ ಅಂದಾಗ ನನ್ನ ಹಿರಿಯ ಸಹೋದ್ಯೋಗಿ ಒಬ್ರು ಮಹಾರಾಷ್ಟ್ರದಿಂದ ನನಗ್ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ನೀವಾಗಿರೋ ಅಷ್ಟೊತ್ತಿಗೆ ಇದು ಮಾಡ್ತಿದ್ದೀರಾ, ನಾವೇನಾದ್ರೂ ಮಾಡಿದ್ರೆ ಇಲ್ಲಿ ಗಲಾಟೆ ಆಗ್ತಿತ್ತು ಅಂತ ಅಂದ್ರು. ಯಾಕೆ ಅಂತ ಹೇಳಿದ್ರೆ, ನಮ್ಗೇನ್ರಿ ನೀವು ಕಲ್ಸೋದು, ನಮ್ಗೆಲ್ಲ ಗೊತ್ತಿದೆ ಅಂತ ನನ್ ಮೇಲೆಲ್ಲ ಜಗಳಾಗ್ ಬಂದ್ಬಿಡ್ತಾ ಇದ್ರು. ಅಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ಯು ಡೂಯಿಂಗ್ ಇಟ್ ಅಂತ. ಸೊ ನಾನ್ ಮಾತಾಡುವಾಗ್ಲೂ ಇದೇ ಹೇಳಿದ್ದು, ದ ಮೋಸ್ಟ್ ಡೇಂಜರಸ್ ಥಿಂಗ್ ಇಸ್ ದಟ್ ನನ್ಗೆಲ್ಲ ಗೊತ್ತಿದೆ ಅಂತ. ಅದು ಬಹಳ ಖಾಲಿಯಾದಂತ ಒಂದು ಭಾವನೆ ಅಂತ ಅಷ್ಟ್ ಹೇಳಿ, ನಾನು ಐ ವಾಂಟ್ ಟು ಥ್ಯಾಂಕ್ ಪ್ರೊಫೆಸರ್ ರಾಮೇಗೌಡ ಅಂಡ್ ಆಲ್ ಮೈ ಕಲೀಗ್ಸ್ ಇನ್ ದ ಡಿಪಾರ್ಟ್ಮೆಂಟ್ ನಮ್ಗೆ ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ವಿಶ್ವವಿದ್ಯಾನಿಲಯಗಳ ಜೊತೆ ಕೈ ಜೋಡಿಸೋದು ಎಷ್ಟು ಮುಖ್ಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ, ಗೌರವದಿಂದ, ಆಸ್ಥೆಯಿಂದ ಇದನ್ ಮಾಡೋದಕ್ಕೆ ಅವಕಾಶ ಕೊಟ್ರಿ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಅಂಡ್ ಪ್ರೊಫೆಸರ್ ಹರೀಶ್ ಅವ್ರಿಗೆ ಎನಿ ಟೈಮ್ ಯು ಕಾಲ್, ನಾವು ಇರ್ತೀವಿ. ಲುಕಿಂಗ್ ಫಾರ್ವರ್ಡ್ ಟು ಕಮಿಂಗ್ ಅಂಡ್ ಸೀಯಿಂಗ್ ಯು ದೇರ್. ಯಾಕೆಂತಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಟು ಸಿ ಯು ಸಿಟ್ ಇನ್ ದ ಚೇರ್ ಇಸ್ ಎ ಮ್ಯಾಟರ್ ಆಫ್ ಗ್ರೇಟ್ ಪ್ಲೆಜರ್ ಫಾರ್ ಮೀ, ನಾಟ್ ಓನ್ಲಿ ಆಸ್
ಅಕ್ಕ ಅಂತ ನೀವು ಹೇಳಿದ್ದೀರಾ. ಅಂಡ್ ಆಲ್ಸೋ ಫ್ಯೂಚರ್ ಐ ವಾಂಟ್ ಟು ಸಿ ಅಂಡ್ ಕಮ್ ಅಂಡ್ ವರ್ಕ್, ಬಟ್ ಅನ್ಫಾರ್ಚುನೇಟ್ಲಿ ಟೈಮಿಗೆ ಸರಿಗೆ ಇದು ಬಂದ್ಬಿಡ್ತಲ್ಲ ಕೋವಿಡ್. ಐ ಆಮ್ ಶೂರ್, ಐ ಹೋಪ್ ಥಿಂಗ್ಸ್ ವಿಲ್ ಬಿ ಸೂನ್. ಇಷ್ಟು ಮಾತ್ರ ನಾನು ಹೇಳಿ, ಅದೇ ಬರವಣಿಗೆ ಬಗ್ಗೆ ನಾನು ಹೇಳಿದೆ, ಮೈಕ್ರೋ ಸ್ಟಡೀಸ್ ನ ನಾವು ಮಾಡಬೇಕು ಅಂತ. ನೀವು ಪಬ್ಲಿಕೇಶನ್ಸ್ ಬಗ್ಗೆ ಹೇಳಿದ್ದು ಒಂದೇ ಒಂದು ಇಶ್ಯೂ ಅಂದ್ರೆ, ನಾನು ಯಾರು ಐ ಆಲ್ವೇಸ್ ಸೇ ಹೆಸರು ಹೇಳಲ್ಲ, ಆರ್ಟ್ಸ್ ಜರ್ನಲ್ ಎಡಿಟರ್ ಆಗಿದ್ದೆ ಮೈಸೂರು ಯೂನಿವರ್ಸಿಟಿನಲ್ಲಿ. ಆವಾಗ ಬರ್ತಾ ಇದ್ದಂತ ಲೇಖನಗಳ ಬಗ್ಗೆ ನಾನು ಬರ್ದು ತಿದ್ದಿ ಕೊನೆಗೆ ವೈಸ್ ಚಾನ್ಸಲರ್ ಹತ್ರ ಹೋಗಿ ಹೇಳಿದೆ, ಸರ್ ಅವರೊಬ್ರು ಬಹಳ ಹಿರಿಯ ಪ್ರಾಧ್ಯಾಪಕರು, ಮತ್ತೆ ಅವ್ರ ಜ್ಞಾನ ಇತ್ತು, ಇಲ್ಲ ಅಂತ ಹೇಳಲ್ಲ, ನನ್ನ ಕೈಲಿ ಆಗಲ್ಲ, ನಾನು ಅದನ್ನ ತಗೊಳಲ್ಲ, ರಿಜೆಕ್ಟ್ ಮಾಡ್ತೀನಿ ಅಂತ. ಬಟ್ ಅವ್ರು ಬಹಳ ಪಾಸಿಟಿವ್ ಆಗಿ ನಂಗೆ ಹೇಳ್ಬಿಟ್ರು, ಆಯ್ತಮ್ಮ ಬಿಟ್ಬಿಡಿ, ಕೊಟ್ಬಿಡಿ ವಾಪಸ್ಸು ಅಂತ. ಅದನ್ನ ಅವ್ರಿಗೆ ಹೇಳ್ಬಿಟ್ಟು, ನಾನು ಸಾರಿ ಸರ್, ನನ್ನ ಕೈಲಿ ಆಗಲ್ಲ, ಬಿಕಾಸ್ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಹೇಳಿದ್ರೆ ಅದನ್ನ ಸ್ಪೋರ್ಟಿವ್ ಆಗಿ ತಗೊಳ್ಳುವಂತ ಮನೋಭಾವ ನಾವೆಲ್ಲರೂ ಬೆಳೆಸ್ಕೋಬೇಕು. ಯಾಕಂದ್ರೆ ನಮ್ಗೆ ತುಂಬಾ ಕಾಮೆಂಟ್ಸ್, ಕ್ರಿಟಿಸಿಸಮ್ ಬಂದಿದೆ. ನಾನೊಂದು ಫಸ್ಟ್ ಟೈಮ್ ಶಾಸ್ತ್ರಿ ಇಂಡೋ ಕೆನೇಡಿಯನ್ ಇನ್ಸ್ಟಿಟ್ಯೂಟ್ಗೆ ಪ್ರಾಜೆಕ್ಟ್ ಪ್ರಪೋಸಲ್ ಸಬ್ಮಿಟ್ ಮಾಡಿದಾಗ ಹಿರಿಯ ಪ್ರಾಧ್ಯಾಪಕರು ಪ್ರೊಫೆಸರ್ GN ರಾಮು ಅವರು, ದುರದೃಷ್ಟವಶಾತ್ ಅವ್ರು ಇವತ್ತು ನಮ್ ಜೊತೆ ಇಲ್ಲ, ನಾನ್ ಬರ್ದದನ್ನ ದಿಸ್ ಇಸ್ 20+ years ago, ಹೆಂಗ ಅವರು ಅದನ್ನ ಏನ್ ವರ್ಡ್ ಯೂಸ್ ಮಾಡ್ತಾರೆ, ಹಿ ಟೋರ್ ಇಟ್ ಡೌನ್ ಅಂದ್ರೆ ಲಿಟರಲಿ ಟೇರ್ ಅಲ್ಲ, ಹರ್ದಾಕೋದ್ ಸಮ ಆಗಿತ್ತು. ನನ್ಗೆ ಅಳು ಬರೋದೊಂದು ಬಾಕಿ, ಅಳೋಕೋ ಆಗಲ್ವಲ್ಲ, ಬಿಕಾಸ್ ಆ ದೇಶದಲ್ಲಿ ಹೋಗಿ ಏನಂತ ಅಳ್ಳಿ ಹೋದೆ. ಪ್ರಪೋಸಲ್ ಇದಾಗಿತ್ತು, ಬಟ್ ಫುಲ್ ಪ್ರಪೋಸಲ್ ಬರೆಯಕ್ ಅವ್ರು ನಮ್ಮನ್ನ ಕರೆದಿದ್ರು. ಸೊ ನಾನ್ ಕೂತು ಹಠ ಮಾಡಿ ಕಲೀಲೇಬೇಕು ಅಂತ ಮಾಡಿದ್ದು. ಹಾಗಾಗಿ ಫಾರ್ ಆಲ್ ದಿ ಯಂಗರ್ ಸ್ಟೂಡೆಂಟ್ಸ್, ದಯವಿಟ್ಟು ನೀವು ಬರ್ದಿದ್ದನ್ನ, ಬಿಕಾಸ್ ನಾನು ಟಾಪಿಕ್ಸ್ ನೋಡ್ದೆ, ನಾನು ಕಾಮೆಂಟ್ ಮಾಡ್ತಾ ಇಲ್ಲ, ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ನಾವು ಮಾಡ್ತೀವಿ ಅನೇಕ ಸಂದರ್ಭಗಳಲ್ಲಿ. ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದು ಏನಂದ್ರೆ, 4-6 ಪ್ರಶ್ನೆಗಳನ್ನ ಎತ್ತಿ ಅದಕ್ಕೆ ಉತ್ತರಗಳನ್ನ ಹುಡುಕಿ ಅದನ್ನ ಹಂಚ್ಕೊಳ್ಳೋದ್ರ ಬಗ್ಗೆ ನಾನು ಹೇಳಿದ್ನಲ್ಲ. ನಾವು ಡಿಸಿಮಿನೇಷನ್ ಅಂತ ಏನ್ ಹೇಳ್ತೀವಿ ಅದನ್ನ ಖಂಡಿತ ಮಾಡ್ಬೇಕು, ವಾಪಸ್ ಫೀಲ್ಡ್ಗೆ ಹೋಗಿ ಅದನ್ನ ಹೇಳೋ ಅಂತ ಕೆಲಸ ಆಗ್ಬೇಕು. ಇಷ್ಟು ಹೇಳಿ ನಂಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ನಾನು, ಯಾಕೆಂದ್ರೆ ಈ ಕಾರ್ಯ ಯಾವಾಗ್ಲೂ ನಡೀತಾ ಇರ್ಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್. ನನ್ಗೆ ಗೊತ್ತಿಲ್ಲ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ. ನೀವೆಲ್ಲ ತುಂಬಾನೇ ಪ್ರೀತಿ ತೋರಿಸಿದೀರಾ. ಸಮೃದ್ಧಿಯನ್ನ ಪ್ರಾರಂಭ ಮಾಡಿದ್ದು ಏನೋ ಕನಸು ಹೊತ್ತು, ಏನು ಅಂತಂದ್ರೆ ಅಷ್ಟು ವರ್ಷ ಯೂನಿವರ್ಸಿಟಿಯಲ್ಲಿ ಸರ್ವಿಸ್ ಮಾಡಿ ಏನನ್ನಾದ್ರೂ ಮಾಡ್ಬೇಕು ಅನ್ನೋ ಆಶಯ ಇಟ್ಕೊಂಡು, ಬಟ್ ಈ ಪ್ರಮಾಣದಲ್ಲಿ ಅದ್ರ ಜೊತೆ ಕೈ ಜೋಡಿಸಿ ನಮ್ಮನ್ನ ಒಂಥರ ಬದುಕು ಸಾರ್ಥಕ ಅನ್ಸೋ ಅಷ್ಟು ಮಾಡಿದಿರ. ಯಾಕಂದ್ರೆ ನಾನು ಪ್ರೀತಿಸೋದು ಸೋಶಿಯಾಲಜಿಯನ್ನ, ಮತ್ತೆ ನಮ್ಗೆ ಅಸ್ತಿತ್ವ ಕೊಟ್ಟಿದೆ, ಅಸ್ಮಿತೆ ಕೊಟ್ಟಿದೆ, ಎಲ್ಲವನ್ನು ಕೊಟ್ಟಿದೆ ಅದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ರಾಮೇಗೌಡ್ರೆ, ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು. ಅಂಡ್ ಇಟ್ ವಾಸ್ ವೆರಿ ನೈಸ್. ನಿಮ್ ಡಿಪಾರ್ಟ್ಮೆಂಟ್ ನನಗೇನ್ ಹೊಸದಲ್ಲ, ಐ ಥಿಂಕ್ ಡೇ 1 ಇಂದ ನಾನು ಬರ್ತಾ ಇದ್ದೀನಿ, ಅಷ್ಟು ಹಳೆ ಬಾಂಧವ್ಯ ನಿಮ್ಮ ಇಲಾಖೆಯ ಜೊತೆಗೆ. ಸೊ ಮತ್ತೆ ಬೇಗ ನೋಡೋಣ. ಅಂಡ್ ನಮ್ಮ ಎಲ್ಲ ಹಿರಿಯ ಸಹೋದ್ಯೋಗಿಗಳಿಗೆ, ಕಾಲ್ಚನೇಗೌಡ್ರಿಗೆ, ಗಾಯತ್ರಿ ಅವರಿಗೆ, ಕೃಷ್ಣಪ್ಪ, ಜಯಶ್ರೀ, and all those friends of mine who joined with us and my younger colleagues ಇಲ್ಲಿ, thank you very much. And ನನ್ನ ಪ್ರಕಾರ ಇದು ಮಾಡಿ ಬಿಟ್ಬಿಡೋದು ಬೇಡ, we will definitely take it forward. and ನೀವು ಏನ್ ಹೇಳಿದ್ರೆ we are ready to give. Thank you so much. There is a saying by Mahatma Gandhi ji, live as if you were to die tomorrow, learn as if you were to live forever ಅನ್ನುವಂಥದ್ದು. ಶಿಕ್ಷಣ ಒಂದು ನಿರಂತರವಾದಂತಹ ಪ್ರಕ್ರಿಯೆ. ಇಲ್ಲಿ ಶಿಕ್ಷಣದಲ್ಲಿ ಯಾರು ದೊಡ್ಡವರು, ಯಾರು ಉತ್ತಮರು, ಯಾರು ಉತ್ತಮರಲ್ಲ ಅನ್ನುವಂತಹ ಮಾತು ಬರೋದಿಲ್ಲ. ಬಹುಶಃ ನಾವು ತೊಟ್ಟಲಿನಿಂದ ಸಾಯಲ್ಲಿವರೆಗೂ ಕೂಡ ಕಲಿಯುವಿಕೆ ಇದ್ದೇ ಇರತ್ತೆ ಅನ್ನೋದ್ರ ಮೂಲಕ ನಮ್ಗೆ ಎಲ್ಲಾ ಹಿರಿಯರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವೆಲ್ಲರೂ ಕೂಡ ಕಾತುರವಾಗಿ ಕಾಯ್ತಾ ಇರ್ತಕ್ಕಂತಹ ಒಂದು ಸಂದರ್ಭ. ಅಧ್ಯಕ್ಷೀಯ ನುಡಿಗಳನ್ನ ನನ್ನ ಗುರುಗಳು ಹಾಗೂ ಸಮಾಜಶಾಸ್ತ್ರ ವಿಭಾಗದ ಅಧ್ಯಕ್ಷರು ಆಗಿರುವಂತಹ ಪ್ರೊಫೆಸರ್ ಎ ರಾಮೇಗೌಡ ಸರ್ ಅವರಲ್ಲಿ ವಿನಂತಿಸ್ಕೊಳ್ತೀನಿ, ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ತಿಳಿಸ್ಬೇಕು ಅಂತ ಹೇಳ್ಕೊಂಡು. ರಾಮೇಗೌಡ ಸರ್. ಥ್ಯಾಂಕ್ ಯು. ಈ 11 ದಿನಗಳ ಕಾರ್ಯಾಗಾರದ ಸಮಾರೋಪದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈಗಾಗಲೇ
ನಮ್ಮೆಲ್ಲರಿಗೆ ಮತ್ತೊಮ್ಮೆ ಕಣ್ತೆರೆದು ಮನಸ್ಸಿಟ್ಟು ಆಲೋಚನೆ ಮಾಡಬೇಕಾಗಿರುವಂಥ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿರುವಂಥ ಸ್ಥಾಪಕ ಕುಲಪತಿಗಳು, ನಮ್ಮೆಲ್ಲರ ಸಹೃದಯಿ ಸ್ನೇಹಿತರಾದಂಥ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರೇ, ಮತ್ತು ಈಗಾಗಲೇ 11 ದಿನಗಳಿಂದ ನಮ್ಮೊಂದಿಗೆ ನಿರಂತರವಾಗಿ ಮತ್ತು ಅದರ ಮುಂಚೆ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿಕೊಂಡ ದಿನದಿಂದ ಇಲ್ಲಿವರೆಗೂ ಕೂಡ ನಮ್ಮೆಲ್ಲರನ್ನು ಕೂಡ ನಾಚಿಸುವಂತೆ ತಮ್ಮ ಕಾರ್ಯಚಟುವಟಿಕೆಗಳೊಂದಿಗೆ ನಿಮಿಷಕ್ಕೂ ಕೂಡ ಗಂಟೆಗೂ ಕೂಡ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರುವಂಥ ನಮ್ಮೆಲ್ಲರ ಪ್ರೀತಿ ಪಾತ್ರರು ಮತ್ತು ಗುರುಗಳಾದಂಥ ಪ್ರೊಫೆಸರ್ ಆರ್ ಇಂದಿರಾ ಮೇಡಮ್ ಅವರೇ, ಮತ್ತು ಸಮೃದ್ಧಿ ಫೌಂಡೇಶನ್ ಕಾರ್ಯದರ್ಶಿಗಳು ಮತ್ತು ನಮ್ಮೆಲ್ಲರ ಸ್ನೇಹಿತರು ಆದಂಥ ಪ್ರೊಫೆಸರ್ ಶಾಂತಿ ಜಿ ಅವರೇ, ಮತ್ತು ನನ್ನ ವಿಭಾಗದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಪ್ರೊಫೆಸರ್ ಗುರ್ಲಿಂಗಯ್ಯ ಅವರೇ, ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರೇ, ಪ್ರೊಫೆಸರ್ ಅಂಜನಪ್ಪ ಬಿ ಎಚ್ ರವರೇ, ಪ್ರೊಫೆಸರ್ ಇ ಚಂದ್ರಶೇಖರ್ ಅವರೇ, ಮತ್ತು ಇಲ್ಲಿ 11 ದಿನಗಳಿಂದ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದಂಥ ಎಲ್ಲ ಹಿರಿಯ ಸಂಪನ್ಮೂಲ ನನ್ನ ಪ್ರಾಧ್ಯಾಪಕ ಬಂಧುಗಳೇ, ಮತ್ತು ಒಂದು ವಿದ್ಯಾರ್ಥಿಗೆ ಕೂಡ ಅಷ್ಟೊಂದು ಒಂದು ಸಿನ್ಸಿಯಾರಿಟಿ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ರೀತಿಯ ಒಂದು ವಿದ್ಯಾರ್ಥಿ ರೀತಿನಲ್ಲಿ ಈ 11 ದಿನಗಳ ಕಾಲ ನಿಮ್ಮೊಂದಿಗೆ ನಾವಿದ್ದೇವೆ, ಯು ಗೋ ಹೆಡ್ ಅಂತ ಹೇಳಿ ನಮ್ಮನ್ನು ಉರಿದುಂಬಿಸೋ ರೀತಿನಲ್ಲಿ ಭಾಗವಹಿಸಿರುವಂಥ ಪ್ರೊಫೆಸರ್ ಗಾಯತ್ರಿ ದೇವಿ ಮೇಡಮ್ ಅವರೇ, ಜಯಶ್ರೀ ಮೇಡಮ್ ಅವರೇ, ಕಾಳ್ಚನ್ನೇಗೌಡ ಸರ್ ಅವರೇ, ಕೃಷ್ಣಪ್ಪ ಸರ್ ಅವರೇ, ಮತ್ತು ಇನ್ನು ಎಲ್ಲ ಹಿರಿಯ ನಮ್ಮ ಮೇಡಮ್ ಪ್ರೇಮುಲಾ ಅವರೇ, ಮತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಅಲ್ಲಿಂದ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿರುವಂಥ ಡಾಕ್ಟರ್ ಕಾವ್ಯ ಅವರೇ, ರೇಷ್ಮಾ, ಶೀಲಾ ಮತ್ತು ಶೇಖರ್, ರಾಜೇಂದ್ರ, ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ನನ್ನ ಅಧ್ಯಕ್ಷೀಯ ನುಡಿಗಳಿಗೆ ಅಂತ ಮೊದಲೇ ನಾನು ತಮ್ಮೆಲ್ಲರಿಗೆ ನನ್ನ ವೈಯಕ್ತಿಕವಾದ ಅನಂತ ಧನ್ಯವಾದಗಳನ್ನು ನಾನು ಹೇಳ್ತಾ, ನನಗೆ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವ್ರ ಬಗ್ಗೆ ವಿಶೇಷವಾದಂಥ ಒಂದು ಪ್ರೀತಿ ಮೊದಲಿಂದ, 2 ಕಾರಣಕ್ಕೆ. ಒಂದು, ಅವರನ್ನು ನಾನು ನೋಡಿದಾಗೆಲ್ಲ ಒಂದಷ್ಟು ವಿಚಾರಗಳನ್ನು ನಾನು ಅವರಿಂದ ಕಲಿಯುವಂಥ ರೀತಿಯ ಒಂದು ವ್ಯಕ್ತಿತ್ವ, ಅಂದರೆ ದ ಪರ್ಸನ್ಸ್ ಟು ಬಿ ಅವರನ್ನು ನಾವು ಅನುಸರಿಸಬೇಕು ಅಂತ ಹೇಳೋ ರೀತಿಯ ನಡವಳಿಕೆಗಳು, ವಿದ್ವತ್ತು ಮತ್ತು ಆ ರೀತಿಯ ಒಂದು ಕಾಳಜಿ. ಆ ಕಾಳಜಿಗಳು ಬಹುಶಃ ಅವ್ರು ಮಾತಾಡಿದ ಉದ್ದಕ್ಕೂ ನೀವು ನೋಡಿದ್ರೆ ಬಹುಶಃ ಬಹಳ ಕಷ್ಟ, ಅವ್ರ ರೀತಿ ಮಾತಾಡೋದು ಕಷ್ಟ ಆಗ್ತದೆ, ಬಟ್ ಎಲ್ರಿಗೂ ಸಾಧ್ಯ ಆಗಲ್ಲ, ಅದು ಕೆಲವರಿಗೆ ಸಾಧ್ಯ ಆಗ್ತದೆ. ಆ ಸಾಧ್ಯವನ್ನ ಅವ್ರು ಮಾಡಿದ್ದಾರೆ. ಹಾಗಾಗಿ ಅವರನ್ನ ಇವತ್ತು ರಾಜ್ಯದ ಒಂದು ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾಗಿ ನೇಮಕ ಮಾಡಿದ್ದಾರೆ. ಅವ್ರು ಇಟ್ಕೊಂಡಂತ ಅನೇಕ ಆಶಯಗಳನ್ನ ಅವರು ಜಾರಿಗೆ ತರುವಂತ ಒಂದು ಸ್ಥಾನದಲ್ಲಿ ಇವತ್ತು ಅವ್ರು ಇರೋದ್ರಿಂದ ಬಹುಶಃ ನಾನು ಇವತ್ತು 32ನೇ ವರ್ಷ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ, ಅದಕ್ಕೆ ಮೊದಲು 6 ವರ್ಷಗಳ ಕಾಲ ಕಾಲೇಜಿನಲ್ಲಿ, ನನ್ನ 38 ವರ್ಷಗಳ ಬೋಧನೆ ಮತ್ತು ಸಂಶೋಧನೆಯನ್ನು ಮುಗಿಸ್ಲಿಕ್ಕೆ ಪ್ರೊಫೆಸರ್ ಶಾಂತಿನಾಥ್ ದೇಸಾಯಿ ಅವರು ಸ್ಥಾಪಕ ಕುಲಪತಿಗಳು ಕುವೆಂಪು ವಿಶ್ವವಿದ್ಯಾನಿಲಯ. ನಾನು ಆ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಆ ಸ್ಥಾಪಕ ಕುಲಪತಿಗಳು ನನ್ನನ್ನು ನೇಮಕ ಮಾಡಿದ್ರು 31 ವರ್ಷದ ಹಿಂದೆ. ಬಹುಶಃ ಇವತ್ತೇನಾದ್ರೂ ಕುವೆಂಪು ವಿಶ್ವವಿದ್ಯಾನಿಲಯ ಇವತ್ತು ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ, ರಾಷ್ಟ್ರದ ವಿಶ್ವವಿದ್ಯಾಲಯಗಳಲ್ಲಿ ಒಂದಷ್ಟು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ರೆ ಬಹುಶಃ ಈ ಕೊಡುಗೆಯನ್ನು ನಾನು ಇವತ್ತು ಯಾರು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಸಂಸ್ಥಾಪಕ ಕುಲಪತಿಗಳಾದಂಥ ಪ್ರೊಫೆಸರ್ ಶಾಂತಿನಾಥ್ ದೇಸಾಯಿ ಅವರು ಅವತ್ತು ಅವರು ತೆಗೆದುಕೊಂಡಂತ ನಿರ್ಧಾರ, ಅವರು ನೇಮಕ ಮಾಡಿದಂತ ಪ್ರಾಧ್ಯಾಪಕರುಗಳು, ಅವರು ನೇಮಕ ಮಾಡಿದಂತ ಕಚೇರಿ ಸಿಬ್ಬಂದಿಗಳು, ಬಹುಶಃ ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಕನ್ವೆನ್ಷನಲ್ ಯೂನಿವರ್ಸಿಟೀಸ್ ಅಂತ ಏನ್ ಹೇಳ್ತೀವಿ,
ಆ ವಿಶ್ವವಿದ್ಯಾಲಯಗಳಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಕೊಳ್ಳೋಕೆ ನಮ್ಮೆಲ್ಲರಿಗೂ ಹೆಮ್ಮೆ ಆಗ್ತದೆ. ಬೋಧನೆ ಮತ್ತು ಸಂಶೋಧನೆಗಳಲ್ಲಿ, ಪರ್ಟಿಕ್ಯುಲರ್ಲಿ ರಿಸರ್ಚ್ ಅಲ್ಲಿ. ಇದು ಯಾದಕ್ಕೆ ಕಾರಣಕರ್ತರು ಯಾರು ಅಂದ್ರೆ ಪ್ರೊಫೆಸರ್ ಶಾಂತಿನಾಥ್ ದೇಸಾಯಿ ಅವರು. ಒಬ್ಬ ಕುಲಪತಿ ಆದವರು ಇವತ್ತೇನು ನೋಡಿ ಎಷ್ಟು ಆಶಯಗಳನ್ನ ಇಟ್ಕೊಂಡಿದ್ದಾರೆ ಪ್ರೊಫೆಸರ್ ಹರೀಶ್ ಅವರು ಅಂತ ಹೇಳಿದ್ರೆ, ಅದು ಆಗ್ಲಿಕ್ಕೆ ಸಾಧ್ಯನಾ ಇಲ್ವಾ ಅಂತ ಹೇಳೋದು ಎರಡನೇ ವಿಚಾರ. ಆದ್ರೆ ಅದೃಷ್ಟವಶಾತ್ ಅವತ್ತು ಪ್ರೊಫೆಸರ್ ದೇಸಾಯಿ ಅವರಿಗೆ ಇದು ಸಾಧ್ಯ ಮಾಡ್ಲಿಕ್ಕೆ ಆಗುವಂತ ಒಂದು ವಾತಾವರಣ ಇತ್ತು. ಅವರು ಕಟ್ಟಡಗಳ ಕಾಮಗಾರಿಗಳನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇರುವಂತ ಕಟ್ಟಡಗಳಲ್ಲೇ, ಇರುವಂತ ವ್ಯವಸ್ಥೆನಲ್ಲೇ ಮೊದಲು ಬೇಕಾಗಿರುವಂತಹದ್ದು ಈ ವಿಶ್ವವಿದ್ಯಾನಿಲಯವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ 30-40 ವರ್ಷಗಳು ಅಲ್ಲಿ ಇರ್ತಾರಲ್ಲ ನಿರಂತರವಾಗಿ, ಅವ್ರು ಯಾರು ಇರಬೇಕು ಅಂತ ಹೇಳೋದನ್ನ ಮೊದಲು ನಿರ್ಧಾರ ತೆಗೆದುಕೊಂಡ್ರು. ಇದು ಒಬ್ಬ ಆಡಳಿತಗಾರನಿಗೆ ಇರಬೇಕಾದಂತ ಒಂದು ದೊಡ್ಡ ವಿಷನ್. ಒಬ್ಬ ಪ್ರಾಧ್ಯಾಪಕ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಂದು ವಿಶ್ವವಿದ್ಯಾನಿಲಯ ಯಾರಿಂದ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ ಮತ್ತು ಕ್ರಿಯಾಶೀಲ ಅಧ್ಯಾಪಕರುಗಳು ಬೇಕು ಅಲ್ಲಿ ಅಂತ ಯೋಚನೆ ಮಾಡಿ ಒಂದು ತರಗತಿಗಳನ್ನ ಮರದಡಿನಲ್ಲಿ ಕೂಡ ಪಾಠ ಮಾಡೋದುಂಟು ನಮ್ಮ ಮಾಸ್ಟರ್ಗಳು. ಇವತ್ತು ನಾರಾಯಣ್ ಇದ್ದಾರೆ ಸ್ಕ್ರೀನ್ ಅಲ್ಲಿ, ಮೊದಲ ಬ್ಯಾಚ್ ವಿದ್ಯಾರ್ಥಿ ನಾರಾಯಣ್. ಆ ನಾರಾಯಣ್ ಮರದ ಅಡಿನಲ್ಲಿ ಕುಳಿತು ಪಾಠ ಕೇಳಿದ್ದಾರೆ. ಮರದ ಅಡಿನಲ್ಲಿ ಹೋಗಿ ಕೂತು ಭದ್ರಾ ನದಿ ದಂಡೆ ಮೇಲೆ ಕೂತು ಓದಿದ್ದಾರೆ. ಅವರು ಅದೇ ಬ್ಯಾಚ್ ನಲ್ಲಿ ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲ್ ತೆಗೆದುಕೊಂಡಿದ್ದಾರೆ. ಅದು ಮರದಡಿ ಕೂಡ ಪಾಠ ಕೇಳಿದ್ದಾರೆ ವಿಶ್ವವಿದ್ಯಾಲಯದ ಪ್ರಾರಂಭ ದಿನದಲ್ಲಿ. ಕಟ್ಟಡಗಳ ಕಾಮಗಾರಿಗೆ ಕೈ ಹಾಕ್ಲಿಲ್ಲ ಅವರು, ಕಾಮಗಾರಿಗಳನ್ನೇನನ್ನೂ ಮಾಡ್ಲಿಲ್ಲ. ದೇಸಾಯಿ ಅವರು ಅವರ ಕೊಠಡಿ ಯಾವುದು ಅಂತ ಹೇಳಿದ್ರೆ ಕುವೆಂಪು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ಕುಲಪತಿಯವರ ಅದು ಒಂದು ರೂಮು, ಅಲ್ಲಿಂದ ವೈಸ್ ಚಾನ್ಸಲರ್ ಚೇಂಬರ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾನು ವಾರ್ಡನ್ ಆದಾಗ ಯಾರೋ ಹೇಳ್ತಾ ಇದ್ರು, ಸರ್ ಕುಲಪತಿಯವ್ರ ಚೇಂಬರ್ಗೆ ಬಹಳ ಧೈರ್ಯವಾಗಿ ಹೊಟ್ಟೋಗ್ಬಿಡ್ತೀವಿ, ನಿಮ್ಮ ರೂಮ್ಗೆ ವಾರ್ಡನ್ ರೂಮ್ಗೆ ಬರಕ್ ನಮಗ್ ಕಷ್ಟ ಆಗ್ತದೆ ಸರ್ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲಪ್ಪ, ಈ ರೂಮು ನಾನು ಕೂತಿರೋದು ಪ್ರೊಫೆಸರ್ ದೇಸಾಯಿ ಸರ್ ಕೂತಿದ್ದಂತ ಕುಲಪತಿಯವ್ರ ರೂಮೇ ಇದು. ನಾನು ಆ ಜಾಗದಲ್ಲಿ ಕೂತಿದ್ದೀನಿ ವಾರ್ಡನ್ ಆಗಿ, ಅದು ನನ್ನ ಅದೃಷ್ಟ ಅಂತ ನಾನು ಹೇಳಿದೆ. ಅಂದ್ರೆ ಈ ಒಂದು ವಿಷನ್ ಇದೆಯಲ್ಲ, ಇದು ಬಹಳ ಮುಖ್ಯ. ಸರ್ ಹೇಳಿದ್ರು ಕೊನೆಯಲ್ಲಿ ಥಿಂಕ್ ಟ್ಯಾಂಕ್ ಬೇಕು ಅಂತ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದ್ರು. ಮತ್ತೆ ಸೋಷಿಯಲ್ ಸೈನ್ಸ್ಗೆ ಏನಾದ್ರೂ ಒಂದು ಕೋಡ್, ಇದು ಹಿಂಗೆ ಇರಬೇಕು, ಇದನ್ನು ಹೊರಗೆ ಹೋಗುವಂತದ್ದು ಬಾರದು ಅಂತ ಹೇಳೋ ರೀತಿನಲ್ಲಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರು. ಇದು ಬಹಳ ವಿಚಾರಗಳು, ಗಂಭೀರವಾದಂತ ವಿಚಾರಗಳನ್ನ ಇವತ್ತು ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದಂತ ವಿಚಾರಗಳು. ಪ್ರಾರಂಭಕ್ಕೆ ಅವ್ರು ಹೇಳಿದ್ರು ರೀಡಿಂಗ್ ಅಂಡ್ ರೈಟಿಂಗ್. ನಾನು ಹೇಳಿದೆ, ಒಂದು ಮಾತನ್ನ ಹೇಳಿ ಮುಂದೆ ಹೋಗ್ತೀನಿ. ನನ್ನ ಜೊತೆ ಅವತ್ತು 18 ಜನ ನನ್ನ ಜೊತೆ ಒಂದು ಪೋಸ್ಟ್ ಸೋಶಿಯಾಲಜಿಗೆ ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಲೆಕ್ಚರರ್ ಅಂತಿದ್ರು ಅವತ್ತು. ಅವಾಗ 18 ಜನ. ನಾನು ಶಿವಮೊಗ್ಗಕ್ಕೆ ಹೋಗಿರೋದೇ ಅದು 2ನೇ ಬಾರಿ. ನಾನು ಆ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಗೊತ್ತಿಲ್ಲ, ಇಂಟರ್ವ್ಯೂ ಹೇಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಾಲೇಜಲ್ಲಿದ್ದೆ. ನಮ್ಮ ಅನೇಕ ಸ್ನೇಹಿತರು ನಾನು ತುಂಬಾ ಡಿಸ್ಕರೇಜ್ ಮಾಡಿದ್ರು, ನೀನ್ ಅಲ್ಲಿವರೆಗೆ ಯಾಕೆ ಹೋಗ್ತೀಯಾ, ಹೋಗ್ಬೇಡ ಅಂತೆಲ್ಲ ತುಂಬಾ ಹಠ ಮಾಡಿದ್ರು. ಇವನ್ ಸೆಲೆಕ್ಷನ್ ಆದ್ಮೇಲೆ ಕೂಡ ಯಾಕೆ ಹೋಗ್ತೀಯಾ ಅಂತ ಹೇಳಿದ್ರು. ಆಮೇಲೆ ನಾನು ಮೇಡಮ್ ಹತ್ರ ಹೋಗಿ ಕೇಳಿದೆ, ಮೇಡಮ್ ಹಿಂಗ್ ಸೆಲೆಕ್ಷನ್ ಆಗಿದೆ, ಏನ್ ಮಾಡ್ಲಿ ನಾನು, ಅದು ಒಂದೇ ಕಡೆ ಇರ್ಬೇಕಂತೆ ಇಷ್ಟು ವರ್ಷ ಕಾಲ, ಮತ್ತಿನ್ನ ಆ ಕಡೆ ಈ ಕಡೆ ಬರ್ಲಿಕ್ಕಾಗಲ್ಲ, ಏನ್ ಮಾಡೋದು ಮೇಡಮ್ ಇಷ್ಟು ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ಯು ಗೋ ಅಂಡ್ ಜಾಯಿನ್ ಅಂಡ್ ಕಮ್ ಬ್ಯಾಕ್, ಅಲ್ಲಿವರೆಗೆ ನನ್ನ ಹತ್ರ ಮಾತಾಡ್ಬೇಡಿ, ಫಸ್ಟ್ ಗೋ ಅಂಡ್ ರಿಪೋರ್ಟ್ ಅಂತ. 15 ದಿನ ಟೈಮ್ ಕೊಟ್ಟಿದ್ರು. ಲಾಸ್ಟ್ ಡೇ ನಾನು ಹೋಗಿ ರಿಪೋರ್ಟ್ ಮಾಡ್ಕೊಂಡು ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಕರ್ತವ್ಯ ನಿರ್ವಹಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇದನ್ನ ಯಾಕೆ ನಾನು ಹೇಳ್ತೀನಿ ಅಂದ್ರೆ, 18 ಜನ ಬಂದಿದ್ದಂಥವರಲ್ಲಿ ನನ್ನನ್ನೇ ಸೆಲೆಕ್ಟ್ ಮಾಡೋದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಪ್ರೊಫೆಸರ್ ದೇಸಾಯಿ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಬಂದಿದ್ದಂತ ಪ್ರಾಧ್ಯಾಪಕರು ಯಾರು ನನಗೆ ಗೊತ್ತಿಲ್ಲ, ನೇರವಾಗಿ ಅವ್ರ ಜೊತೆ ಒಡನಾಟ ಮಾಡಿಲ್ಲ ನಾನು. ಅಲ್ಲಿದ್ದಂತ ಎಲ್ಲ ಕರ್ನಾಟಕದ ಅನೇಕ ದಿಗ್ಗಜ ಪ್ರಾಧ್ಯಾಪಕರು ಸಮಾಜಶಾಸ್ತ್ರದಲ್ಲಿ, ಇನ್ಕ್ಲೂಡಿಂಗ್ ಪ್ರೊಫೆಸರ್ ಪುನೀತ್ ಸರ್ ಇದ್ರು, ರಾಜಗೋಪಾಲನ್ ಸರ್ ಇದ್ರು, ಐನಾಪುರ್ ಸರ್ ಇದ್ರು, ಇವರೆಲ್ಲರೂ ಹನುಮಂತರಾಯ್ ಅವರಿದ್ರು ಪಾಪ್ಯುಲೇಷನ್ ಸ್ಟಡೀಸ್ ಇದರಿಂದ ಐಸ್ಯಾಕ್ ಇಂದ. ಇವರೆಲ್ಲ ಸೆಲೆಕ್ಷನ್ ಕಮಿಟಿನಲ್ಲಿ. ರಾಮೇಗೌಡನಲ್ಲಿ ಏನಿತ್ತು, ಏನ್ ಕಂಡ್ರು, ಅವನನ್ನೇ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅನ್ಕೊಂಡ್ರು. ನಿಜವಾಗ್ಲೂ ಒಂದು ಮಿರಾಕಲ್ ನನಗೆ. ಅದು ಯಾಕೆ, ಏನ್ ನನ್ನ ನೋಡಿದ್ರು ಅಂತ ಗೊತ್ತಿಲ್ಲ. ಸೊ ನಾರಾಯಣ್ ಹೇಳ್ತಾ ಇದ್ರು, ಹೊರಗಡೆ ಬಂದ್ಮೇಲೆ ಯಾರೋ ಹುಡುಗಿರು ಕೂಗ್ತಿದ್ರಂತೆ, ಅಯ್ಯೋ ನಾರಾಯಣ ಬಾರೋ ಇಲ್ಲಿ ನೋಡು, ಲೆಕ್ಚರರ್ ಆಗಿ ಬಂದ್ರೆ ಇವ್ರು ಎಷ್ಟು ಚೆನ್ನಾಗಿರುತ್ತೆ ನಮ್ ವಿಭಾಗಕ್ಕೆ ಅಂತ ಅವರ ಕ್ಲಾಸ್ಮೇಟ್ ಏನೋ ಕೂಗ್ತಿದ್ರಂತೆ ಅಂತ ನಾರಾಯಣ್ ಆಮೇಲೆ ಹೇಳ್ತಿದ್ರು. ಆದ್ರೆ ಅದೇನೋ ಸೆಲೆಕ್ಷನ್ ಆಗೋಯ್ತು, ಅದು ಬೇರೆ ವಿಚಾರ. ಆದ್ರೆ ಏನನ್ನ ನೋಡಿ ಇದ್ ಮಾಡಿದ್ರು ಅಂತ ಆಮೇಲೆ ನನಗೆ ಅನಿಸ್ತು, ಇಷ್ಟೆಲ್ಲ ನನ್ನನ್ನೇ ಯಾಕೆ ನೇಮಕ ಮಾಡಿದ್ರು ಇವ್ರು ಅಂದ್ಮೇಲೆ ನಾವ್ ಏನಾದ್ರು ಮಾಡ್ಬೇಕಲ್ವಾ ಅಂತ. ಸೊ ಅದೇನೋ ದೊಡ್ಡ ಸಾಧನೆ ಖಂಡಿತ ನನ್ನಿಂದ ಏನೋ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ಇವತ್ತಿಗೂ ಕೂಡ ನಾನು ಖಂಡಿತವಾಗಿ ನಂಬೋದೇನು ಅಂದ್ರೆ, ನಾನೊಬ್ಬ ಒಂದು ಸಿನ್ಸಿಯರ್ ಸ್ಟೂಡೆಂಟ್ ಹಂಗಿದ್ರೆ ಇರಬೇಕು ಅನ್ನೋದು ನನ್ನ ಭಾವನೆ. ಆ ರೀತಿನಲ್ಲಿ ಅಷ್ಟೇನೆ. ಅದರಿಂದ ಇವತ್ತು ನಮ್ಮ ಮುಂದೆ ಅನೇಕ ವಿಚಾರಗಳನ್ನ ಸರ್ ಎತ್ತಿದ್ದಾರೆ. ಇದು ಗಂಭೀರವಾಗಿ ನಾವು ಮಾಡ್ಬೇಕಾಗಿರುವಂತ ವಿಚಾರ. ಅಥವಾ ಇದೆಲ್ಲ ಆಗತ್ತಾ ನಮ್ಮಿಂದ ಅಂತ ನಿರಾಶೆ ಪಡುವಂತ ವಿಚಾರನೂ ಇಲ್ಲ.
ಸೊ ನಾವು ಮಾಡೋಣ, ಇದು ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಪ್ರಯತ್ನ ಮಾಡೋಣ ಅಂತ ಮೇಡಮ್ ಹತ್ರ ನಾನು ಮತ್ತೊಮ್ಮೆ ನಾವು ಕೋರ್ಕೊಂಡು ಸರ್ ಹೇಳಿದ್ದಾರೆ, ಇಲ್ಲ ನಾವಿದ್ದೀವಿ ನಿಮ್ ಜೊತೆ, ಬನ್ನಿ, ನಾನು ಕೈ ಜೋಡಿಸ್ತೇನೆ, ಬನ್ನಿ ಏನಾದ್ರು ಮಾಡೋಣ, ನಮ್ಮ ವಿಶ್ವವಿದ್ಯಾಲಯದಲ್ಲೂ ಮಾಡೋಣ, ನಾವೆಲ್ಲರೂ ಕೂಡಿ ಮಾಡೋಣ, ವಿಶ್ವವಿದ್ಯಾಲಯದ ಹೊರಗೆ ಕೂತು ಕೂಡ ನಾವು ಮಾಡೋಣ. ಬಿಕಾಸ್ ಈಸ್ ಎ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಆಗಿದ್ದಾರೆ, ನಮ್ಮ ಸೋಷಿಯಲ್ ಸೈನ್ಸ್ ಪ್ರೊಫೆಸರ್ ಇದ್ದಾರೆ. ಇವತ್ತೇನಾಗಿದೆ ಅಂದ್ರೆ ಕುಲಪತಿಗಳು ಆಗೋದು ಅಂದ್ರೆ ಒಂದ್ ಕಾಲಕ್ಕೆ ನಮ್ಗೆಲ್ಲ ಒಂದು ಏನೋ ಬಹಳದೊಂದು ಪರಂಪರೆ, ನಮ್ಮ ವಿಜ್ಞಾನದ ಪ್ರಾಧ್ಯಾಪಕರನ್ನ ಬಿಟ್ರೆ ಬೇರೆ ಯಾರು ಕುಲಪತಿಗಳಾಗಕ್ ಆಗೋದಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ಫಾರ್ಚುನೇಟ್ಲಿ ಇವತ್ತೇನಾಗಿದೆ ಅಂದ್ರೆ ಅಟ್ಲೀಸ್ಟ್ ನಮ್ಮ ಸೋಷಿಯಲ್ ಸೈನ್ಸ್ ಪ್ರೊಫೆಸರ್ಗಳು ಕೂಡ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳಾಗುವಂತ ಅವಕಾಶ ಆಗಿದೆ, ಮತ್ತು ಇನ್ನು ಮುಂದೆ ಕೂಡ ಆಗ್ಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾರು ಬೇಕಾದ್ರೂ ನಮ್ಮ ಸ್ನೇಹಿತರು ಆಗ್ಬೇಕು ಅಂತ ಹೇಳೋದು. ಯಾಕೆಂದ್ರೆ ವಿಶ್ವವಿದ್ಯಾನಿಲಯಗಳು ಅಂತ ಹೇಳಿದ್ರೆ ಅವು ಜ್ಞಾನ ಕೇಂದ್ರಗಳು. ಅಲ್ಲಿ ಏನೇನ್ ನಡೀತಾ ಇದೆ ಅದನ್ನ ನಮಗ್ ಬೇಡ, ಅದು ಯಾಕೆ ನಡೀತಾ ಇದೆ ಅನ್ನೋದು ಬೇಡ. ಆದ್ರೆ ನಾವು ಏನಾಗ್ಬೇಕಾಗಿದೆ ಅಂತ ಹೇಳಿದ್ರೆ ಆ ವಿಶ್ವವಿದ್ಯಾನಿಲಯಗಳು ಅಂತ ಹೇಳಿದ್ರೆ ಕುವೆಂಪು ಅವರು ಹೇಳುವಾಗೆ ಅದೊಂದು ಜ್ಞಾನ ದೇಗುಲ. ಅಲ್ಲಿ ಅದಕ್ಕೆ ನಾವು ಹೇಳ್ತೀವಿ, ಈ ದೇಶದ ಭವಿಷ್ಯ ಇರೋದು ತರಗತಿಗಳಲ್ಲಿ, ಈ ಭವಿಷ್ಯವನ್ನ ರೂಪಿಸ್ಬೇಕಾಗಿರೋದು ಶಿಕ್ಷಕರು. ಮತ್ತು ಈ ಶಿಕ್ಷಕರಲ್ಲಿ ಈ ಒಂದು ಸರ್ ಹೇಳಿದ್ರು ಪ್ರಾರಂಭದಲ್ಲಿ, ಈ ಅಹಂಕಾರವನ್ನ ಬಿಟ್ಟು ನಾವೇನಾದ್ರೂ ಒಂದು ಶೈಕ್ಷಣಿಕ ಪ್ರಾಮಾಣಿಕತೆಯ ಕಡೆ ನಾವು ಹೋಗ್ಬೇಕಾದಂತ ಅವಶ್ಯಕತೆ ಇದೆ ಅಂತ ಹೇಳೋದು. ಈ ಶೈಕ್ಷಣಿಕ ಅಹಂಕಾರವನ್ನ ನಾವು ಬಿಟ್ಟು ಶೈಕ್ಷಣಿಕ ಪ್ರಾಮಾಣಿಕತೆಯ ಕಡೆ, ನಿಷ್ಠೆಯ ಕಡೆ, ಮತ್ತು ಅದಕ್ಕೆ ಈ ಒಂದು ಜ್ಞಾನ ಪ್ರಪಂಚಕ್ಕೆ ನಾವು ಏನು 38, 40, 42 ವರ್ಷಗಳ ಕಾಲ ನಾವು ಈ ಬೋಧನೆ ಸಂಶೋಧನೆಯಲ್ಲಿ ತೊಡಗಿರ್ತೀವಲ್ಲ, ಇವರು ಇನ್ನು ಮುಂದೆ ಅವ್ರ ಕೈನಲ್ಲಿ ಆಗುವಷ್ಟು ಆ ಜ್ಞಾನವನ್ನ ಮುಂದುವರಿಸಬೇಕು ಅಂತ ಹೇಳುವಂತ ಆ ರೀತಿನಲ್ಲಿ ಇವತ್ತೇನು ಮೇಡಮ್ ಅವರು ಸಮೃದ್ಧಿ ಫೌಂಡೇಶನ್ ನ ಮೂಲಕ ಅಷ್ಟೇ ಅಲ್ಲ, ಅದರ ಮೊದಲು ಕೂಡ ನಂತರ ಕೂಡ ಅದರ ಹೊರಗೆ ಕೂಡ ಅವ್ರು ಯಾವಾಗ್ಲೂ ಅದನ್ನ ಹೇಳೋದು ಒಂದೇ, ಏನಾದ್ರೂ ಮಾಡೋಣ, ನಾವು ಏನಾದ್ರೂ ಮಾಡ್ಲಿಕ್ಕೆ ಆಗತ್ತೆ, ಒಟ್ಟಿಗೆ ಹೋಗೋಣ, ಬನ್ನಿ ಮಾಡೋಣ ಅಂತ ಹೇಳುವಂತ ಮಾತುಗಳನ್ನ ಯಾವಾಗ್ಲೂ ಹೇಳ್ತಿರ್ತಾರೆ. ಸರ್ ಖಂಡಿತ ತಾವ್ ಹೇಳಿರುವಂತ ವಿಚಾರಗಳು ಆಗ್ಲೇಬೇಕಾದಂತ ವಿಚಾರಗಳು, ಬಹಳ ನಿಷ್ಠುರವಾದಂತ ಕೆಲವು ತೀರ್ಮಾನಗಳನ್ನ ಮತ್ತು ತಮ್ಮ ತೀರ್ಮಾನಗಳನ್ನ ತಾವು ಕೊಟ್ಟಿದ್ದೀರಿ, ತಾವು ಕೊಡ್ತೀರಿ ಅಂತ ಹೇಳೋದು. ತಾವು ಕುಲಪತಿಯಾಗಿ 1-2 ದಿನಕ್ಕೇನೆ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ತಾವು ಬಂದಿದ್ರಿ. ಆಗ ನಾನು ತಮ್ಮನ್ನ ಭೇಟಿಯಾಗಿದ್ದೆ. ನಂತರದಲ್ಲಿ ನಾವು ಈಗ ಅನೇಕ ಬಾರಿ ನಾವು ಬೇರೆ ಬೇರೆ ಕಾರಣಕ್ಕೆ ಭೇಟಿ ಆಗ್ತಾ ಇದ್ದೀವಿ. ಸರ್ ಖಂಡಿತವಾಗಿ ತಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ, ಮತ್ತು ಅದಕ್ಕಾಗುವಂತ ಅನುಕೂಲಗಳು ಏನೇನಿದಾವೆ ಅದು ಗೊತ್ತಿಲ್ಲ ತಾವ್ ಹೇಳ್ದಾಗೆ. ಆದ್ರೆ ಒಂದು ಆಗ್ಲೇಬೇಕಾಗಿರುವಂತ ವಿಚಾರ ಏನು ಅಂದ್ರೆ ಸರ್, ಈ ವಿಶ್ವವಿದ್ಯಾನಿಲಯಗಳು ತಾವ್ ಹೇಳ್ದಾಗೆ ಏನು ನಡೀತಾ ಇದೆಯೋ ಅದರ ಹೊರಗೆ ಕೂಡ ಒಂದಷ್ಟು ಆಗ್ಬೇಕಾದದ್ದು ಅಗತ್ಯದ ವಿಚಾರಗಳು ಬಹಳ ಇವೆ. ಅದಕ್ಕೆ ತಮ್ಮಂತ ವ್ಯಕ್ತಿಗಳು ಆ ಸ್ಥಾನವನ್ನ ಅಲಂಕರಿಸಿರೋದು ನಮ್ಮೆಲ್ರಿಗೂ ತುಂಬಾ ಸಂತೋಷ. ನಾನು ಆಗ್ಲೇ ಮೊನ್ನೆ ಪ್ರೊಫೆಸರ್ ಅಸಾದಿ ಸರ್ಗೆ ಹೇಳ್ತಾ ಇದ್ದೆ, ಸರ್ ತಾವು ಸ್ಥಾಪಕ ಕುಲಪತಿಗಳಾಗ್ಬೇಕಾಗಿತ್ತಲ್ಲಿ, ಆದ್ರೆ ಏನೋ ಕಾರಣಗಳಿಂದ ಆಗ್ಲಿಕ್ಕೆ ಆಗಿಲ್ಲ. ಆದ್ರೆ ನಮ್ಮ ಸ್ನೇಹಿತರೆ, ನಮ್ಮೆಲ್ಲರ ಹಿತೈಷಿಗಳೇ ಅಲ್ಲೋಗಿದ್ದು ನಾನು ತುಂಬಾ ಸಂತೋಷ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೆ ನಾನು. ಹಾಗಾಗಿ ಅಲ್ಲಿಂದ ತಾವು ಈ ಒಂದು ಕೆಲಸಗಳನ್ನ ತಾವು ಮಾಡ್ಬೇಕು ಸರ್ ತಮ್ಮ ಅವಧಿನಲ್ಲಿ. ಮತ್ತೆ ಇನ್ ಮುಂದೆ ಕೂಡ ತಾವು ಅಲ್ಲಿಗೆ 4 ವರ್ಷಕ್ಕೆ ತಮ್ಮ ಅವಧಿ ತಾಂತ್ರಿಕವಾಗಿ ಮುಗಿದ್ರು ಕೂಡ ಅನ್ನು ಮುಂದೆ ನೀವು ಅನೇಕ ಸಂದರ್ಭಗಳಲ್ಲಿ ನಿರ್ಣಾಯಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ಸಂದರ್ಭಗಳು ಆ ಸ್ಥಾನದ ಮೂಲಕ ತಮಗೆ ಮುಂದೆ ಬರ್ತಾ ಹೋಗ್ತದೆ. ಆಗ ಖಂಡಿತವಾಗಿ ತಾವು ಎಲ್ಲಾ ಸಂದರ್ಭಗಳಲ್ಲೂ ನಾವು ನೋಡಿದೀವಿ, ನಿಮ್ಮ ವಿಚಾರಗಳನ್ನ ನೀವು ಇಟ್ಟೇ ಇಡ್ತೀರಾ. ಮತ್ತಷ್ಟೇ ಅಲ್ಲ, ಅದು ಆಗುವಾಗೆ ತಾವು ನೋಡ್ಕೊಳ್ತೀರಾ. ಅದಾಗ್ಲಿ ಸಮಾಜ ವಿಜ್ಞಾನಗಳಿಗೆ ಈ ಒಂದಷ್ಟು ಒಂದು ಕಾಯಕಲ್ಪವನ್ನ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡಿ ತಮ್ಮ ಒಂದು ಏನು ಆರೈಕೆಯಿಂದ ಮತ್ತು ತಮ್ಮ ಸಹಾಯದಿಂದ ನಾವು ಮಾಡೋಣ ಅಂತ ಹೇಳ್ತಾ, ಮೇಡಮ್ ಈ ಒಂದು ಕಾರ್ಯಾಗಾರವನ್ನ 11 ದಿನಗಳ ಕಾಲ ನಾನು ಏನನ್ನು ಯೋಚನೆ ಮಾಡ್ಲಿಲ್ಲ ಸರ್. ಮೇಡಮ್ ಮಾಡೋಣ ಅಂತ ಹೇಳಿದಾಗ ಆಯ್ತು ಮೇಡಮ್ ಮಾಡೋಣ ಅಂತ. ಆಮೇಲೆ 11 ದಿವಸ ಅಂದಾಗ ಅಯ್ಯೋ ನಾನು ಹಿಂಗೆ ಒಪ್ಕೊಂಡ್ಬಿಟ್ನಲ್ಲ, ಇದು ಏನಾಗ್ಬೋದು, 11 ದಿನ ಇದನ್ನ ಈ ರಥ ಹೇಗಪ್ಪ ಎಳೆಯೋದು ಅಂತ ಈಗ ಅನಿಸ್ತಾ ಇದೆ. ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ ಹೇಳ್ತಾ ಇದ್ದಾರೆ, ಸರ್ ಈ 11 ದಿನಕ್ಕೆ ಮುಗಿದೋಗ್ಬಿಡ್ತದ ಇವತ್ತು, ನಾಳೆ ಇಲ್ವಾ ನಮಗೆ? ಅದಕ್ಕೆ ಸರ್ಗೆ ಹೇಳ್ತಾ ಇದೆ, ಸರ್ ನಾವು ಮಾತಾಡ್ಕೊಳ್ತಾ ಇದ್ವಿ ಏನು ಅಂತ ಹೇಳಿದ್ರೆ, ಈ ಕಾರ್ಯಾಗಾರ ಪ್ರಾರಂಭ ಆಗಿ ಮುಂದುವರೆದ ಹಾಗೆ ಇದೊಂಥರ ಮಹಾಭಾರತದ ಸೀರಿಯಲ್ ಹಂಗೆ ನಮಗೆ ಪ್ರತಿದಿನ 3 ಗಂಟೆಗೆ ಸೇರೋದು, 6 ಗಂಟೆವರೆಗೆ ಕೂತ್ಕೊಳ್ಳೋದು ಅಂತ ಆಗಿತ್ತು. ಆದ್ರೆ ಇವತ್ತು ಅದರ ಅಂತಿಮ ದಿನ. ಅಂದ್ರೆ ನಾನಾಗ್ಲೇ ಮೊನ್ನೆ ಒಂದಿನ ಹೇಳ್ತಾ ಇದ್ದೆ, ಇಟ್ ಈಸ್ ಓನ್ಲಿ ಎ ಗುಡ್ ಬಿಗಿನಿಂಗ್. ಇದು ಇಲ್ಲಿಗೆ ನಿಲ್ಬಾರ್ದು, ನಿಲ್ಲೋದಿಲ್ಲ. ಇದನ್ನ ಬೇರೆ ಬೇರೆ ರೂಪದಲ್ಲಿ ಇದನ್ನ ಮುಂದಕ್ಕೆ ತೆಗೆದುಕೊಂಡೋಗೋಣ ಅಂತ ಹೇಳುವಂತ ಮಾತನ್ನ ಹೇಳ್ತಾ, ಮೇಡಮ್ಗೆ ಈ ಒಂದು ಅವಕಾಶವನ್ನ ನನಗೆ ಮತ್ತು ನಮ್ಮ ವಿಶ್ವವಿದ್ಯಾಲಯ, ನಮ್ಮ ವಿಭಾಗಕ್ಕೆ ತಾವು ಮಾಡಿಕೊಟ್ಟಿದ್ರಿಂದ, ಮತ್ತು ನಮ್ಮ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಕೇಳಿಸ್ಕೊಂಡಿದ್ದಾರೆ.
ಎಷ್ಟೋ ಜನಕ್ಕೆ ಇನ್ನೂ ಅವಕಾಶ ನಾನು ಕೇಳಿಸ್ಕೊಳಕ್ ಸ್ವಲ್ಪ ಲೇಟ್ ಆಗೋಯ್ತು ಸರ್, ವಿಷಯ ತಲುಪಲಿಲ್ಲ ಅಂತ ಹೇಳಿದ್ರು. ಸೊ ಬಹುಶಃ ನಾವು ಎಷ್ಟು ಪೂರ್ವ ತಯಾರಿಗೆ ಹೋಗ್ಲಿಲ್ಲ. ಇವತ್ತು ಮಾಡೋಣ ಅಂತ ಹೇಳಿ ಹೌದು ನಾಳೆಯಿಂದನೇ ಮಾಡ್ಬಿಡೋಣ ಅಂತ ತೀರ್ಮಾನ ತಗೊಂಡ್ಬಿಟ್ವಿ. ಶಾಂತಿ ಮೇಡಮ್, ನಾನು ಮತ್ತೆ ಮೇಡಮ್ ಸೇರ್ಕೊಂಡು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲ ಇದು ಮುಂದುವರೆದ್ರೆ ಅದು ನಾಳೆ ಅಂದ್ರೆ ನಾಳೆ ಅದಾಗೋದೇ ಇಲ್ಲ ಅಂತ, ಇಲ್ಲ ಇವತ್ತು ಮಾಡೋಣ ಅಂತ ಹೇಳಿ ಅದು ಮುಂದುವರಿಸ್ಬಿಟ್ವಿ. ಹಾಗಾಗಿ ಬಹುಶಃ ಇನ್ನೊಂದಷ್ಟು ಜನಕ್ಕೆ ಅದು ಅವಕಾಶ ಆಗದೆ ಇರ್ಬೋದು. ಇನ್ನು ಮುಂದೆ ಇದನ್ನ ಖಂಡಿತವಾಗಿ ಮುಂದುವರ್ಸೋಣ ಅಂತ ಹೇಳುವಂತ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಮೇಡಮ್ಗೆ ಮತ್ತೆ ಶಾಂತಿ ಅವರಿಗೆ, ಸಮೃದ್ಧಿ ಫೌಂಡೇಶನ್ಗೆ ನನ್ನ ವೈಯಕ್ತಿಕವಾದ ಮತ್ತು ವಿಭಾಗದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ನನ್ನ ಅನಂತ ಧನ್ಯವಾದಗಳನ್ನ ಹೇಳ್ತಾ ನನ್ನ ಈ 2 ಮಾತುಗಳನ್ನ ಇಲ್ಲಿ ಮುಗಿಸ್ತೇನೆ ಅಂತ ಹೇಳುವಂತ ಮಾತನ್ನ ಹೇಳ್ತೇನೆ. ಅನಂತ ಧನ್ಯವಾದಗಳು ಎಲ್ಲರಿಗೂ ಕೂಡ. ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು ಸರ್. ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಸಮೃದ್ಧಿ ಫೌಂಡೇಶನ್ ಮೈಸೂರು ಜಂಟಿಯಾಗಿ ಆಯೋಜಿಸಿದ್ದ 11 ದಿನಗಳ ಸಮಾಜ ವಿಜ್ಞಾನ ವಿಭಾಗಗಳ PhD ವಿದ್ಯಾರ್ಥಿಗಳಿಗೆ ಸಂಶೋಧನಾ ವೈಧಾನಿಕತೆಯನ್ನು ಕುರಿತಂತೆ ಕನ್ನಡದಲ್ಲಿ ಆನ್ಲೈನ್ ಕಾರ್ಯಾಗಾರ ಸರಣಿಯ ಕಾರ್ಯಕ್ರಮ ಇಂದಿಗೆ ಮುಕ್ತಾಯಗೊಳ್ಳುತ್ತಿದೆ. ಇದಕ್ಕೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುವುದು ನಮ್ಮ ಆದ್ಯ ಕರ್ತವ್ಯ. ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ, ಕುಲಪತಿಗಳು, ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು ಅವರು ತಮ್ಮ ಅನುಭವ ಆಧಾರಿತ ಶಿಕ್ಷಣ ಮತ್ತು ಸಂಶೋಧನೆಗಳಿಗೆ ಸಂಬಂಧಿಸಿದ ಸ್ಥಿತಿಗಳನ್ನು ಎಲ್ಲರ ಮುಂದಿಟ್ಟು ಈ ವಿಷಯಗಳ ಬಗ್ಗೆ ನಮ್ಮನ್ನು ಚಿಂತೆಗೆ ಹಚ್ಚಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನೀಡುತ್ತಿದ್ದೇನೆ. ಈ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ ಸ್ನೇಹಿತರಿಂದ ಗುರುತಿಸಲ್ಪಟ್ಟು ಪ್ರಶಂಸೆ ಪಡೆದಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ. ಕಾರ್ಯಾಗಾರ ಯಶಸ್ಸನ್ನು ಕಾಣಲು ಅನೇಕ ಸ್ನೇಹಿತರ ಹಿತೈಷಿಗಳ ಸಹಕಾರ ಅಪಾರವಾಗಿದೆ. ಪ್ರೊಫೆಸರ್ ಎ ರಾಮೇಗೌಡ, ಅಧ್ಯಕ್ಷರು, ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕುವೆಂಪು ವಿಶ್ವವಿದ್ಯಾಲಯ, ಇವರಿಗೆ ನಮ್ಮ ವಿಶೇಷ ಧನ್ಯವಾದಗಳು. ಈ ಕಾರ್ಯಕ್ರಮದ ಬಗ್ಗೆ ಆಲೋಚನೆ ಮೂಡಿ ಬಂದಾಗಿನಿಂದ ಇಂದಿನವರೆಗೂ ಪ್ರತಿ ಹಂತದಲ್ಲೂ ಅವರ ಭಾಗವಹಿಸುವಿಕೆ ಹಾಗೂ ಸಕಾರಾತ್ಮಕ ಸ್ಪಂದನ ಇಷ್ಟು ಯಶಸ್ವಿಯಾಗಿ ಈ ಸರಣಿ ಕಾರ್ಯಾಗಾರ ನಡೆಯಲು ಮುಖ್ಯ ಕಾರಣ. ಈ ಕಾರ್ಯಕ್ರಮ ನಡೆಯಲು ಉತ್ತೇಜನ ನೀಡಿದ ಪ್ರೊಫೆಸರ್ ಬಿ.ಪಿ. ವೀರಭದ್ರಪ್ಪ, ಕುಲಪತಿಗಳು, ಕುವೆಂಪು ವಿಶ್ವವಿದ್ಯಾಲಯ ಹಾಗೂ ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಪ್ರಾಧ್ಯಾಪಕ ಮಿತ್ರರುಗಳಾದ ಪ್ರೊಫೆಸರ್ ಎಂ ಗುರುಲಿಂಗಯ್ಯ, ಪ್ರೊಫೆಸರ್ ಎಸ್ ಚಂದ್ರಶೇಖರ್, ಪ್ರೊಫೆಸರ್ ಚಂದ್ರಶೇಖರ್ ಇ, ಪ್ರೊಫೆಸರ್ ಆಂಜನಪ್ಪ ಬಿಎಚ್ ಇವರುಗಳಿಗೆ ನಾವು ಕೃತಜ್ಞರಾಗಿದ್ದೇವೆ. ಪ್ರೊಫೆಸರ್ ಇಂದಿರಾ ಅವರು ಅಪಾರವಾದ ಸಾಮಾಜಿಕ ಬಂಡವಾಳವನ್ನು ಹೊಂದಿರುವವರು. ಅವರ ಆಹ್ವಾನಕ್ಕೆ ಗೌರವ ಸೂಚಿಸಿ ನಮ್ಮ 11 ದಿನಗಳ ಈ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂತಹ ಪ್ರಾಧ್ಯಾಪಕರುಗಳಾದ ಪ್ರೊಫೆಸರ್ ಮುಜಾಫರ್ ಅಸಾದಿ, ಪ್ರೊಫೆಸರ್ ಕೆಜಿ ಗಾಯತ್ರಿ ದೇವಿ ಮೇಡಮ್, ಪ್ರೊಫೆಸರ್ ಛಾಯಾ ಕೆ ದೇಗಾಂವ್ಕರ್, ಪ್ರೊಫೆಸರ್ ಸಿ.ಎ. ಸೋಮಶೇಖರಪ್ಪ, ಪ್ರೊಫೆಸರ್ ಟಿ.ಬಿ.ಬಿ.ಎಸ್.ವಿ. ರಮಣಯ್ಯ, ಪ್ರೊಫೆಸರ್ ಯಶವಂತ ಡೋಂಗ್ರೆ, ಪ್ರೊಫೆಸರ್ ಜಯಶ್ರೀ ಎಸ್, ಪ್ರೊಫೆಸರ್ ಮಹೇಶ್ ಎಂ, ಪ್ರೊಫೆಸರ್ ರಾಮಶೇಷ್ ಇವರೆಲ್ಲರಿಗೂ ಸಂಯೋಜಕರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ಭವಿಷ್ಯಕ್ಕಾಗಿ ಆಶಯಗಳನ್ನು ನಮ್ಮ ಮುಂದಿಟ್ಟ ಪ್ರೊಫೆಸರ್ ಇಂದಿರಾ ಅವರಿಗೂ ಧನ್ಯವಾದಗಳು. ಪ್ರತಿದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಹಾಗೂ ಸಂಪನ್ಮೂಲ ವ್ಯಕ್ತಿಗಳನ್ನು ಪರಿಚಯಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಸ್ನೇಹಿತರಿಗೆ ಹಾಗೂ ಈ ಕಾರ್ಯಾಗಾರದ ಎಲ್ಲ ಹಂತದಲ್ಲಿಯೂ ಜೊತೆಗಿದ್ದು ಕಾರ್ಯಕ್ರಮ ವರದಿ ತಯಾರಿಸಿ ಪ್ರಸ್ತುತಪಡಿಸಿದ ಡಾಕ್ಟರ್ ಕಾವ್ಯ ಅವರಿಗೆ ಧನ್ಯವಾದಗಳು. ಈ ಆನ್ಲೈನ್ ಕಾರ್ಯಾಗಾರಕ್ಕೆ ಬೇಕಾದ ತಾಂತ್ರಿಕ ಸಹಾಯವನ್ನು ನೀಡಿದ ಕ್ವಾಂಟಮ್ ಇನ್ಫೋಟೆಕ್ ನ ಶ್ರೀಯುತ ಮಂಜುನಾಥ್ ಮತ್ತು ವೈಭವಿ ಅವರಿಗೆ ಧನ್ಯವಾದಗಳು. ಆಹ್ವಾನ ಪತ್ರಿಕೆಗಳನ್ನು ಬಹಳ ವಿಶ್ವಾಸದಿಂದ ರೂಪಿಸಿಕೊಟ್ಟ ವರದರಾಜನ್ ಅವರಿಗೂ ನಾವು ಆಭಾರಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದು ಆಸಕ್ತಿ ಇಟ್ಟು ಸಕ್ರಿಯವಾಗಿ ಭಾಗವಹಿಸಿದ ವಿದ್ಯಾರ್ಥಿ ಮತ್ತು ಶಿಕ್ಷಕ ಬಳಗ ಹಾಗೂ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಧನ್ಯವಾದಗಳನ್ನು ತಿಳಿಸುವುದರಲ್ಲಿ ಸಮೃದ್ಧಿಯ ಎಲ್ಲಾ ಟ್ರಸ್ಟಿಗಳು ನನ್ನ ಜೊತೆ ಇದ್ದಾರೆ. ಸಮೃದ್ಧಿಯ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರ ಗುಣಮಟ್ಟ ವರ್ಧನೆಯ ಪ್ರಯತ್ನಗಳು ಮುಂಬರುವ ದಿನಗಳಲ್ಲಿಯೂ ಮುಂದುವರಿಯುವ ಯೋಜನೆಗಳಿವೆ. ತಾವೆಲ್ಲರೂ ಹೀಗೆ ನಮ್ಮ ಜೊತೆಯಾಗಿ ಬರುತ್ತೀರೆಂಬ ಆಶ್ವಾಸನೆಯೊಂದಿಗೆ ನಮ್ಮ ಈ ಕಾರ್ಯಾಗಾರಕ್ಕೆ ತೆರೆ ಎಳೆಯಲು ಅನುಮತಿ ಕೋರುತ್ತೇನೆ. ನಮಸ್ಕಾರ. Thank you so much.